ಏನ್ರಿ ಅದು ಮೆಮೋರಿಯಲ್ ಸೀಸನ್ ಅಲ್ವಾ? ಮೆಮೋರಿಯಲ್ ಸೀಸನ್ನು. ಆ ಮೆಮೋರಿಯಲ್ ಸೀಸನ್ ಇಂದ ನಾವೇನ್ ಮಾಡ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ನಾವು ಸಿದ್ಧರಾಗ್ತೀವಿ ಅಲ್ವಾ? ಅದು ಯಾಕೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಭಾಗವಹಿಸುವಾಗ ಸರಿಯಾದ ರೀತಿಯಲ್ಲಿ ನಾವೇನ್ ಮಾಡ್ಬೇಕ್ರಿ ಅದನ್ನ ಭಾಗವಹಿಸ್ಬೇಕು. ಅದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ಭಾಗವಹಿಸದೆ ಅದರ ಒಂದು ಅರ್ಥ ಆಗ್ತದೆ. ಹಾಗಿರುವಾಗ ನಾವು ಇಲ್ಲಿ ನೋಡಿದಂತ ವಾಕ್ಯ ಏನಪ್ಪ ಅಂತ ಹೇಳಿದ್ರೆ, ಮತ್ತೆ ಓದೋಣ ಅದನ್ನ ವಾಕ್ಯ ಸೋದರಿಸಿದ್ರೆ ಸಿಸ್ಟರ್ ಯಾರಾದ್ರೂ ಒಬ್ರು ಓದ್ರಿ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತಹ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಸ್ವಲ್ಪ ಅದನ್ನ ನೋಡ್ಬೇಕಾದ್ರೆ ಈ ಒಂದು ಮೆಮೋರಿಯಲ್ ಸೀಸನ್ ಯಾವಾಗಲೂ ನಾವು ಬರುವಾಗ ಒಂದೊಂದು ಪಾಠ, ಹೊಸ ಹೊಸ ಪಾಠಗಳು ಕೇಳ್ತೀವಿ. ಬೇರೆ ಬೇರೆ ಒಂದು ಆಂಗ್ಲ್ ಅಲ್ಲಿ ಈ ಪಾಠಗಳೆಲ್ಲ ಕೇಳಿರ್ತೀವಿ. ಅದೇ ತರ ಇನ್ನೊಂದೇನಂತ ಕೇಳಿದ್ರೆ ಈ ಪಾಠ ಕೂಡ ಹೇಗಿರ್ತದೆ ಅಂತ ಕೇಳಿದ್ರೆ ಸೇಮ್ ಹೋದ ವರ್ಷ ಏನಿತ್ತೋ, ಹೋದ ವರ್ಷ ಏನು ಪಾಠ ಕೇಳಿದಿರೋ ಅದೇ ತರ ಕೂಡ ಇದೇ ಪಾಠಗಳು ಇರ್ತದೆ. ಅದ ಹೊಸದಾಗಿ ಕೂತ್ಕೊಂಡು ಸ್ವಲ್ಪ ಕಣ್ಣಲ್ಲೇ ಬಿಟ್ಟುಕೊಂಡು ಏನೋ ಹೊಸದಾಗಿ ಮಾತಾಡ್ತಾರೆ ಅಂತ ದಯವಿಟ್ಟು ಆ ತರ ನೋಡಕ್ ಹೋಗ್ಬಿಡಿ. ಆ ತರ ನೋಡಿದ್ರೆ ನಿದ್ದೆ ಬಂದ್ಬಿಡ್ತದೆ ನಿಮಗೆ. ಏನಪ್ಪಾ ಇವರು ನಾವು ನೋಡ್ದಂಗೆ ಏನೋ ಮಾತಾಡ್ತಾ ಇಲ್ಲ ಅಂತ. ಇಸ್ರೇಲ್ ಅಲ್ಲಿ ಇದ್ದಂತ ವಿಷಯಗಳನ್ನು ಸಹೋದರ ಸಹೋದರರೇ ಪ್ರತಿಯೊಂದು ವರ್ಷ ಅದನ್ನ ಮಾತಾಡ್ತಾ ಇದ್ರಂತೆ. ಹೇಳಿದನ್ನೇ ಅವ್ರ ಮಕ್ಕಳಿಗೆ ಏನ್ ಮಾಡು ಅಂತ ಹೇಳಿದ್ರಂತೆ, ಹೇಳು ಅಂತ ಹೇಳ್ತಿದ್ದಂತೆ. ಅದೇ ತರ ನಮ್ಮ ಮನಸ್ಸನ್ನ ನಾವು ಸಿದ್ಧಪಡಿಸ್ಕೊಂಡು ಯು ಹ್ಯಾವ್ ಟು ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೇದು. ಅದೇ ತರ ಯಾವುದೋ ಒಂದು ಅಪ್ಡೇಟ್ ಸಿಗ್ತದೆ. ಅಪ್ಡೇಟ್ ಅಂತ ಹೇಳುವಾಗ ಯಾವುದೋ ಒಂದು ನಮಗೆ ಬೇಕಾಗಿರುವ ಒಂದು ವಿಷಯಗಳನ್ನ ನಾವು ಈ ವರ್ಷ ನಾವು ತಿಳ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರ್ತದೆ. ಇದರಲ್ಲಿ ವಾಕ್ಯ ನಾವು ಓದಿದಂತ ವಾಕ್ಯದಲ್ಲಿ ಬಹಳ ಮುಖ್ಯವಾಗಿ 3 ಪಾಯಿಂಟ್ ಇದನ್ನ ನಾವು ನೋಟ್ ಮಾಡಬಹುದು. ಏನಪ್ಪಾ ಅಂತ ಕೇಳಿದ್ರೆ, ಒಂದು, ಒಡಂಬಡಿಕೆ ಮಾಡಿದಂತ ರಕ್ತ, ಅದು ಫಸ್ಟ್ ದೇವಕುಮಾರನಾದ ಕ್ರಿಸ್ತನನ್ನ ಕಾಲಿ ತುಳಿಯೋದು ಅಲ್ವಾ ಒಂದು ಹೇಳ್ತದೆ. ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದ್ರೆ ಆ ಒಡಂಬಡಿಕೆ ಮಾಡಿದಂತ ರಕ್ತವನ್ನು ಅಶುದ್ಧವಾಗಿ ಎನ್ನೋದು. ಮೂರನೇದು ಯಾವ್ದಂತ ಕೇಳಿದ್ರೆ ಕೃಪಾವರವಾಗಿರುವ ಆತ್ಮವನ್ನು ತಿರಸ್ಕಾರ ಮಾಡೋದು. ಈ 3 ವಿಷಯ ಈ ವಾಕ್ಯದಲ್ಲಿ ಇದೆ. ಸರಿ, ಈ ಒಂದು ವಾಕ್ಯ ಯಾಕೆ ಅಪೊಸ್ತಲನಾದ ಪೌಲ್ ಇದನ್ನ ಮಾತಾಡ್ತಾರೆ ಅಂತ ಹೇಳುವಾಗ, ಹೆಬ್ರಿಯರಿಗೆ ಬರೆದಿರುವ ಪುಸ್ತಕದಲ್ಲಿ ನೀವು ನೋಡುವಾಗ ಬಹಳ ವಿಶೇಷ ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಈ ಧರ್ಮಶಾಸ್ತ್ರದಲ್ಲಿ ಬರೆದಿದ್ದಂತ ಎಲ್ಲಾ ಯಜ್ಞಗಳ ಬಗ್ಗೆ, ಅದು ದೇವದರ್ಶನ ಗೂಡಾರ ಬಗ್ಗೆ ನೀವು ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಅದು ಹಾಗೆ ಬಿಡದೆ ಅದೆಲ್ಲ ನಮಗೆ ಒಂದು ಛಾಯೆ ಅಂತ ಹೇಳಿದ್ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅಪೊಸ್ತಲನ ಪೌಲೇ ತಿಳಿಸಿದ್ದನ್ನ. ಅದು ಮಹಾಯಾಜಕನಾಗಿದ್ದನ ಮಹಾಯಾಜಕನ್ ಯಾರು, ಅದೇ ತರ ನೀವು ನೋಡ್ಬೇಕಾದ್ರೆ ಅಲ್ಲಿ ಮಾಡಿದಂತ ಯಜ್ಞಗಳು ಎಲ್ಲವೂ ಏನಂತ ಕೇಳಿದ್ರೆ ಒಂದು ಛಾಯವಾಗಿತ್ತು. ದೇವದರ್ಶನ ಗುಡಾರ ಅಂತ ನೋಡುವಾಗ ದೇವದರ್ಶನ ಗುಡಾರಲ್ಲಿ ಎಷ್ಟು ಭಾಗವಿದೆ ಇದರಲ್ಲಿ ಕೇಳಿರೋರು ಕೆಲವು ಹೊಸ ಮುಖಗಳು ನೋಡ್ತಾ ಇದ್ದೀನಿ. ಬಹಳ ಸಂತೋಷ. ಅವ್ರಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗೋದು, ಯಾಕಂದ್ರೆ ನನ್ನ ಕನ್ನಡ ಅಲ್ವಾ ಸ್ವಲ್ಪ ಕಷ್ಟ ಇರ್ತದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಅದರಿಂದ ನಿದ್ದೆ ಮಾಡ್ಬೇಡ್ರಿ. ದೇವದರ್ಶನ ಗುಡಾರಲ್ಲಿ ಎಷ್ಟು ಭಾಗ ಇದ್ದಾರೆ? ಈ 3 ಭಾಗ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಪಾಳೆಯ ಮತ್ತೆ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಇದೆಯಲ್ಲ, ಇದು ಆತ್ಮೀಯ ರೀತಿಯಲ್ಲಿ ಅದು ಒಂದು ಛಾಯೆ, ಇಟ್ ಇಸ್ ಎ ಶ್ಯಾಡೋ. ಅದರ ನಿಜವಾದ ಒಂದು ಸ್ವರೂಪ ಏನಂತ ಕೇಳಿದ್ರೆ ಅದು ಯಾರೇ, ಅದು ಸಭೆ ಕ್ರಿಸ್ತನಂತ ತಿಳಿಸ್ಕೊಟ್ಟಿದೆ. ಯಾರಂತ ಹೇಳಿದ್ರೆ ಹೆಬ್ರಿಯ ಪುಸ್ತಕದಲ್ಲಿ. ಒಂದು ವೇಳೆ ಈ ಪುಸ್ತಕ ಬರ್ದಿರ್ಲಿಲ್ಲ ಅಂತ ಹೇಳಿದ್ರೆ ದೇವದರ್ಶನ ಗುಡಾರ ಅರ್ಥವೇ ಏನಾಗ್ತಿರ್ಲಿಲ್ಲ, ನಮ್ಗೆ ಖಂಡಿತ ಗೊತ್ತಾಗ್ತಿರ್ಲಿಲ್ಲ. ಹಾಗಿರುವಾಗ ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡ್ಕೊಂಡು ಬರ್ತಾರೆ. ಒಂದು ವಾಕ್ಯ ಕೂಡ ಓದನ, ಹೆಬ್ರಿಯರಿಗೆ 10ನೇ ಅಧ್ಯಾಯ 1ನೇ ವಾಕ್ಯ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ಸಾಕು. ಹಂಗ ಇರುವಾಗ ಸಹೋದರ ಸಹೋದರರೇ, ಇವೆಲ್ಲ ಏನಂತ ಕೇಳಿದ್ರೆ ಧರ್ಮಶಾಸ್ತ್ರ ಏನಂತೆ ಒಂದು ಛಾಯವಾಗಿತ್ತು. ಆದ್ರೆ ನಿಜವಾದ ನಿಜ ಸ್ವರೂಪ ಯಾವ್ದು ಅಂತ ಕೇಳಿದ್ರೆ ಯಾವ್ದ್ರಿ?
ಕ್ರಿಸ್ತನೇ ಅಂತ ಹೇಳ್ತಾರೆ. ಹಾಗಿರುವಾಗ ಅಲ್ಲಿ ನಡೆದಿದ್ದಂತ ಒಂದೊಂದು ಘಟನೆ ಕೂಡ ಎಲ್ಲವೇ ಛಾಯೆ ಅಂತ ಹೇಳ್ಬಿಟ್ರು. ಹಾಗೆ ಮಾತಾಡ್ಕೊಂಡು ಬರ್ತಾರೆ. ಯಾಜಕರ ಬಗ್ಗೆ ಮಾತಾಡ್ತಾರೆ, ಅಲ್ಲಿ ನಡುಬೇಕಾಗಿರೋ ಕೆಲಸಗಳನ್ನ ಮಾತಾಡ್ಕೊಂಡು ಬರ್ತಾರೆ. ಆಗ ಮಾತಾಡ್ಕೊಂಡು ಬರ್ತಾ ಇರುವಾಗ ಧರ್ಮಶಾಸ್ತ್ರ ನಡೆಯುವ ಎಲ್ಲ ಯಜ್ಞಗಳನ್ನ ಮಾತಾಡ್ಕೊಂಡು ಬರ್ತಾ ಇರುವಾಗ್ರೆ ಈಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಮೋಶೆಯ ಒಂದು ಆ ಒಡಂಬಡಿಕೆ ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಇಲ್ಲಿಗೆ ಮಾತಾಡುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ 18ನೇ ಇವಾಗ ಓದಿದ್ವಲ್ಲ ಹೆಬ್ರಿ 10ನೇ ಅಧ್ಯಾಯ 28ನೇ ವಾಕ್ಯ ಓದೋಣ. ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ ಹ್ಮ್ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಹ್ಮ್ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. ನೋಡ್ರ, ಮೋಶೆ ಒಂದು ಮಾಡಿದಂತಹ ಒಂದು ವಿಷಯದಲ್ಲಿ, ಅವ್ರ ಪ್ರಮಾಣ ಮಾಡಿದಂತಹ ವಿಷಯದಲ್ಲಿ ಈ ಒಬ್ಬರು ಇಬ್ಬರನ್ನ ಇಟ್ಟುಕೊಂಡು ಕನಿಕಾರ ಇಲ್ಲದನ್ನ ಏನ್ ಮಾಡ್ತಿದ್ರಂತೆ, ಅವ್ರನ್ನ ಸಾಯಿಸ್ತಿದ್ರಂತೆ ಅಂತ ಹೇಳುವಾಗ ಸೋದರ ಮುಂಚೆ ಫಸ್ಟ್ ನಾವು ವಾಕ್ಯ ಓದಕ್ ಮುಂಚೆ ಒಂದು ವಿಷಯ ತಿಳ್ಕೊಬೇಕು. ಯಾವ್ದಂತ ಕೇಳಿದ್ರೆ ನಾವು ಆ ರಕ್ತವನ್ನು, ಒಡಂಬಡಿಕೆ ಮಾಡಿದಂತ ರಕ್ತವನ್ನು ಅಶುದ್ಧವನ್ನು ಎನ್ನಿಸಬಾರ್ದಂತೆ. ಅಶುದ್ಧ ಅಂತ ಬರಬಾರ್ದು. ಆಕ್ಚುಲಿ ಅದು ರಾಂಗ್ ಟ್ರಾನ್ಸ್ಲೇಷನ್. ಅಶುದ್ಧ ಅಲ್ಲ. ಯಾಕಂದ್ರೆ ಇದು ಇಂಗ್ಲಿಷ್ ಅಲ್ಲಿ ನಾವು ಓದ್ಬೇಕಾದ್ರೆ ಅಶುದ್ಧ ಅಲ್ಲ, ಕಾಮನ್, ಸಾಧಾರಣ ಅಥವಾ ಸಾಮಾನ್ಯ ಅಂತ ಬರಬೇಕು. ಓಕೆ, ಯಾಕಂದ್ರೆ ನಾವೆಲ್ಲ ಕ್ರೈಸ್ತರುಗಳೇ, ಎಲ್ಲರೂ ಯಾರೆಲ್ಲ ಭಾಗವಹಿಸ್ತೀವಿ ಅಂತ ಕೇಳಿದ್ರೆ ಈ ರಕ್ತದಲ್ಲಿ ಒಡಂಬಡಿಕೆ ಮಾಡುವ ಆ ರಕ್ತ ಬಂದು ಎಲ್ಲ ನಮ್ಮ ಕ್ರಿಸ್ತ. ಯಾವತ್ತೂ ನಾವು ಏನ್ ಮಾಡಲ್ಲ ಅಂತ ಕೇಳಿದ್ರೆ ಯೇಸು ಕ್ರಿಸ್ತನ ರಕ್ತ ಅಶುದ್ಧ ಅಂತ ಎಣ್ಕೊಂತೀರ ಯಾರಾದ್ರೆ? ಯಾರು ಎಣ್ಕೊಳ್ಳೋರು ಯಾರು ಇಲ್ಲ. ಆದ್ರೆ ಏನಂತ ಹೇಳ್ತಾನೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಎಣ್ಣು ಬಿಡೋದು, ಬಹಳ ಸಾಮಾನ್ಯವಾಗಿ ಎನ್ನೋದು ಇದೇ ಮಾಡಿರೋದು. ಈಗ ಮೋಶೆದಲ್ಲಿ ಒಬ್ರಿಬ್ರು ಸಾಕ್ಷ್ಯನ ಇಟ್ಟುಕೊಂಡು ಒಬ್ಬನ್ನ ಏನ್ ಮಾಡಿದ್ರಂತೆ, ಕನಿಕಾರ ಇಲ್ಲದೆ ಏನ್ ಮಾಡಿದ್ರಂತೆ, ಸಾಯಿಸಿದ್ರಂತೆ. ಎಲ್ಲಿ? ಅದೇ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಏನ್ ಘಟನೆ ಏನು ಅಂತ ಹೇಳಿದ್ರೆ ಒಬ್ಬನ ಏನ್ ಮಾಡ್ತಾನೆ, ಬಹಳ ನೋಡ್ರಿ, ಒಂದು ಸಾಧಾರಣವಾದ ಒಂದು ಪ್ರಮಾಣ. ಏನ್ ಪ್ರಮಾಣ ಅಂತ ಕೇಳಿದ್ರೆ ಸಬ್ಬತ್ ದಿನಲ್ಲಿ ನೀನ್ ಏನ್ ಮಾಡ್ಬೇಡ, ಕೆಲಸ ಮಾಡ್ಬೇಡ ಅಂತ ದೇವ್ರು ಹೇಳಿದ್ರು. ಅದು ಹೆಂಗ್ ಹೇಳಿದ್ರು ದೇವ್ರು ಅಂತ ಕೇಳಿದ್ರೆ, ನೀನು ಕೂಗು, ಯಾರು ಕೆಲಸ ಮಾಡ್ಬೇಡ್ರಿ 1 ನಿಮಿಷ ಹಂಗೆ ಅಂತ ಹೇಳಿ ಎಲ್ಲಾರ ಕಿವಿ ಕೇಳದಂಗೆ ನೀನು ಜೋರಾಗಿ ಏನ್ ಹೇಳು, ಆ ದಿನದಲ್ಲಿ ಯಾರು ಏನ್ ಮಾಡ್ಬೇಡ್ರಿ, ಕೆಲಸ ಮಾಡ್ಬೇಡ ಅಂತ ಜೋರಾಗಿ ಹೇಳ್ತಿ. ಎಲ್ಲರೂ ಕೇಳಿರ್ತಾರ, ಎಲ್ಲರೂ ಕೇಳಿದ್ರು. ಕೇಳ್ಬಿಟ್ಟು ಒಬ್ಬನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಏನಪ್ಪ ಊಟ ಬೇಕು, ಏನೋ ಮಾಡ್ಬೇಕು ಅಂತ ಕೇಳಿದ್ರೆ ಸೌದೆಗಳನ್ನ ತಗೊಳೋದಕ್ಕೆ, ಅದಕ್ಕೇನ್ ಹೇಳ್ತಾರೆ, ಕಟ್ಟಿಗೆಗಳನ್ನ ತಗೊಳೋದಕ್ಕೆ ಏನ್ ಮಾಡ್ದ ಅವನು ಹೋಗಿ ಕಟ್ಟಿಗೆಗಳನ್ನ ತಗೊಂಡ್ಬರ್ತಾನೆ. ತಗೊಂಬ ತಕ್ಷಣ ಯಾರೋ ನೋಡ್ಬಿಡ್ತಾರೆ, ಇದನ್ನ ನೋಡ್ಬಿಟ್ಟು ಕಂಪ್ಲೇಂಟ್ ಮಾಡ್ಬಿಡ್ತಾರೆ ಮೋಶೆಗೆ, ಈ ತರ ಕಟ್ಟಿಗೆಗಳನ್ನ ಏನ್ ಮಾಡ್ತಾ ಇದ್ದ, ತಗೊಂತ ಇದ್ದಾನೆ. ಅಯ್ಯೋ ಇವಾಗ ಏನಪ್ಪಾ ಮಾಡೋದು ಅಂತ ಹೇಳಿ ಇವ್ರು ದೇವ್ರ ಹತ್ರ ಬಂದು, ತಂದೆ ದೇವರೇ ಈ ತರ ಮಾಡಿದಾನೆ ಅಂತ ಹೇಳ್ತಾರೆ. ಅದಕ್ಕೆ ಶಿಕ್ಷೆ ಏನಾಗಿತ್ತು ಗೊತ್ತಾ? ಏನಕ್ಕೆ? ಕಟ್ಟಿಗೆ ತಗೊಂಡ್ ಬಂದಿದ್ದಕ್ಕ ಆಜ್ಞೆಯನ್ನ ಮೀರಿದಲ್ಲ, ಸಾಮಾನ್ಯವಾಗಿ ಸಾಧಾರಣವಾಗಿ ತಗೊಂಡಿರೋದಕ್ಕೆ. ಇದೇ ಬಹಳ ಮುಖ್ಯವಂತ ವಿಷಯ. ಅವನ್ ಏನ್ ಮಾಡ್ಕೊಂಡ, ಏನು ಆಜ್ಞೆ, ದೇವ್ರು ಕೊಟ್ಟಿರೋ ಆಜ್ಞೆ, ದೇವರೇ ನಮ್ಮನ್ನ ಸೃಷ್ಟಿ ಮಾಡಿದ್ದು, ಇದು ಊಟ ಮಾಡ್ಲೇಬೇಕು. ಸರಿ, ಕಟ್ಟಿಗೆಗಳನ್ನ ತಗೊಂಡ್ ಬಂದ್ರೆ ಏನಾಗಲ್ಲ, ಏನು ತಪ್ಪು, ಅಷ್ಟೊಂದು ದೊಡ್ಡ ತಪ್ಪು ಏನು ಮಾಡಿಲ್ಲ, ಹೋಗಿ ಕಟ್ಟಿಗೆ ತಗೊಂಡ್ಬಿಡೋಣ ಅಂತ ಹೋಗಿದ್ದಕ್ಕೆ ತಂದೆ ದೇವರನಿಗೆ ಶಿಕ್ಷೆ ಕೊಟ್ಟಿದೆ ಏನ್ ಗೊತ್ತಾ? ನಾನು ಕೊಟ್ಟಿದ್ದನ್ನ ಪ್ರಮಾಣವನ್ನು ಬಹಳ ಸಾಧಾರಣವಾಗಿ ತಗೊಂಡಿರೋದಕ್ಕೆ ಅವನಿಗೇನಂತೆ, ಇದು ಛಾಯೆ. ಇದೇ ಹೇಳ್ತಾರೆ ಇಲ್ಲಿಗೆ ಅಪೊಸ್ತಲ ಪೌಲ್ ಹೇಳುವಾಗ, ಇದು ಬರೀ ಛಾಯೆ. ಅಲ್ಲಿ ನಡೆದಂತ ವಿಷಯಗಳಿಗೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ಅವನಿಗೆ ಶಿಕ್ಷೆ ಕೊಡ್ಬೇಕಾಗಿದ್ರೆ 29ನೇ ವಾಕ್ಯ ಓದ್ರಿ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತಹ ತನ್ನನ್ನು ಪವಿತ್ರ ಮಾಡಿದಂತಹ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕು. ಅದನ್ನ ಸಾಧಾರಣವಾಗಿ ತಗೊಳ್ಳೋದಕ್ಕೆ ಇಷ್ಟೊಂದು ಕನಿಕಾರ ಇಲ್ಲದ ಸಾವು ಅಂತ ಹೇಳುವಾಗ ಇಲ್ಲಿ ದೇವಕುಮಾರನನು ಛಾಯೆ ಅಲ್ಲ, ನಿಜ ಸ್ವರೂಪವಾದ ಸಮಯದಲ್ಲಿ ನಾವು ಏನಾಗ್ತಾ ಇದ್ದೀರಿ, ಈಗ ಎಂಟ್ರಿ ಆಗಿದೀವ ಅಲ್ವಾ?
ಹೌದು, ನಾವು ನಿಜ ಸ್ವರೂಪದ ಒಂದು ಏನ್ರಿ ಸಮಯದಲ್ಲಿ ನಾವು ಬಾಳ್ತಾ ಇದ್ದೀರಾ? ಹೌದು. ಕ್ರಿಸ್ತನು ನೋಡ್ಬೇಕಾದ್ರೆ ಆತನ ರಕ್ತವನ್ನು ನಾವು ತಿರಸ್ಕಾರ ಮಾಡುವಾಗ, ಆತನ ಕೊಟ್ಟಿದಂತ ಆತ್ಮವನ್ನು ತಿರಸ್ಕಾರ ಮಾಡುವಾಗ, ಆತನು ಕೊಟ್ಟಿದಂತ ರಕ್ತವನ್ನು, ಒಡಂಬಡಿಕೆ ರಕ್ತವನ್ನು ನಾವು ಸಾಮಾನ್ಯವಾಗಿ ಎನ್ನುವಾಗ ನಮ್ಮ ಸ್ಥಿತಿ ಏನಂತ ಇಲ್ಲಿಗೆ ಏನ್ ಹೇಳ್ತಾರ ಸಹೋದರ ಸಹೋದರಿಯರ? ಇದು ಬಹಳ ಮುಖ್ಯ. ಹಂಗಾದ್ರೆ ಆ ಒಡಂಬಡಿಕೆ ರಕ್ತ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಯಾರ ಬಗ್ಗೆ, ಯಾವ ಒಡಂಬಡಿಕೆ ರಕ್ತದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಒಂದು ವಾಕ್ಯ ಓದನ, ನಮಗ್ ಗೊತ್ತಿದ್ದಂತ ವಾಕ್ಯ ಯಾವ್ದಪ್ಪ ಅಂತ ಕೇಳಿದ್ರೆ, ಮತ್ತೆ 26ನೇ ಅಧ್ಯಾಯ 28ನೇ ವಾಕ್ಯ, ಮ್ಯಾಥ್ಯೂ 26:28. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನೋಡ್ರ, ಈಗ ಇದು ನನ್ನ ರಕ್ತ ಅಂತ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಯಾವ್ದನ್ನ ತೋರಿಸಿ ಹೇಳಿದ್ರು? ದ್ರಾಕ್ಷರಸವನ್ನು ತೋರಿಸಿ ಹೇಳಿದ್ರು. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ. ಆಮೇಲೆ ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಏನ್ ಮಾಡ್ತೀನಿ, ಸುರಿಸಲ್ಪಟ್ಟು ರಕ್ತ ಅಂತ ಯಾವ್ದನ್ನ ತೋರಿಸ್ಕೊಟ್ರು ಅಂತ ಕೇಳಿದ್ರೆ ದ್ರಾಕ್ಷರಸವನ್ನ. ಈಗ ಅಪೊಸ್ತಲ ಪೌಲ್ ಇಲ್ಲಿ ಹೇಳುವಾಗ ಆ ರಕ್ತವನ್ನು ಸಾಮಾನ್ಯವಾಗಿ ಎನ್ನುವರನ್ನ ಸ್ಥಿತಿಗೆ ಅಂತ ಹೇಳ್ತಾರೆ. ಅದನ್ನ ಸ್ವಲ್ಪ ಜ್ಞಾಪಕ ಇಟ್ಕೊಳ್ರಿ, ಬಹಳ ಮುಖ್ಯ. ಯಾಕಂದ್ರೆ ನಾವು ಈ ಹೊಸ ಒಡಂಬಡಿಕೆ ಅಂತ ಹೇಳ್ತೇವೆ ಅಲ್ಲ, ಹೊಸ ಒಡಂಬಡಿಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿಗೆ. ನಮಗೆಲ್ಲ ಗೊತ್ತಿದ್ದಂಗೆ ಫಾಲೋ ಅಪ್ ಕ್ಲಾಸ್ ಅಲ್ಲಿ ಎಷ್ಟು ಒಡಂಬಡಿಕೆ ಕೇಳಿದಿರ್ರಿ? 3 ಒಡಂಬಡಿಕೆ. ಯಾವ್ದು? ನೀವು ಸೈಲೆಂಟ್ ಆಗಿರ್ಬೇಕು, ಸ್ಟೂಡೆಂಟ್ಗಳು ಮಾತಾಡ್ಲಿ. ಈಗ ಹೊಸ್ದಾಗಿ ಬಂದಿದ ಕೇಳೋರು ಇದಾರಲ್ಲ, ಯಾವ್ಯಾವ ಒಡಂಬಡಿಕೆ ರೀ? ಅದು ಅಬ್ರಹಾಂ ಬಗ್ಗೆ ಮಾತಾಡ್ತಾವಾಗ, ಅದು ಗಲಾತಿಯ 22ನೇ ಅಧ್ಯಾಯದಲ್ಲಿ ಮಾತಾಡೋ ಒಂದು ಒಡಂಬಡಿಕೆದಲ್ಲಿ. ಆದ್ರೆ ಮುಖ್ಯವಾಗಿ ಮಾಡೋ ಒಡಂಬಡಿಕೆ ನೋಡ್ಬೇಕಾದ್ರೆ 3 ಒಡಂಬಡಿಕೆ ಇದೆ. ಒಂದು ಯಾವ್ದಂತ ಕೇಳಿದ್ರೆ ಬೈಬಳಿ ಅಬ್ರಹಾಮನ ಒಡಂಬಡಿಕೆ ಮಾಡಿದಂತ ಒಡಂಬಡಿಕೆ. ಎರಡನೇದು ಮೋಶೆ ಹತ್ರ ಮಾಡಿದಂತ ಒಡಂಬಡಿಕೆ. ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಹೊಸ ಒಡಂಬಡಿಕೆ. ಕರೆಕ್ಟಾ? ಹೌದು. ನಾವು ಈ 3 ಒಡಂಬಡಿಕೆದಲ್ಲಿ ನಾವು ಸೇರಿದ ಒಡಂಬಡಿಕೆ ಯಾವ್ದ್ರಿ? ಯಾವ ಒಡಂಬಡಿಕೆ ಸೇರಿದ್ರಿ? ಯಾವ ಒಡಂಬಡಿಕೆನ ಮಾಡಿದ್ದೀರಿ? ಹೊಸ ಒಡಂಬಡಿಕೆ. ಹೌದಾ? ಹೊಸ ಒಡಂಬಡಿಕೆ. ನಾವು ಎಲ್ಲಿ ನಮ್ಮ ಹತ್ರ ದೇವರು ಬಂದು ಹೊಸ ಒಡಂಬಡಿಕೆಯಲ್ಲಿ ಮಾಡಿದಾರ? ನಮ್ಮ ಹತ್ರ ಕ್ರಿಸ್ತನ ಒಡಂಬಡಿಕೆನ ನೋಡ್ರಿ. ಹೊಸ ಒಡಂಬಡಿಕೆ, ನಾವು ಹೊಸ ಒಡಂಬಡಿಕೆ ಬಂದು ನಮ್ಮ ದೇವರು, ತಂದೆ ದೇವರು ನಮ್ಮ ಹತ್ರ ಹೊಸ ಒಡಂಬಡಿಕೆ ಮಾಡಿದಾರ? ಅಲ್ಲ, ಮೋಶೆ ಒಡಂಬಡಿಕೆದಲ್ಲಿ ಇದ್ದೀರಾ ನಾವು? ಇಲ್ಲ ಅಬ್ರಹಾಮನ ಒಡಂಬಡಿಕೆದಲ್ಲಿ ಇದ್ದೀರಾ? ಹಂಗಾದ್ರೆ ನೀವು ಯಾವ ಒಡಂಬಡಿಕೆದಲ್ಲಿ ಇದ್ದೀರಾ ನೀವು? ಮತ್ತೆ ಅದೇ ಹೇಳ್ತೇವೆ ಅಲ್ವಾ? ನೋಡಿ, ಮತ್ತೆ ಏನ್ ಹೇಳ್ತಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತೀವಂತ ಅಲ್ಲ. ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಹತ್ರ ದೇವರು ಒಡಂಬಡಿಕೆನೇ ಮಾಡಿಲ್ಲ. ಯಾಕಂದ್ರೆ, ಹೌದಾ, ದೇವ್ರ ನಮ್ಮ ಹತ್ರ ಒಡಂಬಡಿಕೆನೇ ಮಾಡಿಲ್ಲ ಅಂತ ತಿಳ್ಕೊಂಬಿಡ್ರಿ. ಆಕ್ಚುಲಿ ದೇವರೆಲ್ಲ ಮಾಡಿದ್ದು, ನಾವು ಒಡಂಬಡಿಕೆ ಮಾಡಿದೀವಿ ಅವ್ರ ಹತ್ರ. ಜ್ಞಾಪಕ ಇಟ್ಕೊಳ್ರಿ. ನಾವು ಅವ್ರ ಹತ್ರ ಏನ್ ಮಾಡಿದೀರಿ? ಒಡಂಬಡಿಕೆ ಮಾಡಿದೀವಿ. ಆದ್ರೆ ನಮ್ಮನ್ನ ಏನ್ ಹೇಳ್ತಾರೆ? ಎಲ್ಲಿದೆ ವಾಕ್ಯ? ಆ ತರ ಎಲ್ಲಾದ್ರೂ ಓದಿದ್ದೀರಾ ನೀವು? ನಾನು ಸ್ಟೂಡೆಂಟ್ಗೆ ಹೇಳಿದ್ರೆ ಇವರಿಗೆ ಟೀಚರೇ ಆನ್ಸರ್ಗಳು ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರೋರ ಹತ್ರ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಕೇಳ್ತೀನಿ. ಯಾಕಂದ್ರೆ ನಿಮ್ಗೆ ಯಾಕೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ಬಹು ಜಾಗದಲ್ಲಿ ಹೋಗುವಾಗ ಇಂಟ್ರಾಕ್ಷನ್ ಇಲ್ಲ ಅಂದ್ರೆ ಅವರೆಲ್ಲ ಈ ಕಡೆ ನೋಡಿದ್ರೆ ಎಲ್ಲ ಕಣ್ಬಿಟ್ಟು ನೋಡ್ಕೊಂಡಿರ್ತಾರೆ, ಈ ಕಡೆ ಎಲ್ಲ ನಿದ್ದೆ ಮಾಡ್ತಿರ್ತಾರೆ. ಅದಕ್ಕೆ ಸ್ಟೂಡೆಂಟ್ಗಳಿಗೆ ಸ್ವಲ್ಪ ಒಂದೊಂದು ಒಡಂಬಡಿಕೆ ಅಂತ ಹೇಳುವಾಗ ನಾವು ದೇವರ ಹತ್ರ ಒಡಂಬಡಿಕೆ ನೋಡ್ರಿ, ಇದನ್ನ ಅರ್ಥ ಮಾಡಬೇಕು. ಅಬ್ರಹಾಮನ ಒಡಂಬಡಿಕೆಯಲ್ಲಿ ನಾವಿಲ್ಲ, ಮೋಶೆ ಒಡಂಬಡಿಕೆಯಲ್ಲಿ ನಾವಿಲ್ಲ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಏನಿಲ್ಲ. ನಾವು ಇದ್ದೀರಾ ಅಂತ ಕೇಳಿದ್ರೆ ಇಲ್ಲ. ಆದ್ರೆ ನಾವು ಯಾವ ಒಡಂಬಡಿಕೆಯಲ್ಲಿ ಇದೀವಿ ಅಂತ ನಮಗೆ ಅದ್ರ ಒಡಂಬಡಿಕೆ ರಕ್ತದಲ್ಲಿ ಏನ್ ಮಾಡ್ತಾ ಇದ್ರಿ? ನಾವು ಪಾಳ್ಕೊಳ್ತೀವಿ. ಯಾವ ಒಡಂಬಡಿಕೆದಲ್ಲಿ ಇದೆ ಅಂತ ಕೇಳಿದ್ರೆ, ನಾವು ದೇವರ ಹತ್ರ ಒಂದು ಒಡಂಬಡಿಕೆ ಮಾಡಿದ್ದೀವಿ. ಆ ಒಡಂಬಡಿಕೆ ಎಲ್ಲಿ ಬರೆದಿದೆ ಅಂತ ಕೇಳಿದ್ರೆ, ಎಲ್ಲಿ ಬರೆದಿದೆ? 50ನೇ ಅಧ್ಯಾಯ 5ನೇ ವಾಕ್ಯ. ನನ್ನೊಡನೆ
ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ಹ್ಮ್ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ನೋಡ್ರ, ಬನ್ನಿರಿ. ನನ್ನ ಬಳಿಗೆ ಒಡಂಬಡಿಕೆ ಮಾಡಿದ ನನ್ನ ಭಕ್ತರುಗಳು. ಹಾಗಾದ್ರೆ ನೋಡ್ರಿ, ಎಲ್ಲರ ಹತ್ರ ನಾವೇ ದೇವರ ಹತ್ರ ಏನ್ ಮಾಡಿದ್ರಂತೆ? ಒಡಂಬಡಿಕೆ ಮಾಡಿದೀವಿ. ಹಾಗಾದ್ರೆ ಹೊಸ ಒಡಂಬಡಿಕೆ ಯಾರಿಗೆ? ಲೋಕದ ಜನ. ಹೊಸ ಒಡಂಬಡಿಕೆ ಯಾರು ಗೊತ್ತಾ? ನೋಡ್ರಿ, ವಾಕ್ಯ ಓದನ. ಹೆಬ್ರಿಯದಲ್ಲಿ 10ನೇ ಅಧ್ಯಾಯ 16, 17. ಆ ದಿನಗಳು ಹ್ಮ್ ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ನೋಡ್ದು, ಆ ದಿನದಲ್ಲಿ ನಾನು ಬಂದ ತಕ್ಷಣ ನಾನು ಒಂದು ಹೊಸ ಒಡಂಬಡಿಕೆ ಮಾಡ್ತೀನಿ. ಆಮೇಲೆ ಹೀಗಿರುವುದು, ಹ್ಮ್ ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಹ್ಮ್ ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಹ್ಮ್ ಎಂದು ಕರ್ತನು ನುಡಿಯುತ್ತಾನೆ. ಹೌದಾ? ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಅವ್ರ ಹತ್ರ ನಾನು ಹೊಸ ಒಡಂಬಡಿಕೆನ ಮಾಡ್ತೀನಿ ಅಂತ ಹೇಳ್ತು. ಆ ಒಡಂಬಡಿಕೆ ಹೆಂಗಿರ್ತದೆ ಅಂತ ಕೇಳಿದ್ರೆ, ಆ ಹೃದಯದಲ್ಲಿ ಏನ್ ಮಾಡಿರ್ತೀನಿ, ಅವ್ರಿಗೆ ಆಜ್ಞೆಯನ್ನು ಬರೀತೀನಿ ಅಂತ ಹೇಳ್ಬಿಟ್ಟು. ಇನ್ನು ಮುಂದೆ ಅವ್ರಿಗೆ ಕೈಯಲ್ಲಿ ಯಾವ್ದು ಕೊಡಲ್ಲ, ಕಲ್ಲಲ್ಲಿ ಬರ್ದು ಬುಕ್ಕಲ್ಲಿ ಬರ್ದು ಇನ್ನು ಮುಂದೆ ಬೈಬಲ್ ಎಲ್ಲ ಬರ್ದು ಕೊಡಲ್ಲ ಅವ್ರಿಗೆ. ಅವರ ಒಡಂಬಡಿಕೆ ಹೆಂಗಿರ್ತದೆ? ಹೃದಯದಲ್ಲೇ ಬರ್ದಿರ್ತದೆ ಅಂತ ಕೇಳಿದ್ರೆ, ಈಗ ಆ ಒಡಂಬಡಿಕೆಗೆ ನಾವೇನಾಗಿರ್ತೀರಿ? ನೀವೆಲ್ಲ ಸುಮ್ಮನೆ ಇರಬೇಕು. ಯಾಕಂದ್ರೆ ಫಾಲೋ ಅಪ್ ಕ್ಲಾಸ್, ಯಾಕಂದ್ರೆ ನಾನು ಹೇಳಿದ್ದೀನಲ್ಲ, ಒಂದೊಂದು ಸ್ಟೆಪ್ ಆಗಿ ನಮ್ಮ ನಾಲೆಜ್ ಅನ್ನ ನಾವ್ ಏನ್ ಮಾಡ್ಕೊಬೇಕ್ರಿ. ಹಾಗಾದ್ರೆ ಆ ಒಡಂಬಡಿಕೆಗೆ ನಾವ್ ಏನಾಗಿರ್ತೀರಿ? ಏನಾಗಿದ್ರಿ? ಏನ ಹೇಳಿದ್ರಿ? ಆ ಹೊಸ ಒಡಂಬಡಿಕೆ ನಮಗಲ್ಲ. ಹಂಗಾದ್ರೆ ಹೊಸ ಒಡಂಬಡಿಕೆ ಅಲ್ಲಿ ಕೊಟ್ಟಿದ್ದಾರೆ. ನಾವೇನಾಗಿರ್ತೀರಿ ಹೊಸ ಒಡಂಬಡಿಕೆಗೆ? ಓದನ ವಾಕ್ಯ ಓದ. 2 ಕೊರಿಂಥಿಯ 3ನೇ ಅಧ್ಯಾಯ 6ನೇ ವಾಕ್ಯ. 2 Corinthians 3rd chapter 6th verse. ಆತನು ಹೊಸ ಒಡಂಬಡಿಕೆಗೆ ಹ್ಮ್ ಸೇವಕರಾಗಿರುವ ಸಾಮರ್ಥ್ಯವನ್ನು ನಿಮಗೆ ಅನುಗ್ರಹಿಸಿದ್ದಾನೆ. ಹೌದಾ? ಹೊಸ ಒಡಂಬಡಿಕೆಗೆ ಸೇವಕರಾಗಿ ಇರ್ತೀರಂತೆ ನಾವಲ್ಲ. ಅದಕ್ಕೆ ನಮ್ಮನ್ನ ಏನ್ ಮಾಡಿದಾರಂತೆ? ಓದಷ್ಟು ಹಂಗೆ. ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾಗಿದ್ದಾಗಿದೆ, ದೇವರಾತ್ಮ ಸಂಬಂಧವಾದದ್ದು ಆಗಿದೆ. ನೋಡ್ದ, ಆ ಒಡಂಬಡಿಕೆ ಅಂತ ಹೇಳಿದ್ರು. ಆ ಒಡಂಬಡಿಕೆಗೆ ನಾವೇನಾಗಿರ್ತೀರಿ ಅಂತ ಕೇಳಿದ್ರೆ, ಈಗ ಸೇವಕರಾಗಿರ್ತೀರಿ, ನಾವು ಮಧ್ಯಸ್ಥರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಒಡಂಬಡಿಕೆ ನಮ್ಮ ಹತ್ರ ಏನ್ ಮಾಡ್ಲಿಲ್ಲ, ನಮ್ಮ ಹತ್ರ ಒಡಂಬಡಿಕೆ ಮುಖಾಂತರ ಮಾಡ. ಆದ್ರೆ ಒಂದು ವಿಷಯ ತಿಳ್ಕೊಬೇಕು, ನಮ್ಮನ್ನ ಆತನ ರಕ್ತದಿಂದ ಒಡಂಬಡಿಕೆ ಅಲ್ಲ ಏನ್ ಮಾಡಿದ್ರಂತೆ? ಕೊಂಡ್ಕೊಂಡಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಹೋದರ ಸಹೋದರಿಯರೇ. ಕೊಂಡ್ಕೊಂಡಿದ್ದಾರೆ. ಈಸ್ ಪರ್ಚೇಸ್ಡ್ ಅಸ್, ನಾಟ್ ಮೇಕಿಂಗ್ ಎನ್ ಕವನೆಂಟ್ ವಿತ್ ಅಸ್ ವಿತ್ ದ ಬ್ಲಡ್. ಈ ಹಿಮ್ಸೆಲ್ಫ್ ಪರ್ಚೇಸ್ಡ್ ಅಸ್ ಇನ್ ದ ಬ್ಲಡ್ ಆಫ್ ಕ್ರೈಸ್ಟ್. ಜ್ಞಾಪಕ ಇಟ್ಕೊಳ್ರಿ ಇದನ್ನ. ಓಕೆ, ಅದನ್ನ ಕೊಂಡ್ಕೊಂಡಿದ್ದಾರೆ ನಮ್ಮನ್ನ. ಹೀಗಿರುವಾಗ ಮೊದಲು ನಾವು ಕೆಲವು ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ಹೋಗೋಣ. ಏನಪ್ಪ ಅಂತ ಕೇಳಿದ್ರೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡೋಣ ಅಂತಿದ್ದೆ. ಯಾಕಂದ್ರೆ ಈಗ ಹೊಸದಾಗಿರೋದ್ರಿಂದ ನಾವು ಕೆಲವು ವಿಷಯಗಳನ್ನ ಸ್ಕಿಪ್ ಮಾಡಬೇಕಾದ ಅವಶ್ಯಕತೆ ಇರ್ತದೆ. ಸರಿ, ಆಗಿರುವಾಗ ಸಹೋದರ ಸಹೋದರರೇ, ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ, ಒಡಂಬಡಿಕೆ ಅಂದ್ರೆ ಅರ್ಥ ಏನ್ರಿ? ವಾಟ್ ಈಸ್ ಮೀನ್ ಬೈ ಅಗ್ರಿಮೆಂಟ್ ಅಲ್ವಾ? ಅಗ್ರಿಮೆಂಟ್ ಅಂತ ಹೇಳ್ತಾರೆ, ಒಪ್ಪಂದ ಅಂತ ಹೇಳ್ತಾರೆ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಬರುವಾಗ ಅದರ ಅರ್ಥ ಬೇರೆ ಇರ್ತದೆ. ಒಂದು ಒಪ್ಪಂದ ಇರ್ತದೆ, ಆಮೇಲೆ ತ್ಯಾಗ, ಒಬ್ಬರು ತ್ಯಾಗ ಮಾಡೋದ್ರ ಮುಖಾಂತರ ಮಾಡುವ ಒಡಂಬಡಿಕೆ, ಆಮೇಲೆ ಅರ್ಪಣೆ ಬಗ್ಗೆ ಏನ್ ಹೇಳ್ತಾರೆ, ಅರ್ಪಣೆ ಮಾಡೋದು ಕೂಡ ಒಡಂಬಡಿಕೆ. ಇವೆಲ್ಲ ಬಂದು ನಿನ್ನ ಒಡಂಬಡಿಕೆ ಅಲ್ವಾ? ನಾವು ಏನ್ರಿ ಬ್ಯಾಪ್ಟಿಸಮ್ ತಗೊಳ್ಳುವಾಗ ಹೇಳ್ತಾರೆ ಒಡಂಬಡಿಕೆ, ಅದು ಕೂಡ ಅರ್ಪಣೆ ಮಾಡುವಾಗ ಅದು ಕೂಡ ಒಡಂಬಡಿಕೆ. ಹೇಳಿದ್ನಲ್ಲ, ಅರ್ಪಣೆ ನಾವು ಮಾಡ್ತೀರಾ, ಅರ್ಪಣೆ ಅಲ್ವಾ? ಅದ್ರ ಮುಖಾಂತರ ಕೂಡ ಏನಾಗಿರ್ತದೆ ಅಂತ ಕೇಳಿದ್ರೆ ಸೋದರ ಒಡಂಬಡಿಕೆ ಅಂತಾರೆ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಅದಕ್ಕೆ ಒಡಂಬಡಿಕೆ ಎನ್ನುವಾಗ ಅದಕ್ಕೆ ಒಂದೇ ಅರ್ಥ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆ, ಅದನ್ನು ಕನ್ನಡದಲ್ಲಿ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ ಬಂದ್ಬಿಡ್ತದೆ ಅಲ್ವಾ? ಓಲ್ಡ್ ಟೆಸ್ಟಮೆಂಟ್ ಅಂಡ್ ನ್ಯೂ ಟೆಸ್ಟಮೆಂಟ್. ನೋಡ್ರಿ, ಹೊಸ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಇಷ್ಟು ಒಪ್ಪಂದ ಮತ್ತೆ ತ್ಯಾಗ ಅಥವಾ ಅರ್ಪಣೆ ಇದಕ್ಕೆಲ್ಲ ಬಂದು ಒಡಂಬಡಿಕೆ ತೋರಿಸ್ತಾ ಇರೋದೆ. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಒಂದೇ, ಅದಕ್ಕೆ ಒಡಂಬಡಿಕೆ ಅಂದ್ರೆ ಅದಕ್ಕೆ ಒಂದೇ ಅರ್ಥ ಇತ್ತು. ಅದಕ್ಕೆ ಅರ್ಥ ಏನಂತ ಕೇಳಿದ್ರೆ ದೃಢ ಅಂದ್ರೆ ದೃಢ ತಾನೆ. ದೃಢ ಅಂದ್ರೆ ಏನಂತ? ಫರ್ಮ್,
ಫರ್ಮ್ ಅಂದ್ರೆ ಏನು? ಒಂದು ದೃಢ ಒಡಂಬಡಿಕೆ ಮಾಡಬೇಕಾದ್ರೆ ದೃಢ ಅಂತ ಹೇಳುವಾಗ ಸಹೋದರ ಸಹೋದರಿ, ಇಟ್ ಈಸ್ ಎ ವೆರಿ ಸ್ಟ್ರಾಂಗ್. ಇದು ಅರ್ಥ ಮಾಡ್ಕೊಳ್ರಿ, ಬಹಳ ಮುಖ್ಯ. ಯಾಕಂತ ಕೇಳಿದ್ರೆ ಆ 3 ಒಡಂಬಡಿಕೆಯನ್ನು ರಕ್ತವಿಲ್ದಿರ ಏನ್ ಮಾಡ್ಲಿಲ್ಲ? ಸ್ಥಾಪನೆ ಮಾಡ್ಲಿಲ್ಲ. ರಕ್ತವಿಲ್ದಿರ ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಸ್ಥಾಪನೆ ಮಾಡಿ. ಯಾಕೆ ರಕ್ತವನ್ನ ಇಟ್ಟು ಒಡಂಬಡಿಕೆ ಮಾಡಿದ್ರು ನೋಡ್ರಿ, ಇಲ್ಲಿ ಬಹಳ ಮುಖ್ಯ. ಯಾಕೆ ರಕ್ತವನ್ನ ಇಟ್ಟು ಒಡಂಬಡಿಕೆಯನ್ನು ಮಾಡಿದ್ರು? ನಾನು ಮುಂಚೆನೆ ಹೇಳಿದ್ದೀನಿ, ಹೊಸ ಒಡಂಬಡಿಕೆಯಲ್ಲಿ ಇದ್ದಿದ್ದಂತ ರಕ್ತ ಬೇರೆ. ದ್ರಾಕ್ಷರಸವನ್ನು ನಾವು ರಕ್ತವಂತ, ಅದಕ್ಕೆ ಒಂದು ಟೈಪ್ ಅಂಡ್ ಆಂಟಿ ಟೈಪ್ ಆಗಿ ನಾವು ತಗೊಂತೀವಿ, ಅದು ಸಿಂಬಲ್. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಒಂದು ದೃಢ ಅಂತ ಹೇಳ್ತಾರೆ. ಒಂದು ರಕ್ತವನ್ನ ಇಟ್ಟು, ರಕ್ತವಿಲ್ದಿರ ಎಲ್ಲೂ ಕೂಡ ಒಡಂಬಡಿಕೆ ಮಾಡಲಿಲ್ಲ. ಎಲ್ಲಾದ್ರೂ ಮಾಡಿದಾರ? ಇಲ್ಲೇ ಇಲ್ಲ. ಯಾಕೆ? ವಾಟ್ ಈಸ್ ದ ರೀಸನ್? ಇದರ ಹಿಂದೆ ಏನಿತ್ತು? ಅದಕ್ಕೆ ನಾವು ಅದನ್ನ ಅರ್ಥ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಕ್ರಿಸ್ತನ ರಕ್ತವನ್ನು ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಎನ್ನಿಸ್ಕೊಳ್ತೀವಿ. ಸಹೋದರ ಸಹೋದರಿಯರೇ, ಹಾಗಿರುವಾಗ ಇದ್ರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡಂಗಿದ್ರೆ ನೋಡಿ, ದೃಢ ಅಂತ ಹೇಳಿದ್ದೀನಿ, ಸ್ಟ್ರಾಂಗ್ ವಿಟ್ನೆಸ್ ಅಲ್ವಾ? ಅದರ ರಕ್ತ ಅಂತ ಹೇಳುವಾಗ ನಮ್ಗೆ ಗೊತ್ತು, ರಕ್ತದಲ್ಲಿ ಏನಿದೆ? ರಕ್ತದಲ್ಲಿ ಜೀವ ಇರೋದ್ರಿಂದ ತಿನ್ನಬಾರ್ದು. ರಕ್ತದಲ್ಲಿ ಜೀವ ಇದೆ, ಅದನ್ನ ಯಾಕೆ ರಕ್ತವನ್ನ ಇಟ್ಟು ಒಡಂಬಡಿಕೆ ಮಾಡ್ತಾರೆ? ಜೀವ ಬೇಕಲ್ರಿ. ರಕ್ತದ ಕೆಲಸ ಏನು? ಸೈನ್ಸ್ ಕ್ಲಾಸ್ ಎತ್ತಕ್ಕೆ ನಾವೇನಾಗ್ಬೇಕಂತ ಕೇಳಿದ್ರೆ ಆಮ್ಲಜನಕ ಎಲ್ಲಾ ದೇಹಕ್ಕೆ ಬಿಡುಗಡೆ ಮಾಡುತ್ತೆ. ವೆರಿ ಗುಡ್. ರಕ್ತದ ಕೆಲಸ ಏನಂತ ಕೇಳಿದ್ರೆ ಇಟ್ ವಿಲ್ ಸಪ್ಲೈ ದ ಆಕ್ಸಿಜನ್ ಹೋಲ್ ಬಾಡಿ. ನಮ್ಮ ಬಾಡಿಯಲ್ಲಿ ಎಲ್ಲ ಪ್ರತಿಯೊಂದು ಅಂಗಗಳಿಗೂ ಆಕ್ಸಿಜನ್ ಹೊರಗಡೆ ಇರ್ತದೆ, ರಕ್ತ ಒಳಗಿರ್ತದೆ. ನೋಡಿ, ರಕ್ತ ಮಾತ್ರ ಒಳಗಿದ್ರೆ ಕೂಡ ನಾವು ಏನಾಗ್ತಾ ಇಲ್ಲ ಅಂತ ಕೇಳಿದ್ರೆ ಏನು ನಾವು ಬದುಕಿರೋದಿಲ್ಲ, ಜೀವ ಇರೋದಿಲ್ಲ. ಯಾವಾಗ ಆಕ್ಸಿಜನ್ ಒಳಗನೆ ತಗೊಂತೀವೋ ಆ ರಕ್ತದ ಕೆಲಸ ಏನಂತ ಕೇಳಿದ್ರೆ ಎಲ್ಲ ಅಂಗಗಳಿಗೂ ಏನ್ ಮಾಡ್ತದೆ ಅಂತೆ? ಇಟ್ ವಿಲ್ ಸಪ್ಲೈ ದ ಆಕ್ಸಿಜನ್. ಎಲ್ಲದಕ್ಕೂ ಸಪ್ಲೈ ಮಾಡ್ತದೆ ಅಂತ ಆಕ್ಸಿಜನ್. ಆದ್ರಿಂದ ಆ ರಕ್ತದ ಕೆಲಸ ಏನಂತ ಕೇಳಿದ್ರೆ ದೇರ್ ಇಸ್ ಒನ್ ಎನರ್ಜಿ. ನಮಗೊಂದು ಎನರ್ಜಿ ಇರ್ತದೆ. ಆ ಎನರ್ಜಿನ ನೋಡ್ರಿ, ಆದಾಮನೇ ಸೃಷ್ಟಿ ಮಾಡಿದ್ರು, ಎಲ್ಲ ರೆಡಿ ಆಗಿತ್ತು ದೇವರಲ್ಲಿಗೆ. ಅದನ್ನ ಎಲ್ಲ ರೆಡಿ ಆಗಿತ್ತು, ಸೃಷ್ಟಿ ಮಾಡಿ ರೆಡಿಯಾಗಿ ಇಟ್ಬಿಟ್ರು. ಮನುಷ್ಯ ರೆಡಿ ಆಗಿದ್ದ, ರಕ್ತ ಕೂಡ ಅವನ ಒಳಗೆ ರೆಡಿ ಆಗಿದ್ದೆ. ಆತನ ಬದುಕಿರ್ಬೇಕು ಅಂತ ಹೇಳಿದ್ರೆ ಅವನಿಗೆ ಏನ್ ಕೊಡ್ಬೇಕು? ಅಲ್ಲಿಗೆ ಜೀವ, ಒಂದು ಶ್ವಾಸ ಕೊಡ್ಬೇಕಿತ್ತು. ಆತನ ಆ ಎನರ್ಜಿ ಕೊಟ್ಟಿದ ತಕ್ಷಣ ಆ ಟ್ರಾವೆಲ್ ಮಾಡ್ತದೆ. ಆ ರಕ್ತ ಟ್ರಾವೆಲ್ ಮಾಡಿ ಏನ್ ಮಾಡುತ್ತೆ? ಫಸ್ಟ್ ಬ್ರೈನಿಗೆ ತಗೊಂಡೋಗಿ ಎಲ್ಲ ಆಕ್ಸಿಜನ್ ಕೊಡ್ತದೆ. ಹಾಗಾದ್ರೆ ರಕ್ತದಲ್ಲಿ ಜೀವ ಇದೆ. ಓಕೆ, ರಕ್ತದಲ್ಲಿ ಜೀವ ಇದೆ ಅಂತ ಕೇಳಿದ್ರೆ ದೇರ್ ಈಸ್ ಅನ್ ಎನರ್ಜಿ ಪವರ್ ವಿಚ್ ಆಕ್ಟಿವ್ ಪವರ್ ಅಂತ ಹೇಳ್ತಾರೆ. ಏನಂತ ಕೇಳಿದ್ರೆ ಒಂದು ಎನರ್ಜಿನ ತಗೊಂಡು ಏನ್ ಮಾಡ್ತದೆ ಅಂತ ಕೇಳಿದ್ರೆ ಅದನ್ನ ಎಲ್ಲಾ ಕಡೆ ಹೋಗುವ ಶಕ್ತಿ ಯಾವ್ದಕ್ಕಿದೆ? ರಕ್ತದಿದೆ ಅಂತ. ಈಗ ಒಂದು ರಕ್ತವನ್ನ ಇಟ್ಟು ಒಡಂಬಡಿಕೆ ಮಾಡಂಗಿದ್ರೆ ಅದರ ಅರ್ಥ ಏನು? ನಿನಗೂ ನನಗೂ ಮಾಡುವ ಒಂದು ಒಡಂಬಡಿಕೆಯಲ್ಲಿ ಏನಿದೆ? ಜೀವ ಇದೆ. ಅದು ನೀನು ತಪ್ಪಿಸಿದ್ರು ನಾನು ತಪ್ಪಿಸಿದ್ರು ಆ ಜೀವ ನಿನ್ನ ಏನ್ರಿ? ಅದಕ್ಕೆ ಜೀವ ಇದೆ, ದೃಢ ಅದೇ ಏನ್ ಹೇಳಿದ್ರ ದೃಢ ಅಂತ ಹೇಳಿ. ಇದಕ್ಕೆ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತ ಕೇಳಿದ್ರೆ ನಾವೆಲ್ಲ ಓದಿದಂತ ಒಂದು ಘಟನೆ ಯಾವುದು ಅಂತ ಹೇಳಿದ್ರೆ ಜಾನ್ ದ ಬ್ಯಾಪ್ಟಿಸ್ಟ್. ಅಲ್ಲಿಂದ ಹೋಗೋಣ. ಜಾನ್ ದ ಬ್ಯಾಪ್ಟಿಸ್ಟ್ ಯಾರು ಅಂತ ಹೇಳಿದ್ರೆ ಸ್ಥಾನಿಕನಾದ ಯೋಹನ. ಸ್ಥಾನಿಕನ ಯೋಹನನು ನಮಗೆಲ್ಲ ಗೊತ್ತಿದೆಯಲ್ಲ, ಸ್ಥಾನಿಕನ ಯೋಹನ ಯಾರಂತ ಎಲ್ಲರೂ ಗೊತ್ತಿದೆ. ಅವರು ಒಂದ್ ದಿವಸ ಯರೋದಿಗೆ ಹುಟ್ಟಿದ ಹಬ್ಬ ಬರ್ತದೆ. ಆ ಹಬ್ಬದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಆ ಹೆರೋದಿಯಲ್ ಮಗಳು ಏನ್ ಮಾಡ್ತಾಳೆ? ಅವಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ಮೇಲೆ ಎಲ್ಲ ಇವನಿಗೆ ಬಹಳ ಇಷ್ಟ ಆಯ್ತು. ಯಾರಿಗೆ? ಅರಸನಿಗೆ, ಆ ಹೆರೋದಿಗೆ ಬಹಳ ಇಷ್ಟ ಆಯ್ತು. ಇಷ್ಟ ಆದ ತಕ್ಷಣ ಅವನು ಏನ್ ಕೇಳ್ತಾನೆ? ನನ್ನ ರಾಜ್ಯದಲ್ಲಿ ನಿನಗೇನ್ ಮಾಡ್ತೀನಿ? ಅರ್ಧ ಭಾಗ ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಅವ್ರೆಲ್ಲರ ಮುಂದೆ ಹೇಳ್ತಾರೆ, ಆ ವಾಕ್ಯವನ್ನು ಬಿಡ್ತಾರೆ. ಬಿಟ್ಟಿದ ತಕ್ಷಣ ಅವಾಗ ಆ ಮಗಳು ಏನ್ ಮಾಡ್ತಾಳೆ? ಹೆರೋದ್ಯಲ್ ಹತ್ರ ಹೋಗಿ ರಾಜವನ್ನೇ ಕೊಡ್ತೀನಿ ಅಂತ ಹೇಳ್ತಾರೆ. ನೀನೇನ್ ಹೇಳ್ತೀಯಾ ಅಂತ ಕೇಳ್ತಾರೆ. ಅವಾಗ ಆ ಅಮ್ಮ ಏನ್ ಕೇಳ್ತದೆ ಅಂದ್ರೆ ಏನ್ ಹೇಳ್ತೆ?
ಈ ಸ್ಥಾನಿಕನ ಯೋಹಾನ ತಲೆ ನನಗೆ ಬೇಕು ಅಂತಂತ ಕೊಟ್ಟಿದ್ರು ಅಲ್ಲ. ತಲೆ ತಗೊಂಡ್ ಬಂದು ಏನ್ ಮಾಡಿದ್ರೆ ಅವಾಗೇ ಕೇಳ್ತಾನೆ ಇರೋದು, ಅಯ್ಯೋ ನೀನ್ ಬೇರೆ ಏನಾದ್ರೆ ಕೇಳಿದ್ರೆ ಪರವಾಗಿಲ್ಲ, ಯಾರನ್ನ ಕೇಳ್ಬಿಟ್ರಿ ನೀನು, ಏನಪ್ಪ ಸ್ಥಾನಿಕನ ಯೋಹಾನ ತಲೆಯನ್ನ ಕೇಳ್ಬಿಟ್ಟಲ್ಲ ನೀನು ಅಂತ ಹೇಳಿ ಆಹಾ ಸ್ಥಾನಿಕನ ಯೋಹಾನ ತಲೆಯನ್ನು ತಗೊಂಡ್ ಬಂದು ಏನ್ ಮಾಡ್ತಾರೆ. ಇವಾಗ ಆ ಸ್ತ್ರೀಗೆ ರಾಜ್ಯದಲ್ಲಿ ಅರ್ಧ ಕೊಡೋದು ಬಹಳ ಮುಖ್ಯವಿತ್ತಾ, ತಲೆ ಮುಖ್ಯವಿತ್ತ? ತಲೆ ಇಟ್ಕೊಂಡು ಏನ್ ಮಾಡೋರು? ಸರಿ, ದೇಶನ ಸತ್ತೋದ್ನಲ್ಲ. ಈಗ ನಾನಾಗಿದ್ರೆ ನೀನಾಗಿದ್ರೆ ಏನ್ ಮಾಡ್ತಿದ್ದೆ? ಆ ರಾಜಲ್ಲಿ ಅರ್ಧ ಕೊಟ್ಬಿಟ್ರೆ ಸ್ಥಾನಿಕನ ಯೋಹಾನನ ತುಳಿತೀನಿ ನಾನು. ಸರಿ, ಎಲ್ಲರಿಗೂ ಗೊತ್ತಾಯ್ತಲ್ಲ ಈ ಘಟನೆ. ಒಂದ್ ಕಡೆ ಓದಿದಿರಲ್ಲ, ಇಲ್ಲಿ ಆಕ್ಚುಲಿ ಇದ್ರ ನಿಜದ ಅರ್ಥ ನಾವು ಏನಾಗ್ಲಿಲ್ಲ ಅಂದ್ರೆ ವಿ ಡಿಡ್ಂಟ್ ಸ್ಟಡಿ ದ ರಿಯಲ್ ಮೀನಿಂಗ್. ಅವಳು ಏನ್ ಕೇಳ್ತಾಳೆ ಅರ್ಥ ಮಾಡ್ಕೊಳ್ಳಿ. ಇದು ನಾವು ಯಾವಾಗ್ಲೂ ಟೈಪ್ ಅಂಡ್ ಆಂಟಿ ಟೈಪ್ ಮಾತಾಡೋದ್ರಿಂದ ಇದ್ರ ಬಗ್ಗೆ ನಾವು ಗಮನ ಕೊಟ್ಟಿಲ್ಲ ಅಷ್ಟು. ಆಕ್ಚುಲಿ ಏನ್ ಕೇಳ್ತಾ ಇದ್ದಾಳೆ, ಬಂದು ಅಷ್ಟು ಅವನು ನಾನು ಅರ್ಧ ಕೊಡ್ತೀನಿ ನನ್ನ ರಾಜ್ಯದಲ್ಲಿ ಅಂತ ಹೇಳುವಾಗ ಎಲ್ಲಾರು ಮುಂದೆನೆ ಈತನು ಬಂದು ಪಂತ್ ಹೇಳ್ತಾರೆ, ಹೌದಾ ಅರ್ಧ ಕೊಡ್ತಾನ? ಅದಕ್ಕೆ ದೃಢವಾಗಿ ಲೆಟ್ ಇಟ್ ಬಿ ಎ ಪ್ರಾಮಿಸ್ ಅಂಡ್ ಮೇಕ್ ಒನ್ ಸ್ಲೇಯಿಂಗ್, ಒಂದು ರಕ್ತವನ್ನು ಏನ್ ಮಾಡಿ ಬಲಿ ಕೊಡ್ಬೇಕು. ಆವಾಗ ಅವಳು ಸ್ಥಾನಿಕನ ಯೋಹಾನನ ಉಪಯೋಗಿಸ್ಕೊಂಡ್ಲು ಹೊತ್ತು ಆಯ್ತಾ. ಅವ್ರು ಏನ್ ಮಾಡುದು, ಯಾರು ಏನ್ ಬೇಕು ಅಂತ ಕೇಳುವಾಗ ಅವಾಗ ಹೇಳ್ತಾರೆ, ಎಲ್ಲಾರ ಮುಂದೆ ನೀನು ತಲೆಯನ್ನ ಕೊಟ್ಬಿಟ್ರೆ, ಆ ರಕ್ತವನ್ನು ಕೊಟ್ಬಿಟ್ರೆ, ಈಗ ನಾನು ಯಾವತ್ತೂ ಅವನು ಮಾತನ್ನ ಏನ್ ಮಾಡಕ್ಕಾಗಲ್ಲ, ಅವನು ಮೀರಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದಟ್ ವಾಸ್ ದಿ ಸೈನ್, ಸಿಗ್ನೇಚರ್ ಅಂಡ್ ಒಡಂಬಡಿಕೆ, ಬಾಂಡ್. ಇವಾಗ ನೋಡಿ, ಅದಕ್ಕೆ ಅವನು ಹೇಳ್ತಾ, ಏನಪ್ಪಾ ಇದು, ಇದನ್ನ ಕೇಳ್ಬಿಟ್ಟಲ್ಲ ನೀನು. ಅವಾಗ ಏನ್ ಮಾಡಕ್ಕಿಲ್ಲ, ಕೊಟ್ರು. ಯಾವ ಕಾಲಕ್ಕೂ ನಾನು ಕೊಡ್ತೀನಿ ಅಂತ ಯಾವಾಗ್ಲೂ ಅರಸರುಗಳು ಏನ್ ಮಾಡ್ತಾರೆ, ರಾಜ್ಯಗಳೆಲ್ಲ ಏನ್ ಮಾಡ್ತಾರೆ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲರ ಮುಂದೆ ಒಂದು ಎಮ್ಮೆ ಏನ್ ಮಾಡ್ತೀನಿ, ನೀಗ ಅರ್ಧ ಕೊಟ್ಬಿಡ್ತೀನಿ ಅಂತ ಹೇಳ್ದ. ನೀನು ಕೊಟ್ಟಿದ್ದಕ್ಕೆ ಸಿಗ್ನೇಚರ್ ಇದೇ ಸೈನು. ಆ ಏನ್ ಮಾಡಿದ್ದ ಅಂತ ಕೇಳಿದ್ರೆ ಆತನ ತಲೆಯನ್ನ ತಂದು ಇಟ್ರು, ಕೊಟ್ರು ಅಂತ ನೋಡ್ತೀವಿ. ವಾಕ್ಯ ಕಡೆ ಓದ್ಬಿಡೋಣ. ಮ್ಯಾಥ್ಯೂಸ್ 14th ಚಾಪ್ಟರ್ 14:7-8. ಹೆರೋದನನ್ನು ಮೆಚ್ಚಿಸಿದ್ದರಿಂದ ಅವನು ಅವಳಿಗೆ ನೀನು ಏನು ಕೇಳಿಕೊಂಡರೂ ಕೊಡುತ್ತೇನೆಂದು ಆಣೆ ಮಾಡಿ ಮಾತು ಕೊಟ್ಟನು. ಆಗ ಅವಳು ಆಣೆ ಕೊಟ್ಟು ಏನ್ ಮಾಡಿದ್ರಂತೆ, ಮಾತು ಕೊಟ್ಟನು ಅಂತ ಹೇಳಿ. ಈ ಮಾತು ಮುಂಚೆಲ್ಲ ಬರೀ ಆಣೆ ಕೊಟ್ಟು ಮಾತಲ್ಲ, ಅವಾಗಿತ್ತಲ್ಲ. ಇವಾಗ ನಾವು ಆಣೆ ಕೊಟ್ಟು ಮಾತು ಏನಾದ್ರು ರಿಜಿಸ್ಟ್ರೇಷನ್ ಮನೆ ಕೊಡ್ತೀವಿ ಅಂತ ಬರೀ ಆಣೆ ಕೊಟ್ಟು ಕೊಡ್ರಿ ಅಂತ ಹೇಳ್ತೀವ? ಇಲ್ಲ ನಾವು ಯಾರಾದ್ರೆ ಏನಾದ್ರೂ ಕೊಡ್ಬೇಕಾದ್ರೆ ಬರೀ ಆಣೆ ಮಾತ್ರ ಸಾಕ್ರಿ ಅಂತ ಹೇಳ್ತೀವ? ಏನ್ ಮಾಡ್ತೀವಿ? ಮೊದಲು ಪತ್ರ ಮಾಡಿ ಅಂತ ಹೇಳ್ತೀವಿ. ಪತ್ರ ಮಾಡ್ಬಿಟ್ಟು ಸೈನ್ ಸೈನ್ ಯಾರು ಬೇಕಾದ್ರೆ ಹಾಕ್ತಾರೆ. ಹೆಬ್ಬಟ್ಟು ಹಾಕ್ಬೇಕು ಅಲ್ವಾ? ಯಾಕೆ ಹೆಬ್ಬಟ್ಟು ತಗೊಂತಾರೆ? ಒಂದು ವಿಷಯ ಗೊತ್ತಾ, ನಾವು ತೀರೋದ್ಮೇಲೆ 1 hour ಅಲ್ಲಿ ಈ ಹೆಬ್ಬಟ್ಟು ವರ್ಕ್ ಆಗಲ್ಲ. ಇಂಪ್ರೆಷನ್ ತಗೊಂಡ್ರೆ ಇಂಪ್ರೆಷನ್ ಬರಲ್ಲ, ಗೊತ್ತಿದ್ಯಾ? ನಾವು ಇಂಪ್ರೆಷನ್ ತೀರ್ಕೊಂಡ್ಮೇಲೆ ವಿದಿನ್ 1 hour ಒಳಗೆ ನೀವು ಎಲ್ಲ ಹೋಗಿ ಎಲ್ಲಿ ಬೇಕಾದ್ರೆ ಇಂಪ್ರೆಷನ್ ಮಾಡಿದ್ರೆ ನೀವು ಬೆರಳು ಮಾತ್ರ ಇರ್ತದೆ, ಇಂಪ್ರೆಷನ್ನೇ ಬರೋದಿಲ್ಲ. ಇದು ಒಂದು ನಿಜವಾಗಿ ದೇವ್ರ ಸೃಷ್ಟಿ ಇದೆ ಇದು. ಅದಕ್ಕೆ ಇಂಪ್ರೆಷನ್ ಏನ್ ಮಾಡ್ತಾರೆ ನೋಡಿ. ಇವಾಗ ನಾವು ಎಲ್ಲ ಏನ್ ಮಾಡ್ತೀವಿ, ಹೆಬ್ಬಟ್ಟು ತಗೊಂತೀರಿ. ಇದೆಲ್ಲ ನಾವು ಮಾಡುವ ಒಂದು ವಿಷಯಗಳರಿ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಮುಂಚೆಲ್ಲ ಅವೆಲ್ಲ ಏನೇ ಮಾಡಿದ್ರೆ ಕೂಡ ನೋಡ್ತೇವೆ ಒಂದು ಒಡಂಬಡಿಕೆ. ಅದಕ್ಕೆ ನಾವು ನೋಡ್ತೀವಿ, ಬೇರೆ ಗೊತ್ತಿಲ್ದಿರ ಇರುವ ಎಲ್ಲ ಬೇರೆ ಡಿನಾಮಿನೇಷನ್ ಅಲ್ಲ, ಬೇರೆ ಜಾತಿಗಳೆಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ಹೋಗಿ ದೇವ್ರ ಹತ್ರ, ದೇವ್ರೆ ನಿನ್ನ ಹತ್ರ ಒಂದು ಏನೋ ಒಂದು ಕೇಳ್ಕೊಂತಾರೆ. ಅದ್ರ ಒಡಂಬಡಿಕೆ ನಿಮಿತ್ತವ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ಒಂದು ಕೋಳಿನ ಏನ್ ಮಾಡ್ತಾರೆ, ಒಂದು ಕೋಳಿನ ಒಂದು ಕುರಿನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದರ ಒಂದು ಅಭ್ಯಾಸ ಇತ್ತು. ಈಗ ಇದೇ ತರ ಇವನ್ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಒಂದು ನಾನು ಮಾತು ಕೊಟ್ಟ, ಆ ಮಾತು ಆಣೆ ಕೊಟ್ಟಿದ್ದಾನೆ. ಆ ಆಣೆಗೆ ದೃಢ ಏನಂತ ಹೇಳಿದ್ರೆ, ವಾಟ್ ಈಸ್ ದ ಸ್ಟ್ರಾಂಗ್ ಎವಿಡೆನ್ಸ್ ಅಂತ ಕೇಳಿದ್ರೆ, ಒಬ್ಬರನ್ನ ಏನ್ ಮಾಡ್ಬೇಕು, ಅದು ಸೀರಿಯಸ್ ಮಾಡ್ದು. ಆಮೇಲೆ ಓದ್ರಿ ಸಿಸ್ಟರ್. ಹುಟ್ಟಿದ ದಿನದ ಹಬ್ಬವು ನಡೆಯುವಾಗ ಹೆರೋದ್ಯಳ ಮಗಳು ಬಂದವರ ಮುಂದೆ ನಾಟ್ಯವಾಡಿ ಹೆರೋದನನ್ನು ಮೆಚ್ಚಿಸಿದ್ದರಿಂದ ಅವನು ಅವಳಿಗೆ ನೀನು ಏನು ಕೇಳಿಕೊಂಡರೂ ಕೊಡುತ್ತೇನೆಂದು ಆಣೆ ಮಾಡಿ ಮಾತು ಕೊಟ್ಟನು. ಆಗ ಅವಳು ತನ್ನ ತಾಯಿಯ ಬೋಧನೆಯನ್ನು ಕೇಳಿ
ಇಲ್ಲಿಯೇ ಸ್ನಾನಿಕನಾದ ಯೋಹಾನನ ತಲೆಯನ್ನು ಪರಾತಿನಲ್ಲಿ ನನಗೆ ತರಿಸಿಕೊಡು ಅಂದಳು. ಹ್ಮ್ ಆ ಮಾತಿಗೆ ಅರಸನು ದುಃಖಪಟ್ಟರೂ ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ಹ್ಮ್ ತನ್ನ ಸಂಗಡ ಪಂಕ್ತಿಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಹ್ಮ್ ಅದನ್ನು ತಂದು ಕೊಡುವುದಕ್ಕೆ ಅಪ್ಪಣೆ ಕೊಟ್ಟನು. ನೋಡ್ದ, ಈಗ ಅವಳು ಏನೇ ತನ್ನ ಕೊಟ್ಟಿದ್ದ ಆಣೆ ನಿಮಿತ್ತವು ಎಲ್ಲರ ಮುಂದೆ ಅಲ್ಲೆಲ್ಲ ಅರಸರೆಲ್ಲ ಕೂತಿದ್ರಂತೆ. ಅವ್ರ ಮುಂದೆ ಇವನು ಕೊಟ್ಟಿದ್ದ ಆಣೆಯನ್ನು ನೆರವೇರಿಸಲೇಬೇಕು ಅನ್ನೋ ಒಂದು ಸ್ಥಿತಿ ಬಂದಿರೋದ್ರಿಂದ ಯಾರನ್ನ ಕೊಟ್ರಂತೆ? ಅಲ್ಲಿ ಬೇರೆ ಏನಾದ್ರೂ ಕೊಡ್ಬೇಕಾಗಿತ್ತು, ಯಾವ್ದನ್ನ ಇಟ್ಕೊಂಡು ಒಡಂಬಡಿಕೆ ಮಾಡ್ಬೇಕಾಗಿತ್ತು. ಆದ್ರೆ ಹೆರೋದ್ಯಲ್ಲಿ ಯಾರನ್ನ ಉಪಯೋಗ ಮಾಡಿಸ್ಕೊಂಡ್ಲಂದ್ರೆ ಸ್ಥಾನಿಕನ ಯೋಹಾನ. ಅದು ನಮಗೆ ಖಂಡಿತ ದೇವರ ಯೋಜನೆ ಇರ್ತದೆ. ಅದರಲ್ಲಿ ನಮಗೆ ಎಷ್ಟಿದೆ ಅಂತ ಕೇಳಿದ್ರೆ ಎಷ್ಟೋ ಪಾಠಗಳೈತೆ. ಅದರಲ್ಲಿ ಯಾವ ಸ್ಥಾನಕ್ಕೆ ಯೋಹಾನ ಆ ಒಂದು ಬಲಿಯಲ್ಲಿ ಎಷ್ಟೋ ಪಾಠಗಳೈತೆ. ಓಕೆ, ಸರಿ, ಈ ತರ ಬಂದು ನಡೀತಾ ಇತ್ತು. ಇದು ಹಲ ಒಡಂಬಡಿಕೆ ಎಲ್ಲ ನಡೆದಿದೆಯಾ? ಈ ತರ ಇಸಾಕು ಬಳಿ ಕೊಟ್ಟೆ ಬಿಟ್ರ? ಅಲ್ಲ, ತಂದೆ ದೇವ್ರು ನೋಡ್ದೆ ಈ ದೃಢ ಅಂತ ಹೇಳುವಾಗ ಅದಕ್ಕೆ ನಾನು ಹೇಳ್ತೀನಲ್ಲ, ನಾ ಇದೆಲ್ಲ ಏನು ಹೇಳಕ್ ಬರ್ತಾ ಇದ್ದೀನಿ ಅಂತ ಕೇಳಿದ್ರೆ, ಯೇಸು ಕ್ರಿಸ್ತನ ಮರಣ ಬಗ್ಗೆ, ಆತನ ಶರೀರ, ಆತನ ರಕ್ತನ ಬಗ್ಗೆ ಎಷ್ಟು ದೃಢವಾಗಿದೆ ಅಂತ ಹೇಳೋದಕ್ಕೆ ನಾನು ಬರ್ತಾ ಇದ್ದೀನಿ. ಓಕೆ ಸಹೋದರ ಸಹೋದರಿಯರೇ, ಎಲ್ಲಿ ಅಂತ ಹೇಳುವಾಗ ಹಳೆ ಒಡಂಬಡಿಕೆಯಲ್ಲಿ ಈ ತರ ಇತ್ತು ನೋಡ್ರಿ. ವಾಕ್ಯ ಓದನ, ಯೆರೆಮೀಯದಲ್ಲಿ 34ನೇ ಅಧ್ಯಾಯ 18ನೇ ವಾಕ್ಯ. ಕರುವನ್ನು ಸೀಳಿ ಹ್ಮ್ ಅದರ ಹೋಳುಗಳ ನಡುವೆ ಹಾದು ಹೋಗಿ ಹ್ಮ್ ನನ್ನ ಮುಂದೆ ಮಾಡಿದ ಒಪ್ಪಂದದ ನಿಬಂಧನೆ ನೋಡ್ದ, ಕರುವನ್ನ ಏನ್ ಮಾಡ್ಬೇಕಂತೆ? ಸೀಳಿ ಸಿಳಿದ ಮೇಲೆ ಅದರ ಹೋಳುಗಳ ನಡುವೆ ಹಾದು ಹೋಗಿ ನನ್ನ ಮುಂದೆ ಮಾಡಿದ ಒಪ್ಪಂದದ ನೋಡಿ, ನನ್ನ ಮುಂದೆ ಮಾಡಿರುವ ಒಂದು ಒಡಂಬಡಿಕೆ ಅಂತ ಕೇಳ್ತಾರೆ. ಏನ್ ಮಾಡ್ತಾನೆ? ಕರುವನ್ನ ಸಿಳಿದ್ಬಿಟ್ಟು ಅದನ್ನ ತುಂಡು ತುಂಡಾಗಿ ಮಾಡ್ಬಿಟ್ಟು ಅದರಲ್ಲಿ ಮಾಡಿದಂತ ಒಡಂಬಡಿಕೆಯಲ್ಲಿ ಆಮೇಲೆ ನಿಬಂಧನೆಗಳನ್ನು ಕೈಗೊಳ್ಳದೆ ನನ್ನ ಒಡಂಬಡಿಕೆಯನ್ನು ಮೀರಿದ ಯಹೂದದ ಪ್ರಧಾನರು, ಯೆರೂಸಲೇಮಿನ ಪ್ರಧಾನರು, ಕಂಚುಕಿಗಳು, ಯಾಜಕರು, ಕರುವಿನ ಹೋಳುಗಳ ನಡುವೆ ಹಾದು ಹೋದ ದೇಶದ ಸಕಲ ಜನರು, ಇವರೆಲ್ಲರನ್ನು ಇವರ ಪ್ರಾಣವನ್ನು ಹುಡುಕುವ ಶತ್ರುಗಳ ಕೈಗೆ ಕೊಡುವೆನು. ನೋಡಿ ಏನ್ ಮಾಡ್ಬಿಟ್ರ ಅಂತ ಕೇಳಿದ್ರೆ, ಇಲ್ಲಿ ಓದಿದಂತ ಪದ ಮೋಸ್ಟ್ಲಿ 17 ಇದೆಯೋ ಏನೋ ಅಂತ ಗೊತ್ತಿಲ್ಲ. 17 ಓದ್ರಿ. ಆದ ಕಾರಣ ಯೆಹೋವನಿಂತೆನ್ನುತ್ತಾನೆ, ನೀವು ನನ್ನನ್ನು ಕೇಳಲಿಲ್ಲ. ನಿಮ್ಮ ಸಹೋದರರಿಗೂ ನೆರೆಹೊರೆಯವರಿಗೂ ಬಿಡುಗಡೆಯನ್ನು ಪ್ರಕಟಿಸಲಿಲ್ಲ. ಇದೇ ಯೆಹೋವನ ನುಡಿ. ಇಗೋ, ನಾನು ನಿಮಗೆ ಬಿಡುಗಡೆಯನ್ನು ಪ್ರಕಟಿಸುತ್ತೇನೆ. ನಿಮ್ಮನ್ನು ಖಡ್ಗ, ವ್ಯಾಧಿ, ಕ್ಷಾಮಗಳಿಗೆ ಗುರಿಯಾಗುವಂತೆ ಬಿಡುತ್ತೇನೆ. ನಿಮ್ಮನ್ನು ಲೋಕದ ಸಮಸ್ತ ರಾಜ್ಯಗಳಿಗೆ ಭಯಾಸ್ಪದವಾಗುವಂತೆ ಮಾಡುವೆನು. ಕರುವನ್ನು ಸೀಳಿ ಅದರ ಹೋಳುಗಳ ನಡುವೆ ಹಾದು ಹೋಗಿ ನನ್ನ ಮುಂದೆ ಮಾಡಿದ ಒಪ್ಪಂದದ ನಿಬಂಧನೆಗಳನ್ನು ಕೈಗೊಳ್ಳದೆ ನನ್ನ ಒಡಂಬಡಿಕೆಯನ್ನು ಮೀರಿದ ಯಹೂದದ ಪ್ರಧಾನರು, ಯೆರೂಸಲೇಮಿನ ಪ್ರಧಾನರು, ಕಂಚುಕಿಗಳು, ಯಾಜಕರು, ಕರುವಿನ ಹೋಳುಗಳ ನಡುವೆ ಹಾದು ಹೋದ ದೇಶದ ಸಕಲ ಜನರು, ಇವರೆಲ್ಲರನ್ನು ಇವರ ಪ್ರಾಣವನ್ನು ಹುಡುಕುವ ಶತ್ರುಗಳ ಕೈಗೆ ಕೊಡುವೆನು. ಇವರ ಹೆಣಗಳು ಆಕಾಶದ ಪಕ್ಷಿಗಳಿಗೂ ಭೂಜಂತಿಗಳಿಗೂ ಆಹಾರವಾಗುವುವು. ಯಹೂದದ ಅರಸನಾದ ಚಿದ್ಕೀಯನನ್ನು, ಅವನ ಪ್ರಧಾನರನ್ನು ಅವರ ಪ್ರಾಣ ಹುಡುಕುವ ಶತ್ರುಗಳ ಕೈಗೆ, ಅಂದರೆ ನಿಮ್ಮನ್ನು ಬಿಟ್ಟು ಹೋಗಿರುವ ಬಾಬೇಲಿನ ಅರಸನ ಕೈಗೆ ಕೊಡುವೆನು. ಆಮೇಲೆ ಯೆಹೋವನೆಂತೆನ್ನುತ್ತಾನೆ, ಇಗೋ, ನಾನು ಅಪ್ಪಣೆ ಕೊಟ್ಟು ಆ ಶತ್ರುಗಳು ಈ ಪಟ್ಟಣಕ್ಕೆ ಹಿಂದಿರುಗುವಂತೆ ಮಾಡುವೆನು. ಅವರು ಅದಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಿ ಅದನ್ನು ಆಕ್ರಮಿಸಿ ಬೆಂಕಿಯಿಂದ ಕನ್ನಡದಲ್ಲಿ ಆ ವಿಷಯ ಬಂದಿಲ್ಲ, ಇಂಗ್ಲಿಷ್ ಅಲ್ಲಿ, ತಮಿಳಲ್ಲಿ ಇದೆ. ತಮಿಳಲ್ಲಿ ಯಾರಾದ್ರೂ ಓದ್ರಿ? ತಮಿಳಲ್ಲಿ ಓದ್ತೀರಾ? ಯಾರಿದ್ದಾರೆ ತಮಿಳಲ್ಲಿ? ಹೆಸರಿನಿಂದ ಖ್ಯಾತಿಗೊಂಡಿರುವ ಆಲಯದಲ್ಲಿ ನನ್ನ ಮುಂದೆ ಒಡಂಬಡಿಕೆ ಮಾಡಿಕೊಂಡಿರಿ. ಆಮೇಲೆ ನೀವು ಮನಸ್ಸನ್ನು ಬೇರೆ ಮಾಡಿಕೊಂಡಿರಿ. ಅದಲ್ಲ, ತಮಿಳಲ್ಲಿ ಓದ್ರಿ. ತಮಿಳ್ ಯಾರಿದ್ದಾರೆ? ಓದ್ರಿ. ಇಂಗ್ಲಿಷ್ ತಮಿಳ್ 18 உடன்படிக்கையின் வார்த்தைகளை நிறைவேற்றாமல் பின் உடன்படிக்கையை மீறின மனுஷரை நான் உன்னதரின் நடுவாக கடந்து போகும்படி அவர்களை இரண்டாக துண்டித்த கன்றுக்குட்டியைப் போல் ஆக்குவேன். ಯಾವ ಕರುವನ್ನ ನಾನು ಯಾವ ತರ ನೀವು ಮಾಡಿದ್ರೋ ಅದೇ ತರ ಆ ಒಡಂಬಡಿಕೆಗೆ ಏನಿದೆ ಅಂತ ಕೇಳಿದ್ರೆ ಅದಕ್ಕೆ ರಕ್ತ ಇದೆ. ಅದರ ರಕ್ತ ಅಂದ್ರೆ ಅದರಲ್ಲಿ ಜೀವ ಇದೆ, ಒಂದು ದೃಢ ಇದೆ. ನೀವು ಅದನ್ನ ಮೀರುವಾಗ ಯಾವ ತರ ಕರುವನ್ನ ನೀವು ಮಾಡಿದ್ರು ಅದೇ ತರ ನಿಮ್ಮನ್ನ ಏನ್ ಮಾಡ್ತೀನಿ ನಾನು ನೋಡಿ. ಅದೇ ದೃಢ ಅಂತ ಹೇಳೋದು.
ಸಹೋದರ ಜ್ಞಾಪಕ ಇಟ್ಕೊಳ್ರಿ, ಒಂದು ವಿಷಯ ಒಡಂಬಡಿಕೆ ಮಾಡುವಾಗ ತಂದೆಯ ದೇವರ ರಕ್ತವನ್ನು ಆ ಕರುವನ್ನ ಇಟ್ಟು ಮಾಡುವಾಗ ಅದು ಹೆಂಗಿರ್ತದೆ, ಒಡಂಬಡಿಕೆ ಮೀರಿದ ತಕ್ಷಣವೇ ಇಟ್ ಈಸ್ ಅನ್ ಆಕ್ಟಿವ್, ಇಟ್ ಹ್ಯಾಸ್ ಎ ಎನರ್ಜಿ, ಅದಕ್ಕೆ ಜೀವ ಇದೆ. ಅದಕ್ಕೆ ಹೇಳ್ತಾರೆ ಒಡಂಬಡಿಕೆ ಮಾಡಿರೋದಕ್ಕೆ ಜೀವ ಇದೆ. ಆ ಜೀವ ಏನಾಗುತ್ತೆ ಅಂತ ಕೇಳಿದ್ರೆ ಅದು ನನ್ನ ಮೇಲೆ ಬರುತ್ತೆ. ಇನ್ನೊಂದ್ಸರಿ ಈ ಘಟನೆ ನಮ್ಗೆ ಆಗಿಲ್ಲ ಅಂದ್ರೆ ಇನ್ನೊಂದು ಬೇರೆ ಘಟನೆ ಏನಾದ್ರೆ ಎಲ್ಲಾದ್ರೆ ಇದೆಯಾ? ವೆರಿ ಗುಡ್ ಅಲ್ವಾ? ಅಬ್ರಹಾಮ್ ಒಂದು ಘಟನೆ ಇದೆ, ಅದು ಕೂಡ ಓದ್ಬಿಡೋಣ. ಆದಿಕಾಂಡದಲ್ಲಿ 15ನೇ ಅಧ್ಯಾಯ 7, 8, 9. ಆಮೇಲೆ ಆತನು ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರ್ ಎಂಬ ಕಲ್ದಿಯರ ಪಟ್ಟಣದಿಂದ ಬರಮಾಡಿದ ಯೆಹೋವನೇ ನಾನು ಎಂದು ಹೇಳಲು, ಅವನು ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳ್ಕೊಳ್ಳುವುದು ಹೇಗೆ? ನಾನು ನಿನಗೆ ಇದನ್ನ ಗೊತ್ತು, ಆದ್ರೆ ನಾನು ಇದನ್ನ ಭಾಗ ಅಂತ ಹೇಳಿ ನನ್ನ ತಿಳ್ಕೊಳ್ಳೋದು ಯಾಕೆ ಅಂತ ಹೇಳ್ತಾನೆ. ಹಂಗಾದ್ರೆ ಏನ್ ಕೇಳ್ತಾನೆ ಅಬ್ರಹಾಮು, ನೀನ್ ಏನೋ ಹೇಳಿದ್ಯಾ, ಕರ್ಕೊಂಡ್ ಬಂದಿದ್ಯಾ, ಇದನ್ನ ಕೊಡ್ತೀಯಾ ಅಂತ ಹೇಳಿದ್ಯಾ, ಇದೆಲ್ಲ ಮಾಡುವಾಗ ಇದನ್ನ ಕೊಡ್ತೀಯಾ ನನಗೆ ಅಂತ ನಾನು ತಿಳ್ಕೊಳ್ಳೋದು ಹೆಂಗೆ, ನಾನು ನಂಬೋದು ಹೆಂಗೆ, ಮತ್ತೆ ನಾನು ಎಲ್ಲ ಬಿಟ್ಟು ಹೋಗ್ತೀನಿ, ನಂಬೋದು ಹೆಂಗೆ ಅಂತ ಹೇಳುವಾಗ ಈಗ ತಂದೆ ದೇವರು ಅಲ್ಲಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಏನ್ ಹೇಳ್ತಾರೆ ಅಲ್ಲಿಗೆ? ಅದಕ್ಕೆ ಆತನು, ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಅವನು ಅವುಗಳನ್ನು ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು 2 ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ ಇಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಆ ಶವಗಳ ಮೇಲೆ ಹದ್ದುಗಳು ಎರಗಲು ಅಬ್ರಹಾಮನು ಅವುಗಳನ್ನು ಓಡಿಸಿ ಬಿಟ್ಟನು. ನೋಡ್ರ, ಅಬ್ರಹಾಮ್ ಅದನ್ನ ಓಡಿಸಿಬಿಟ್ಟು 10ನೇ ವಾಕ್ಯ ತನಕ ಓದಿದ್ರಲ್ಲ, ಸರಿ. ಆಮೇಲೆ ನೋಡ್ಬೇಕಾದ್ರೆ ಅದನ್ನ ತುಂಡು ನಡುವೆಗೆ ನಾನು ಏನ್ ಮಾಡ್ತೀನಿ ಅಂತೆ, ಅದೋಗ್ತೀನಿ ಅಂತ ಹೇಳಿದ್ರು. ಅದು ಒಂದು ಇಂಗ್ಲಿಷ್ ಅಲ್ಲಿ ಒಂದು ವಾಕ್ಯದಲ್ಲಿ ಏನಂತ ಕೇಳಿದ್ರೆ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ 10th all these and divided them in the midst, and they each piece one against another, but the birds divided it not. And when the fowls came down upon the carcasses, Abraham drove them away. ಆಮೇಲೆ 17ನೇ ವಾಕ್ಯ ಹೋದ್ರೆ 17th verse. ಹೊತ್ತು ಮುಳುಗಿ ಕಾರ್ಗತ್ತಲಾದಾಗ ಈಗೋ ಹೊಗೆ ಆಯುವ ಹೊಲೆಯು ಉರಿಯುವ ದೀವಟಿಗೆಯು ಕಾಣಿಸಿ ಆ ತುಂಡುಗಳ ನಡುವೆ ಹೋದವು. ನೋಡ್ದಾ ಏನಂತ ಕೇಳಿದ್ರೆ ಅದು ಇಂಗ್ಲಿಷ್ ಅಲ್ಲಿ ಓದ್ಬಿಡ್ದ. It came to pass that when the sun went down, it was dark. Behold, a smoking furnace and a burning lamp that passed between those pieces. ನೋಡ್ದಾ, ಬರ್ನಿಂಗ್ ಲ್ಯಾಂಪ್ ಅಂತ ಹೇಳುವಾಗ ಏನ್ ಅರ್ಥ ಅಂತ ಕೇಳಿದ್ರೆ ಆ ದೃಢ ಏನಾಗುತ್ತೆ ಅಂತ ಕೇಳಿದ್ರೆ ಸೋದಸ್ತದ ಇಟ್ ಇಸ್ ಎನ್ ಎನರ್ಜಿ. ನೋಡಿ, ಆತನ ಒಂದು ಮಾಡಿದಂತ ಒಡಂಬಡಿಕೆಯಲ್ಲಿ ದೇರ್ ಇಸ್ ಎ ಲೈಫ್. ಈಗ ಏನ್ ಹೇಳ್ತಾರೆ, ಲೈಫ್ ಮಾಡಿ ಅಬ್ರಹಾಮಿಗೆ ಏನ್ ಹೇಳಿದ್ರು, ನಿನಗೆ ನಾನು ಏನ್ ದೃಢವಾಗಿ ಕೊಟ್ಟಿರುವ ಏನ್ರಿ ಒಡಂಬಡಿಕೆ ಅಂತ ನಾವು ನೋಡ್ತೀವಿ. ಸರಿ, ಹೀಗಿರುವಾಗ ಸಹೋದರಿಯರೇ, ಇಲ್ಲಿಗೆ ನಾವು ಈ 2 ಎಕ್ಸಾಂಪಲ್ ನೋಡ್ಬೇಕಾದ್ರೆ, ಹಂಗಾದ್ರೆ ಹಲ ಒಡಂಬಡಿಕೆ ನೋಡ್ರಿ, ಒಂದು ದೃಢವಾಗಿ ಒಂದು ವಿಷಯವನ್ನು ಮಾಡ್ಬೇಕಾದ್ರೆ ಅದನ್ನ 2 ತುಂಡು ಮಾಡ್ಬಿಟ್ಟು ಅದನ್ನ ರಕ್ತವನ್ನು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಹಿಟ್ಟಿ ನಮ್ಮ ಹತ್ರ ಏನ್ ಮಾಡ್ತಾರ್ರಿ, ಒಡಂಬಡಿಕೆ ಮಾಡ್ತಾರೆ. ದಟ್ ಈಸ್ ಇಂಪಾರ್ಟೆಂಟ್ ಒಡಂಬಡಿಕೆ. ಆ ಒಡಂಬಡಿಕೆ ಮಾಡುವಾಗ ಅದರ ಅರ್ಥ ಏನಂತ ಕೇಳಿದ್ರೆ ಇಟ್ ಈಸ್ 100% ದೃಢವಾಗಿ, ಇಟ್ ಸ್ಟ್ರಾಂಗ್ಲಿ ಇಟ್ ವಿಲ್ ಹ್ಯಾಪನ್. ನಡೆದೇ ಏನಾಗುತ್ತೆ, ನಡೀತದೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಾದ್ರೆ ಮೋಶೆ ಕಾಲದಲ್ಲಿ ಅಬ್ರಹಾಂ ಇವ್ರು ಏನ್ ಮಾಡಿದ್ರು, ಮೋಶೆ ಮಾತ್ರ ಇಸ್ರೇಲ್ ಮಕ್ಕಳನ್ನ ತಂದೆ ದೇವರು ಕರೆಸ್ಬಿಟ್ಟು ಹೇಳಿದ್ರು, ನಾನು ಹೇಳಿದ ನಮ್ಮ ಮಾತುಗಳು ಆಜ್ಞೆಗಳೆಲ್ಲ ನೀವು ಕೈಕೊಳ್ತೀರಾ ಅಂತ ಹೇಳಿದ್ರು. ಅವಾಗ ಏನಾಯ್ತದು, ನಾವೆಲ್ಲ ಏನ್ ಮಾಡ್ತೀರಿ, ಕೈಕೊಳ್ತೀವಿ ಅಂತ ಏನ್ ಮಾಡಿದ್ರು, ಹೇಳಿದ್ರು. ಒಪ್ಕೊಂಡ್ರ ಇಲ್ವಾ? ಹೌದು, ಒಪ್ಕೊಂಡ್ರು. ತಂದೆ ದೇವ್ರು ಹಂಗೆ ಬಿಟ್ರ? ನೋಡಿ, ಒಪ್ಕೊಂಡ್ರು. ನೀನು ಮಾಡ್ತೀರಾ ಅಂತ ಕೇಳಿದ್ರು, ಓಕೆ ಅಂತ ಹೇಳಿದ್ರು. ಹಾಗೆ ಇವ್ರು ಏನ್ ಹೇಳಿದ್ರು, ತಂದೆ ದೇವ್ರು ಸರಿ ಹಾಗಾದ್ರೆ ಒಂದ್ ಕೆಲಸ ಮಾಡ್ರಿ. ವಾಕ್ಯ ಓದನ, ಹೆಬ್ರಿಯದಲ್ಲಿ 9ನೇ ಅಧ್ಯಾಯ 19-20. ಹೀಗಿರಲಾಗಿ ಮೊದಲನ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೂ ಹೇಳಿದ ಮೇಲೆ ನೀರು
ಕೆಂಪು ಉಣ್ಣೆ, ಹಿಸ್ಸೋಪ್ ಕಡ್ಡಿ ಇವುಗಳೊಂದಿಗೆ ಹೋರಿ, ಕರಗಳ ಮತ್ತು ಹೋತಗಳ ರಕ್ತವನ್ನು ತೆಗೆದುಕೊಂಡು, ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ಗ್ರಂಥದ ಮೇಲೆಯೂ ಎಲ್ಲಾ ಜನರ ಮೇಲೆಯೂ ಪ್ರೋಕ್ಷಿಸಿದನು. ಬರೀ ಮಾತಲ್ಲಿ ಏನ್ ಮಾಡ್ಲಿಲ್ಲ, ಅಲ್ಲಿಗೆ ಒಪ್ಕೊಂತೀರಾ ಸರಿ ನಡೀತೀನಿ ಅಂತ ಹೇಳುವಾಗ ತಂದೆ ದೇವರು ಅಲ್ಲಿಗೆ ಕೂಡ ಏನ್ ಮಾಡ್ಲಿಲ್ಲ, ಹೌದಾ ಬರೀ ಮಾತಲ್ಲಿ ಒಪ್ಕೊಂಡಿಲ್ಲ ರೀ. ಆತನ ರಕ್ತದಿಂದ ಏನ್ ಮಾಡಿದ್ರು ಒಡಂಬಡಿಕೆ. ಯಾಕೆ ಅಂತ ಕೇಳಿದ್ರೆ ಇಟ್ ಹ್ಯಾಸ್ ಎ ಎನರ್ಜಿ. ಇಸ್ರೇಲ್ ಮಕ್ಕಳಿಗೆ ಹೇಳಿದ್ರು ಇಟ್ ಇಸ್ ಎ ಎನರ್ಜಿ, ಇಟ್ ಹ್ಯಾಸ್ ಎ ಲೈಫ್. ಏನ್ ಮಾಡುತ್ತೆ, ನೀನು ಮೀರಿ ಹೋಗುವಾಗ ಅದೇನಾಗುತ್ತೆ ರೀ, ಮೀರಿ ಹೋಗುವಾಗ ಶಿಕ್ಷೆ ಹಾಗೆ ಆಗುತ್ತೆ. ಅದು ಶಿಕ್ಷೆ ಹಾಗೆ ಆಗುತ್ತೆ. ಇನ್ನೊಂದು, ಅದು ನೆರವೇರುತ್ತೆ ದೇವರ ಕಡೆಯಿಂದ. ಅದು ಏನಾಗುತ್ತೆ 100% ಇದೇ ರೀ ನಮ್ಗೆ ದೃಢ. 100% ದೇವರು ಮಾಡಿದ ಒಡಂಬಡಿಕೆ ನೆರವೇರುತ್ತೆ. ಇಟ್ ವಿಲ್ 100% ಇಟ್ ವಿಲ್ ಹ್ಯಾಪನ್. ಸರಿ, ಈಗಿರುವಾಗ ಸಹೋದರ ಸಹೋದರರೇ, ನಾವು ಈಗ ನೋಡ್ಬೇಕಾದ್ರೆ ಇಸ್ರೇಲ್ ಜನರು ಯಾವಾಗ ಇದನ್ನ ಮೀರಿದ್ರು ಅಲ್ವಾ, ಇಸ್ರೇಲ್ ಜನ ಯಾವ ಇದನ್ನ ಮೀರಿ ಬಿಟ್ಟಿದ್ರು, ಅವ್ರಿಗೆ ಬಂದಿದ್ದಂತ ಶಿಕ್ಷೆ ಏನ್ ಗೊತ್ತಾ? ಮರಣ ಬಂತಾ, ತುಂಡಾಗಿ ಏನ್ ಮಾಡ್ಬಿಟ್ರಂತೆ ದೇವರು ಅವರಿಗೆ. ಇದು ಶಿಕ್ಷೆ. ಓಕೆ, ಸರಿ. ಇವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಾವು ಇಲ್ಲಿಗೆ ಬಂದ್ಬಿಡೋಣ. ಈಗ ತಂದೆ ದೇವರು ಆ ಒಂದು ಮಾಡಿದಂತ ಅರ್ಪಣೆಗಳು, ಅಲ್ಲಿದ್ದ ಮಾಡಿದಂತ ಎಲ್ಲ ಪ್ರಮಾಣಗಳು ಅಂತ ಹೇಳುವಾಗ ಎಲ್ಲ ಇವಾಗ ನಾವು ಹೇಳು ಮಾತು ಎಲ್ಲ ಹೇಳ್ತಿದ್ವಲ್ಲ, ಇವೆಲ್ಲ ಏನ್ರಿ ಚಾಯವಾಗಿತ್ತು. ಈ ಚಾಯವಾಗಿ ಇರೋದಿಕ್ಕೆ ಇಷ್ಟು ಸ್ಟ್ರಾಂಗು, ಇಷ್ಟು ದೃಢ, ಇಷ್ಟು ಪನಿಷ್ಮೆಂಟು, ಇಷ್ಟು ಕನಿಕಾರ ಇಲ್ಲದಿರ ಇರುವ ಒಂದು ವಿಷಯಕ್ಕೆ ಅಂತ ಹೇಳುವಾಗ ನಾವು ಎಲ್ಲಿಗೆ ಬರ್ತೀರಿ ಅಂತ ಹೇಳಿದ್ರೆ, ಆತನ ಒಡಂಬಡಿಕೆಯಲ್ಲಿ ಪಾಲ್ಗೊಳ್ಳುವವರಾಗಿ ಎಲ್ಲಿರ್ತೀವಿ ಈಗ. ಅದನ್ನ ನಿಜ ಸ್ವರೂಪವಾಗಿ ಇರುವ ಒಂದು ಯಾವ್ದ್ರ ಘಟನೆಯಲ್ಲಿ ನಾವು, ಘಟನೆ ಅಲ್ಲ, ನಿಜ ಸ್ವರೂಪದ ಇರುವ ಕ್ರಿಸ್ತನಲ್ಲಿ ನಾನು ಭಾಗವಹಿಸುವವರಾಗಿನೇ ಇರ್ತೀವಿ. ಅವು ಎಷ್ಟು ಸೀರಿಯಸ್ ಆಗಿ ಇರಬೇಕು ಅಂತ ಕೇಳಿದ್ರೆ, ಇದ್ದೀರಾ? ನೋಡ್ಬೇಕು, ನಾವಿದ್ದೀರಾ ಸಹೋದರ ಸಹೋದರಿಯರೇ? ಇದನ್ನ ಬಹಳ ಮುಖ್ಯ. ಓಕೆ, ಓದೋಣ ಈಗ. ಮತ್ತೆ 26ನೇ ಅಧ್ಯಾಯ 27, 28. ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. 26ನೇ ವಾಕ್ಯದಿಂದ ಹೋದ್ರಿ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಸರಿ, ಇದರಲ್ಲಿ ಏನ್ ಅರ್ಥ ಆಗಿದೆ? ಇಷ್ಟೊತ್ತು ನಾವು ಮಾತಾಡ್ಕೊಂಡ್ ಬಂದಿವಲ್ಲ ಹಳೆ ಒಡಂಬಡಿಕೆಯಲ್ಲಿ. ಇಲ್ಲಿ ಕ್ರಿಸ್ತನು ಏನ್ ಮಾಡ್ತಾನೆ ಕೇಳಿದ್ರೆ, ಅವತ್ತು ರಾತ್ರಿ ಭೋಜನ ಮಾಡೋದಕ್ಕೆ ಕೂತಿರುವಾಗ ಇದನ್ನ ರಕ್ತವನ್ನು ಅಥವಾ ದ್ರಾಕ್ಷರಸವನ್ನು ಅಥವಾ ಆತನ ಒಂದು ರೊಟ್ಟಿಯನ್ನು ಇದನ್ನ ದ್ರಾಕ್ಷರಸವನ್ನು ರೊಟ್ಟಿಯನ್ನು ಅವತ್ತು ಅದನ್ನ ಇಟ್ಟೇ ತೋರಿಸ್ಬೇಕು ಅಂತ ಯೇಸು ಸ್ವಾಮಿ ಅದನ್ನ ತರಿಸಿದ್ರ ಅಂತ ಕೇಳಿದ್ರೆ ಇಲ್ಲ. ಏನಂತ ಹೇಳಿದ್ರೆ ಸಹೋದರ ಸಹೋದರಿ, ಅಲ್ಲಿ ಭೋಜನ ಮಾಡುವಾಗ ಇವ್ರಿಗೆ ಏನ್ ಭೋಜನವಿತ್ತೋ ಆ ಭೋಜನದಿಂದ ನಮ್ಗೆ ಏನ್ ಕೊಟ್ರಂತೆ? ಒಂದು ಪಾಠನ ಕೊಟ್ರು. ಓಕೆ, ಇವಾಗ ಅವ್ರು ಏನ್ ಹೇಳ್ತಾರೆ, ಆ ರೊಟ್ಟಿಯನ್ನ ತೆಗೆದು ಊಟ ಮಾಡ್ತಾ ಇರುವಾಗಲೇ ಆ ರೊಟ್ಟಿಯನ್ನ ತೆಗೆದು ಏನ್ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನ್ನ ಶರೀರವಾಗಿದೆ. ಇದೇನಾಗ್ಬೇಕು? ಮುರಿಯಲ್ಪಡಿ. ಹಂಗಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ವಲ್ಲ, ದೃಢವಾಗಿ ಆ ಶರೀರ ಏನಾಗ್ಬೇಕ್ರಿ? ಮುರಿಬೇಕು. ಮುರಿದ ಮೇಲೆ ಆತನ ರಕ್ತ ಅಂತ ಹೇಳುವಾಗ ಆತನ ರಕ್ತವನ್ನ ಇಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ರಕ್ತವನ್ನ ಸುರಿತೀನಿ. ಆ ರಕ್ತವನ್ನ ಇಟ್ಟು ಹೊಸ ಒಡಂಬಡಿಕೆನ ಏನ್ ಮಾಡ್ತೀನಿ? ಸ್ಥಾಪನೆ ಮಾಡ್ತೀನಿ ಅಂತ ಹೇಳುವಾಗ ಏನ್ ಅರ್ಥ ಗೊತ್ತಾ ಸಹೋದರ ಸಹೋದರಿಯರೇ? ಅದರ ದೃಢ ರಾಜ್ಯ ಇಲ್ಲಿಗೆ ಸ್ಥಾಪನೆ ಆಗೋದು 100% ಅಂತ ಏನೋ. ನೀವು ನಿಮ್ಮನ್ನ ಕರೆದಿರುವ ಕರೆ 100% ಏನಂತೆ? ನಿಜವಾಗಿ ಇದೆ ಅಂತ ಹೇಳೋದಿಕ್ಕೆ ದಟ್ ವಾಸ್ ಎ ವೆರಿ ಸ್ಟ್ರಾಂಗ್ ಎವಿಡೆನ್ಸ್. ಆತನ ಶರೀರವನ್ನು ಏನ್ ಮಾಡಿದ್ರು? ವಾಕ್ಯ ಓದನಷ್ಟೇ. ಇದರಲ್ಲಿ 1 ಕೊರಿಂಥಿಯ 11ನೇ ಅಧ್ಯಾಯ 23, 24, 25.
ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಹ್ಮ್ ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ಹ್ಮ್ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಹ್ಮ್ ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ಹ್ಮ್ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಆಮೇಲೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಹ್ಮ್. ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆ. ನೋಡ್ದ, ಈ ಪಾತ್ರೆವು ಏನಂತ ಕೇಳಿದ್ರೆ, ಈ ರಕ್ತವು ಏನಂತ ಕೇಳಿದ್ರೆ, ಏನ್ ಸ್ಥಾಪನೆ ಮಾಡ್ತೀನಿ ಅಂತ ಕೇಳಿದ್ರೆ ಹೊಸ ಒಡಂಬಡಿಕೆ. ಓಕೆ, ಈ ಹೊಸ ಒಡಂಬಡಿಕೆ ಅಂತ ಹೇಳುವಾಗ ಇಲ್ಲಿಗೆ ನಾವು ಆಕ್ಚುಲಿ ಯಾವ ತರ ತಗೊಂತೀವಿ ಈ ಹೊಸ ಒಡಂಬಡಿಕೆ ರಕ್ತವ ಅಂತ ಹೇಳುವಾಗ, ಫಿನಿಶ್ ಸ್ಟೋರಿ ತರ ತಗೊಂತೀವಿ. ಏನ್ ಫಿನಿಶ್ ಸ್ಟೋರಿ ಅಂತ ಹೇಳಿದ್ರೆ, ಆತನು ರ್ಯಾನ್ಸಮ್ಮು ಇಲ್ಲೇ ಎಂಡ್ ಆಯ್ತು, ಆತನ ಪಸ್ಕ ಇಲ್ಲಿಗೆ ಏನಾಗುತ್ತೆ ಎಂಡ್ ಆಯ್ತು, ಅದನ್ನ ಅಟೋನ್ಮೆಂಟ್ ಅಂತ ಹೇಳಿದ್ರೆ ದೋಷ ಪರಿಹಾರ ಇಲ್ಲಿಗೆ ಏನಾಯ್ತು, ಎಲ್ಲ ಕ್ರಿಸ್ತನಲ್ಲಿ ಮುಗೀತು ಅಂತ ಆಕ್ಚುಲಿ ನಾವೇನ್ ಮಾಡ್ತೀವಿ, ಭಾಗವಹಿಸ್ತೀವಿ. ಆಕ್ಚುಲಿ ಇಲ್ಲಿಗೆ ಬಿಗಿನಿಂಗ್ ಇದು, ಆತನು ಮಾಡುವ ಒಡಂಬಡಿಕೆಯನ್ನ ಆರಂಭ ಅದು. ಅದನ್ನ ನಾವು ಗಮನ ಕೊಡಲ್ಲ. ಯಾಕೆ ನೋಡ್ರಿ, ಅದೆಲ್ಲ ಇವರಲ್ಲಿ ನೆರವೇರುತ್ತೆ. ಅಲ್ಲಿ ಮಾಡಿದಂತ ಎಲ್ಲಾ ಯಜ್ಞವು ಯಾರಲ್ಲಿ ನೆರವೇರುತ್ತೆ, ಕ್ರಿಸ್ತನಲ್ಲಿ ನೆರವೇರುತ್ತೆ. ಅದು ಓಕೆ, ಬಟ್ ಈ ಫಿನಿಶಸ್ ಇನ್ ದ ಕ್ರಾಸ್. ಇಲ್ಲಿ ಮಾಡ್ತಾ ಇರೋದು ರಕ್ತವಲ್ಲಿ, ಆತನು ಕೊಡುವ ಶರೀರದಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಈಸ್ ಮೇಕಿಂಗ್ ಎನ್ ಎ ನ್ಯೂ ಕವನೆಂಟ್. ಒಂದು ಹೊಸ ಒಡಂಬಡಿಕೆಯನ್ನು ನಾನು ಮಾಡ್ತಾ ಇದ್ದೀನಿ, ಅದು ದೃಢವಾಗಿ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇದರಲ್ಲಿ ನೀವೇನಾಗಿರ್ತೀರಾ ಅಂತ ಕೇಳಿದ್ರೆ, ಆ ಹೊಸ ಒಡಂಬಡಿಕೆಗೆ ನೀವೇನಾಗಿರ್ತೀರ, ನೀವು ಮಧ್ಯಸ್ಥರಾಗಿರೋದು ನಿಜ 100%. ಇಷ್ಟೆಲ್ಲ ಗ್ಯಾರಂಟಿ ಕೊಡುವಾಗ ನಾವು ಬಾಳ್ತಾ ಇರುವ ಎಂಥ ಸ್ಥಿತಿಯಲ್ಲಿ ಅಂತ ಕೇಳಿದ್ರೆ, ಬ್ರದರ್ ರಸಲ್ ಇಲ್ಲಿ ಅಂತ ಕೇಳಿದ್ರೆ, ಸಾರಿ ನಮ್ಮ ಏನ್ ಬರೀತಾರೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ನಾವು ಇವಾಗ ನೋಡ್ಬೇಕಾದ್ರೆ ಇಲ್ಲಿಗ ಪಸ್ಕ ಎಲ್ಲಿ ಏನೆಲ್ಲ ಎಂಡಾಯ್ತ್ರಿ ಇದ್ರಲ್ಲಿ, ಆತನ ಕ್ರಿಸ್ತನಲ್ಲಿ ರಕ್ತದಲ್ಲಿ, ಆತನ ಶಿಲುಬದಲ್ಲಿ ಏನೆಲ್ಲ ಎಂಡಾಯ್ತು? ಬರೀ ಪಸ್ಕ ಮಾತ್ರನಾ? ಅಟೋನ್ಮೆಂಟ್ ಯಾವಾಗ ಫುಲ್ ಆಯ್ತು? ಅಟೋನ್ಮೆಂಟ್ ಫುಲ್ ಆಯ್ತು ಅಲ್ವಾ? ಆಮೇಲೆ ಏನಾಗ್ಬೇಕಂತ ಕೇಳಿದ್ರೆ, ಏನೆಲ್ಲ ಅದರಲ್ಲಿ ಫುಲ್ಫಿಲ್ ಆಯ್ತು ಅಂತ ಕೇಳಿದ್ರೆ, ಅಲ್ಲಿ ಮಾಡಿದಂತ ಎಲ್ಲಾ ಯಜ್ಞವು ಯಾರಲ್ಲಿ ಮುಗಿತಂತೆ? ಅದು 2 ಯಜ್ಞ ಒಂದ್ರಲ್ಲೇ ಮಾಡಿದ್ರಂತೆ, ಶಿಲುಬೆ ಮೇಲೆ. ರಕ್ತ ಏನ್ರಿ? ದ ರಿಮಿಷನ್ ಆಫ್ ಸಿನ್ ಇಸ್ ಬ್ಲಡ್ ಇಸ್ ದ ರಿಮಿಷನ್ ಆಫ್ ಸಿನ್ ಅಂತ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಹೌದು, ನೋಡ್ಬೇಕಾದ್ರೆ ಕ್ರಿಸ್ತನು ಆ ರಕ್ತವನ್ನು ಸೊರಿಯುವಾಗ ಒಂದೇ ಸತಿ 2 ಮಾಡಿ ಮುಗಿಸಿದ್ರಂತೆ ಅಲ್ವಾ? ನಾವೆಲ್ಲಿ ಓದ್ತೀರಿ ಇದನ್ನ? ಓದೋದ್ ಬೇಡ, ಯಾಕಂದ್ರೆ 7:27 ಅಲ್ಲಿ ಓದ್ತೀವಿ. ಹೀಬ್ರೂಸ್ 7:27 ಅಲ್ಲಿ ಓದ್ತೀರಿ, ಅದರಲ್ಲಿ ಓದ್ಬೇಕಂತೆ ಓದ್ರಿ. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಸರಿ, ಎಷ್ಟತಿ ಓದಿದ್ರಿ ಇದನ್ನ? ಯೇಸು ಕ್ರಿಸ್ತನ ಇಲ್ಲಿ ವಾಕ್ಯ ಏನ್ ಹೇಳ್ತಾ? ಮೊದಲು ಏನಂತೆ? ಪಾಪ ಪರಿಹಾರಿ. ಆಮೇಲೆ ಇದು ಯಾರನ್ನು ಮಾಡಿರೋದು ವಿಷಯಗಳು? ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದ. ಒಂದೇ ಸಾರಿ ಏನ್ ಮಾಡಿದ್ರಂತೆ? 2 ಒಂದೇ ಸಾರಿ ಮಾಡಿದ್ರಂತೆ. ಹೆಂಗೆ? ತಮಗಾಗಿ ಅದು ಒಂದು. ಇನ್ನೊಂದು ಏನ್ ಮಾಡ್ಬೇಕಂದ್ರೆ, ಆತನ ಶಿಲುಬೆಯಲ್ಲಿ ಮಾಡಿದಂತ 2 ಕಾರ್ಯ ಬಹಳ ಮುಖ್ಯ. ರಿಮಿಷನ್ ಆಫ್ ಸಿನ್ ಅಂತ ಕೇಳಿದ್ರೆ, ರಕ್ತ ಸಿಂದಲಿದ್ದಿಲ್ಲಾಮೇಲೆ ಪಾವಮಣ್ಣಿ ಪಿಲ್ಲೈ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನ್ ಹೇಳ್ತಾರೆ ಅದಕ್ಕೆ? ರಕ್ತದ ಇಲ್ಲದಿರೋ ಪಾಪ ಏನಾಗಲ್ಲ, ಪರಿಹಾರ ಇಲ್ಲ ಅಂತ ಹೇಳ್ತಾರೆ. ಓಕೆ, ಒಂದು ಇದು ಯಾವಾಗ ನಡೆದಿದ್ದು ಅಂತ ಹೇಳಿದ್ರೆ, ಬೆಳಗ್ಗೆ 9 ಗಂಟೆಗೆ ನಡೆದಿರೋ ವಿಷಯ. ಇಸ್ರೇಲ್ ಮಕ್ಕಳು ರಕ್ತ ಸೊರಿಯುವಾಗ ಯಾವಾಗ ಸೊರಿದ್ರು ಅಂತ ಕೇಳಿದ್ರೆ, ಎಲ್ರಿ 9 ಗಂಟೆ ನಡೆದಿರುವ ಕಾರ್ಯ ಅದು. ರಕ್ತ ಅಲ್ಲಿ ಸೊರಿಯುವಾಗ ಏನ್ ಸಿಕ್ತಂತ ಕೇಳಿದ್ರೆ, ಇಸ್ರೇಲಿಗೆ ಏನಾಯ್ತು? ಬಿಡುಗಡೆ. ಆತನ ಎಲ್ಲಾ ಆಜ್ಞೆಯನ್ನು ಫುಲ್ಫಿಲ್ ಮಾಡ್ತಾರೆ. 3 ಗಂಟೆಗೆ ಆತ ಪ್ರಾಣ ಕೊಟ್ರಲ್ಲ, ಅದು ರ್ಯಾನ್ಸಮ್ ಸ್ಯಾಕ್ರಿಫೈಸು. ಪ್ರಾಣಕ್ಕೆ, ಜೀವಕ್ಕೆ ಅದು ಬಂದು ನೋಡ್ರಿ, ಇದು 2 ಒಂದ್ರಲ್ಲೇ ಏನಾಯ್ತಂತೆ? ಫುಲ್ಫಿಲ್ ಆಯ್ತು ಅಂತ ಹೇಳ್ತಾರೆ. ಸರಿ, ಇವೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಇದರಲ್ಲಿ ಇದ್ದಿದ್ದಂತ ರೊಟ್ಟಿ ಮತ್ತೆ ಆ ರಕ್ತ, ಆ ಹೊಸ ಒಡಂಬಡಿಕೆಯಲ್ಲಿ ನಾವು ಯಾವ್ದು ಬಹಳ ಮುಖ್ಯವಾಗಿ ಕೊಡ್ತೀವಿ ಅಂತ ಕೇಳಿದ್ರೆ, ಯಾವ್ದ ಮೇಲೆ ನಾವು ಧ್ಯಾನ ಅದನ್ನ ಕೊಡ್ತೀವಿ ಅಂತ ಕೇಳಿದ್ರೆ, ಬರುವಾಗ ರೊಟ್ಟಿಯನ್ನ ಕೈಯಲ್ಲಿ ಇಟ್ಟುಕೊಂಡು, ರಕ್ತವನ್ನು ಕೈಯಲ್ಲಿ ಇಟ್ಟುಕೊಂಡು, ಆ ದ್ರಾಕ್ಷರಸವನ್ನ ಕೈಯಲ್ಲಿ ಇಟ್ಟುಕೊಂಡು ಬಹಳ ಭದ್ರವಾಗಿ ಏನ್ ಮಾಡ್ತೀರಿ ಅದನ್ನ
ತಿಂತೀವಿ, ಬಹಳ ಭದ್ರವಾಗಿ ಕುಡಿತೀವಿ. ಅದು ಒಳಗೆ ಹೋದ ತಕ್ಷಣ ಕೆಲವರೆಲ್ಲ ಏನು ಮಾಂಸನೇ ತಿನ್ನಲ್ಲ ಒಂದು ವಾರಕ್ಕೆ. ಯಾಕಂದ್ರೆ ಕ್ರಿಸ್ತನ ಮಾಂಸ ಏನಾಗ್ಬೇಕು, ಒಳಗೆ ಹೋಗಿ ಕ್ರಿಸ್ತನ ಮಾಂಸ ನನ್ನ ಮಾಂಸದಲ್ಲಿ ಸೇರ್ಬೇಕು. ಕ್ರಿಸ್ತನ ರಕ್ತ, ಕ್ರಿಸ್ತನ ದ್ರಾಕ್ಷರಸ ಈ ಒಂದು ಬಹಳ ಮುಖ್ಯತ್ವ ಯಾವ್ದು ಕೊಡ್ತಾರೆ ಅಂತ ಕೇಳಿದ್ರೆ, ಈ ರೊಟ್ಟಿ ಮತ್ತೆ ದ್ರಾಕ್ಷರಸಕ್ಕೆ ಕೊಡುವ ಮುಖ್ಯತ್ವ ಅದು ಸಿಂಬಲ್ಲು. ಅದರ ಹಿಂದೆ ಇರುವ ನಿಜವಾದ ಸ್ವರೂಪ, ಅದರ ರೂಪ, ಸ್ಪಿರಿಚುವಲ್ ಮೀನಿಂಗು ಅನೇಕರಿಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯು ಡೋಂಟ್ ನೋ ದ ಮೀನಿಂಗ್ ಬಿಹೈಂಡ್ ದ ಬ್ರೆಡ್ ಅಂಡ್ ದ ವೈನ್. ಮೀನಿಂಗ್ ಗೊತ್ತಿಲ್ಲ, ಅದರಲ್ಲಿ ಭಾಗವಹಿಸೋದಲ್ಲೇ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಸಹೋದರ ಸಹೋದರರೇ, ಈ ತರ ನೋಡುವಾಗ ನಾವಲ್ಲಿ ಅಲ್ವಾ, ಅದನ್ನು ವಾಕ್ಯ ಸ್ವಲ್ಪ ಸ್ಕಿಪ್ ಮಾಡ್ಬಿಡ್ತೀವಿ. ಯಾಕಂತ ಕೇಳಿದ್ರೆ ಅವು ಏನಕ್ಕೆ ಅಂತ ನಾವು ಅನೇಕರು ಏನು ಗೊತ್ತಿಲ್ಲ ಅಂತ ಕೇಳಿದ್ರೆ ಗೊತ್ತಿಲ್ಲ. ಆಕ್ಚುಲಿ ರೊಟ್ಟಿ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ, ಆ ಜೀವ ಇರುವ ಒಂದು ರೊಟ್ಟಿ ಅಂತ ನಮ್ಗೆಲ್ಲ ಗೊತ್ತಿದೆ. ಕ್ರಿಸ್ತನ ಇವಾಗ ನಾನು ಹೇಳ್ದಲ್ಲ, ಇವೆಲ್ಲ ಜೀವ ಏನಕ್ಕೆ ಅಂತ ಕೇಳಿದ್ರೆ ಆತನ ಮಾಡಿದಂತ ದೃಢವಾಗಿ ಮಾಡಿರುವ ಒಡಂಬಡಿಕೆ, ಅದನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ರಿ. ಈಗ ನಮಗೆ ಶುದ್ಧೀಕರಣೆ ಬೇಕು ಅಂತ ಹೇಳುವಾಗ ನಮ್ಮ ಏನಾಗ್ಬೇಕು ಅಂತ ಕೇಳಿದ್ರೆ, ನಾವೇನು ಅನ್ಕೊಂಡಿರ್ತೀವಿ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ನಾವು ಯಾವಾಗ್ಲೂ ಇದರಲ್ಲಿ ಪಾಪ ಮಾಡುವವರಾಗಿ ನಾವು ಏನ್ ಮಾಡ್ಬೇಕು ನಮ್ಮಲ್ಲಿ ಅಂತ ಕೇಳಿದ್ರೆ, ನಾವು ಶುದ್ಧೀಕರಣೆ, ಕ್ರಿಸ್ತನ ರಕ್ತ ಎಷ್ಟು ಬಹಳ ಮುಖ್ಯ ಅಂತ ಕೇಳಿದ್ರೆ, ಇಷ್ಟು ಬಹಳ ಮುಖ್ಯವಾಗಿ ಇರುವ ಈ ರಕ್ತವನ್ನು ನಾವು ಹೆಂಗೆ ತಿರಸ್ಕಾರ ಮಾಡ್ತೀವಿ, ಹೆಂಗೆ ಇದನ್ನ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಆತನ ರಕ್ತವನ್ನು ಏನ್ ಮಾಡ್ತೀವಿ ಅಂತೆ ಸಾಮಾನ್ಯವಾಗಿ ಎನ್ಕೊಳ್ತೀವಿ ಅಂತ ಕೇಳಿದ್ರೆ ಸಹೋದರ ಸಹೋದರಿ, ಆ ಪಾಪ ಪರಿಹಾರ ದಿನ 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 ನಾವೇನ್ ಮಾಡಲ್ಲ ಅಂತ ಕೇಳಿದ್ರೆ ನಾವು ಆ ರಕ್ತದಿಂದ ತೊಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿಗೆ ಬರೆಯುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಪಾಪ ನಮ್ಮಲ್ಲಿ ಹೆಂಗ್ ಉಂಟಾಗತ್ತೆ? ನಾವು ಪಾಪ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಪಾಪ ಮಾಡ್ತೀವಿ. ಹೆಂಗ್ ಪಾಪ ಮಾಡ್ತೀವಿ ಅಂತ ಕೇಳಿದ್ರೆ ನಾವೇನು ಕೊಟ್ಟಿದ್ದೀವಿ, ಈಗ ಬ್ರದರ್ ನಾನು ಯಾರ ಹತ್ರನೂ ಮಾತಾಡಲ್ಲ ಬ್ರದರ್ ಅಲ್ವಾ, ನಾನು ಎಲ್ಲೂ ಹೋಗಲ್ಲ, ನಾನು ಯಾರಿಗೂ ದ್ರೋಹ ಮಾಡಲ್ಲ, ನಾನು ಸುಳ್ಳು ಹೇಳಲ್ಲ, ನನ್ನ ಕೆಲಸ ಏನಂದ್ರೆ ನಾನು ಬೇರೆ ಬೈಬಲ್ ಓದ್ತೀನಿ ಅಲ್ವಾ, ನಾನು ಚೆನ್ನಾಗಿರ್ತೀನಿ, ಪಾಠಗಳು ಕೇಳ್ತೀನಿ ಬ್ರದರ್, ನನ್ನಲ್ಲಿ ಪಾಪ ಏನಿಲ್ಲ, ಬೇಕಿಲ್ಲ, ನನಗೆ ಪಾಪ ಇಲ್ಲ, ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳಕ್ ಸಾಧ್ಯನಾ? ಯಾಕೆ ಗೊತ್ತಾ ಸಹೋದರ ಸಹೋದರಿ, ನಮಗೆ ಯಾಕೆ ಶುದ್ಧೀಕರಣೆ ಬೇಕು, ಯಾಕೆ ಈ ರಕ್ತವನ್ನು ನೀವು ಸಾಮಾನ್ಯವಾಗಿ ಎನ್ನುತ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ರಕ್ತ ನಿಮ್ಮಲ್ಲಿ ಯಾವ ತರ ಶುದ್ಧೀಕರಣೆ ಮಾಡುತ್ತೆ ಅಂತ ಗೊತ್ತಾಗ್ಬೇಕು. ಯಾಕಂದ್ರೆ ಆ ಪಾಪ ಹೆಂಗು ಉಂಟಾಗುತ್ತೋ ಗೊತ್ತಾ? ವಾಕ್ಯ ಓದೋಣ, ಮಾರ್ಕು 7ನೇ ಅಧ್ಯಾಯ 21, 22. ಮಾರ್ಕಿಗೆ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 21, 22, 23. ಮನುಷ್ಯನೊಳಗಿಂದ ಹೊರಡುವಂತದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದ್ರೆ ಮನುಷ್ಯ ಬೇರೆ ಎಲ್ಲಿಂದ ಬರೋದಲ್ಲ, ಎಲ್ಲಿಂದ ಬರಲ್ಲ ಅಂತ, ಇದು ಹೊರಗಿನಿಂದ, ಹೊರಗಡೆಯಿಂದ ಬರಲ್ಲ ಅಂತ ಹೇಳ್ತಾರೆ. ಇವಾಗ ಇದನ್ನ ತಿಳ್ಕೊಬೇಕು ಸರಿಯಾಗಿ. ಇದು ಹೊರಗಡೆಯಿಂದ ಬರೋದಿಲ್ಲ, ಮನುಷ್ಯನ ಒಳಗೇನೆ ಬರುತ್ತಿದಂತೆ. ಆಮೇಲೆ ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ. ನೋಡಿ, ಮನಸ್ಸೊಳಗೆ ಪಾಪ ಎಲ್ಲಿಂದ ಬರುತ್ತಂತೆ? ಮನಸ್ಸು. ನೋಡ್ರಿ, ಇವಾಗ ಬಹಳ ಹುಷಾರಾಗಿ ಇದೆ. ಎಲ್ಲಿಂದ ಬರುತ್ತೆ? ಮನಸ್ಸಿಂದ. ಹೆಂಗ್ ಮಾಡ್ತೀರಿ ಪಾಪ? ಮನಸ್ಸಿಂದನೇ ಉಂಟಾಗುತ್ತಂತೆ. ನೀವೇನೋ ಅನ್ಕೊಂಡಿದ್ರ, ನೀವು ಒಂದ್ ವೇಳೆ ನಾವು ಅರಿಕೆ ಇಲ್ದಿರ ಇಟ್ಬಿಟ್ರೆ ಆ ಪಾಪ ಏನಾಗುತ್ತೆ? ಮಲ್ಟಿಪ್ಲೈ. ನೋಡಿ ಏನೆಲ್ಲ ಬರುತ್ತೆ ಮನಸ್ಸಲ್ಲಿ, ಹೋಗೋದ್ರಿ. ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ನೋಡ್ದ, ಇವೆಲ್ಲ ಕೆಟ್ಟ ಆಲೋಚನೆಗೆ ಬರ್ತದಂತೆ. ಇವ ಕೆಟ್ಟ ಆಲೋಚನೆ ಎಲ್ಲಿಂದ ಬರ್ತದೆ? ಮನಸ್ಸಿನಿಂದ ಆಲೋಚನೆ ಮಾಡಿ ನೋಡಿ, ನಮ್ಮಲ್ಲಿ ಎಲ್ಲಿ ಬರುತ್ತೆ? ಥಿಂಕಿಂಗ್ ಆಟೋಮೆಟಿಕ್ ಆಗಿ ಬರುತ್ತಂತೆ ಅಲ್ವಾ? ನೋಡ್ರಿ, ಇನ್ನೊಂದು 23ನೇ ವಾಕ್ಯ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತದೆ ಅಂದನು. ನೋಡ್ರ ಸೋದರ ಸೋದರಿಯರೇ, ಇದು ಕೆಟ್ಟದು ಮನಸ್ಸಿಂದ ಬಂದು ನಮ್ಮನ್ನ ಏನ್ ಮಾಡುತ್ತೆ ಅಂತೆ? ಕೊಳೆ ಮಾಡಿ. ಹಂಗಾದ್ರೆ ನಮಗೆ ಈಗ ಶುದ್ಧೀಕರಣೆ ನಾವು ಹೆಂಗೆ ಶುದ್ಧೀಕರಣೆ ಮಾಡೋದು? ನಾವು ಯಾಕೆ ಬರ್ತಾ ಇದೆ ನಮಗೆ? ಎಲ್ಲಿಂದ ಬರ್ತಾ ಇದೆ?
ನೋಡ್ರಿ, ಚೆನ್ನಾಗಿ ನಾವು ಚೆನ್ನಾಗಿದ್ದೀವಿ, ಇಲ್ಲಿ ಕೂತ್ಕೊಂಡಿದ್ದೀವಿ, ಚೆನ್ನಾಗಿ ದೇವ್ರ ವಾಕ್ಯ ಕೇಳ್ತೀವಿ. ಅದಿಲ್ದಿರ ನಾವು ಪ್ರಭು ರಾತ್ರಿ ಭೋಜನೆಯಲ್ಲಿ ಭಾಗವಹಿಸ್ತೀರಿ, ಇದೆಲ್ಲ ಮಾಡ್ತೀರಿ. ಚೆನ್ನಾಗಿರುವಾಗ ನಮ್ಮ ಮನಸ್ಸು ಹೆಂಗಿದೆ? ಈಗ ಬಿಟ್ಟು ಹೊರಗಡೆ ಹೋದ ತಕ್ಷಣ ಏನಾಗುತ್ತೆ ರೀ? ಮನಸ್ಸು ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ನಾವು ಆಟೋಮೆಟಿಕ್ ಆಗಿ ಒಳಗೆ ಏನ್ ಸೇರ್ಬಿಡ್ತದೆ ಅಂತೆ ನೋಡಿ. ಇವೆಲ್ಲ ಯಾವೆಲ್ಲ ಕೆಟ್ಟ ಕಾರ್ಯ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ, ಕೋಪ ಕೆಟ್ಟ ಕಾರ್ಯನ? ಕೋಪ, ಸಿಟ್ಟು ಅಲ್ವಾ ಕೆಟ್ಟ ಕಾರ್ಯ ವಿಷಯ ಅಂತ ಕೇಳಿದ್ರು. ಹೌದು, ಕೋಪ ಏನಿದೆಯಂತೆ? ಕೆಟ್ಟ ಕಾರ್ಯ. ಇನ್ನೊಂದು ಏನಂತ ಕೇಳಿದ್ರೆ ವಿರೋಧ ಅಲ್ವಾ? ಒಂದು ವಿರೋಧ ಇದೆ ಸಹೋದರ ಸಹೋದರಿ ಇರುತ್ತೆ. ನಾವು ಇದನ್ನ ನೋಡ್ರಿ ಹೆಂಗ್ ಮನಸ್ಸಲ್ಲಿ ಉಂಟಾಗುತ್ತೆ ಅಂತ ಕೇಳಿದ್ರೆ, ಒಬ್ಬರ ನಾವು ಬಂದು ಅವ್ರಿಗೆ ವಿಶ್ ಮಾಡ್ತೀವಿ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ನಮ್ಮ ವಿರೋಧವನ್ನು ಏನ್ ಮಾಡ್ತೀರಿ ಅಂತ ಕೇಳಿದ್ರೆ, ದಿನ ದಿನ ಏನಾಗ್ತಿದೆ ನಮ್ಮಲ್ಲಿ? ಜಾಸ್ತಿಯಾನೇ ಆಗ್ತಾ ಇದೆ. ಒಬ್ರು ನೋಡಿದ್ರೆ ಒಬ್ರು ಮನಸ್ಸಲ್ಲಿ ಮಾತ್ರ ಬರೀ ಬ್ರದರ್ ಬರೆಯೋಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಮ್ಮ ಮನಸ್ಸಲ್ಲಿ ಎಲ್ಲ ಹೆಂಗ್ ಓಡ್ತಾ ಇದ್ದಾರ್ರಿ? ಹೆಂಗ್ ಓಡ್ತಾ ಇದೆ ಎಲ್ಲ? ಒಂದು ವೇಳೆ ನಮ್ಮ ತಲೆಯನ್ನ ಗ್ಲಾಸ್ ತರ ಉಂಟು ಮಾಡಿಬಿಟ್ಟಿದ್ರೆ ಏನಾಗಿರೋದು? ನೀವು ಯೋಚನೆ ಮಾಡೋದೆಲ್ಲ ನಾನು ನೋಡ್ಬೋದು ಕ್ಲೀನ್ ಆಗಿ ಅಂತ ಹೇಳಿದ್ರೆ, ನಾವೆಲ್ಲಾದ್ರೂ ಪಾಪ ಮಾಡ್ತೀರಾ? ಯೋಚನೆ ಮಾಡ್ರಿ. ನೀವು ಯೋಚನೆ ಮಾಡೋದು ನೋಡ್ಬಿಟ್ಟು, ಬ್ರದರ್ ಹೆಂಗಿದ್ದೀರ ಬ್ರದರ್, ಚೆನ್ನಾಗಿದೆ, ಅಯ್ಯೋ ಹೋಗಿ ಹೋಗಿ ನಿನ್ನ ಮುಖ ನೋಡ್ದೆ, ಮನಸ್ಸಲ್ಲಿ ಹಿಂಗೆ ಇರ್ತದೆ. ಹೋಗಿ ನಿನ್ನ ಮುಖ ನೋಡ್ದೆ, ನಾನು ನೋಡ್ಬಾರ್ದಂತ ಮುಖ ನೋಡ್ದೆ ಅಂತ ಹೇಳಿ, ಬ್ರದರ್ ಚೆನ್ನಾಗಿದ್ರೆ, ಸಿಸ್ಟರ್ ಚೆನ್ನಾಗಿದೆ ಹೋಗ್ತಾರ ನೋಡಿ. ಅಂತ ಗೊತ್ತಾ ಇವ್ರ ಬಗ್ಗೆ ಗೊತ್ತಾ? ಇವೆಲ್ಲ ಏನು ಮನಸ್ಸಲ್ಲಿ ನಾವು ಅನ್ಕೊಂಡಿದೀವಿ. ಸಹೋದರ ಸಹೋದರಿ ಯೋಚನೆ ಮಾಡ್ರಿ, ನಮ್ಮ ಬುರುಡೆಗಳು ಹೆಂಗಿದೆ ಅಂತ ಹೇಳಿದ್ರೆ, ಒಬ್ರು ಕಾಣಲ್ಲ. ಒಂದು ವೇಳೆ ತಂದೆ ದೇವರು ಅದು ಡಿಜಿಟಲ್ ತರ ನಮ್ಮ ಮನಸ್ಸಲ್ಲಿ ಓಡೋದೆಲ್ಲ, ನೀನು ಮಾತಾಡೋದು, ನೆನ್ಸ್ಕೊಂಡಿರೋದೆಲ್ಲ ನಾನ್ ನೋಡಂಗಿದ್ರೆ ನಾವು ಎಷ್ಟು ಹುಷಾರಾಗಿರ್ತೀರಿ? ಇದೀವ ಇಲ್ವಾ? ಖಂಡಿತ ನಾವು ಹುಷಾರಾಗಿರ್ತೀರಿ. ಆದ್ರೆ ನಿಜವಾಗ್ಲು ನಮಗೆ ಮಾತ್ರ ನಮ್ಮ ಬುರುಡೆ ಅದನ್ನ ಕ್ಲೋಸ್ ಆಗಿರೋದು. ತಂದೆ ದೇವರಿಗೆ ಅದೇನಾಗ್ಲಿಲ್ಲ, ಕ್ರಿಸ್ತನಿಗೆ ಏನಾಗ್ಲಿಲ್ಲ, ಈ ಬೈಬಲ್ಗೆ ಕ್ಲೋಸ್ ಆಗಿಲ್ಲ. ನೀನ್ ಏನೆಲ್ಲ ಯೋಚನೆ ಮಾಡ್ತೀಯೋ ಅದೆಲ್ಲ ಯಾರು ನೋಡ್ತಾ ಇರೋದು? ದೇವ್ರು ನೋಡ್ತಾನೆ ಇದ್ದಾರೆ. ನಿನ್ನ ಮನಸ್ಸಲ್ಲಿ ಹುಟ್ಟೋದು ದೇವ್ರು ನೋಡ್ತಾ ಇದ್ದಾರೆ. ಏನೆಲ್ಲ ಮಾಡ್ತೀಯ, ಯಾವ ತರ ಎಲ್ಲ ಮಾತಾಡ್ತೀಯ, ಏನ್ ಮಾತಾಡೋದಕ್ಕೆ ಮುಂಚೆನೆ ನೀನ್ ಏನ್ ಮಾತಾಡ್ತೀಯ ಅಂತ ಕೂಡ ಏನಾಗುತ್ತೆ ಮನಸ್ಸಲ್ಲಿ? ಇವೆಲ್ಲ ಇದೆಲ್ಲ ಪಾಪ ರೀ. ತಂದೆ ದೇವ್ರು ಮಾತ್ರ ನೋಡ್ತಾ ಇಲ್ಲ ನಿಮ್ಮನ್ನ, ಇನ್ನೊಬ್ರು ಕೂಡ ನೋಡ್ತಾ ಇದ್ದಾರೆ. ಯೇಸು ಕ್ರಿಸ್ತು ಕೂಡ ನೋಡ್ತಾ ಇದ್ದಾರೆ. ಅವ್ರಿಬ್ರು ಮಾತ್ರ ಇಲ್ಲ, ಇನ್ನೊಬ್ರು ಕೂಡ ನೋಡ್ತಾ ಇದ್ದಾರೆ. ಯಾರ್ರೀ? ದೇವದೂತರು ನೋಡ್ತಾ ಇದ್ದಾರೆ. ದೇವದೂತರು ನಿಮ್ಮನ್ನ ನೋಡ್ತಾ ಇದ್ದಾರೆ. ಹೌದು, ಖಂಡಿತ. ಪಕ್ಕದಲ್ಲಿ ಇದ್ದುಕೊಂಡು ಏನ್ ಮಾಡ್ತಾರೆ ಅಂತೆ? ನಾವು ಓದ್ತೀವಲ್ಲ ಅಧ್ಯಾಯದಲ್ಲಿ, ಓದೋದ್ ಬೇಡ, ಮತ್ತೇದಲ್ಲಿ 10ನೇ ಅಧ್ಯಾಯ ನೋಡ್ತೀವಿ. ನಿಮ್ ಪಕ್ಕದಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಸರಿ, ಇವರೆಲ್ಲ ಇನ್ನೊಬ್ರು ಕೂಡ ನೋಡ್ತಾ ಇದ್ದಾರೆ. ಯಾರ್ರೀ? ಸೈತಾನ್ ಕೂಡ ನೋಡ್ತಾ ಇದ್ದಾನೆ. ಅದಕ್ಕೆ ಅವನು, ನೀನು ಯಾವ್ದ್ರಲ್ಲಿ ಟೆಸ್ಟ್ ಬೇಡ ಅಂತ ನೀನ್ ಎನ್ಸ್ಕೊಂತ ಇದೀಯೋ ಅವನು ನೋಡ್ತಾನೆ ಅದರಲ್ಲಿ ಮೇನ್ ಸ್ವಿಚ್. ಇವಾಗ ನೀವು ಹೇಳ್ತೇವೆ ಇದ್ರಲ್ಲಿ ಮಾತ್ರ ಬೀಳಬಾರ್ದು, ನಾನು ಇಲ್ಲಿಂದ ತಪ್ಸ್ಕೊಬೇಕಂತ ನೀನು ವೀಕ್ನೆಸ್ ಕ್ಲೀನ್ ಆಗಿ ನೋಡ್ತಾ ಇದ್ದಾನೆ. ಸಹೋದರ ಸಹೋದರಿಯರೇ, ಎಲ್ಲಿ ಎಳೆದ್ರೆ ಬೀಳ್ತೀಯ ಅಂತ ಗೊತ್ತು. ಅದಕ್ಕೆ ನಿಮ್ಮನ್ನ ಟಾಪ್ ಎಳ್ಕೊಂಡು ಹೋಗ್ಬಿಟ್ಟು, ಇಲ್ಲೆಲ್ಲ ಹತ್ರ ಫಸ್ಟ್ ಫ್ಲೋರ್ ಅಲ್ಲೇ ಕೆಳಗೆ ಬಿದ್ರೆ ಇವನು ಏನಾಗ್ತಾನೆ? ಎಸ್ಕೇಪ್ ಆಗ್ಬಿಡ್ತಾರೆ ಅಲ್ವಾ? ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಅಲ್ಲಿ ಕೆಳಗೆ ಬಿದ್ರೆ ಎಸ್ಕೇಪ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ನೀವನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕೇಳಿದ್ರೆ ಟಾಪ್ ಕರ್ಕೊಂಡು ಹೋಗ್ತಾರೆ. ಯೇಸು ಕ್ರಿಸ್ತನ ಕೂಡ ಹಂಗೆ ಕರ್ಕೊಂಡು ಹೋದ್ರೆ ಅಂತೆ ಅಲ್ವಾ? ನಿನ್ನ ಟಾಪ್, ನಿನ್ನ ಹೆಸರನ್ನ ಫುಲ್ ಪಾಪ್ಯುಲರ್, ನನ್ನಂಗೆ ಯಾರು ಇಲ್ಲ ಅಂತ ಮೇಲೆ ಕರ್ಕೊಂಡು ಹೋಗಿ ಸುಮ್ಮನೆ ಒಂದೇ ಒಂದು ತಟ್ಟು ಇಡೀ ಎಲ್ಲ ಹಾಳಾಗ್ಬಿಡ್ತದೆ. ಇದೇ ತರ ಹೇಳ್ತಾರೆ, ನಮ್ಮ ಮನಸ್ಸಲ್ಲಿ ಉಂಟಾಗುವ ಪಾಪಗಳು ಶುದ್ಧೀಕರಣೆ ಮಾಡಬೇಕು. ಇಟ್ ವಿಲ್ ಆಟೋಮೆಟಿಕ್ಲಿ ಕಮ್, ಇಟ್ ವಿಲ್ ಗ್ರೋ. ನಿನ್ನಲ್ಲಿ ಅದು ಉಂಟಾಗುತ್ತೆ. ಆದ್ರಿಂದ ಆ ರಕ್ತ ಇದೆಯಲ್ಲ, ಆ ರಕ್ತ, ವಾಕ್ಯ ಓದನ, ಫಸ್ಟ್ ಜಾನ್ 1ನೇ ಯೋಹನ 1ನೇ ಅಧ್ಯಾಯ 7ನೇ ವಾಕ್ಯ. ಫಸ್ಟ್ ಜಾನ್ 1st chapter 7th verse.
ಆದರೆ ಹ್ಮ್ ಆತನು ಬೆಳಕಿನಲ್ಲಿರುವಂತೆಯೇ ಹ್ಮ್ ನಾವೂ ಬೆಳಕಿನಲ್ಲಿ ನಡೆದರೆ ಹ್ಮ್ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಹ್ಮ್ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಹ್ಮ್ ಸಕಲ ಪಾಪವನ್ನು ನಿವಾರಣ ಮಾಡಿ ಹ್ಮ್ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡ್ದ ಆತನ ಒಬ್ಬರ ಐಕ್ಯವಾಗಿರುವ ಅವರ ಮಹಾನಾದ ಕ್ರಿಸ್ತನ ಮುಖಾಂತರ ಆತನ ರಕ್ತವು ನಮ್ಮ ಪಾಪವನ್ನು ಏನ್ ಮಾಡ್ತಂತೆ. ಆದ್ರಿಂದ ನಮ್ಮ ಕೆಲಸ ಏನು ಗೊತ್ತಾ, ದಿನ 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 ನಾವು ವಾಶ್ ಆಗ್ಬೇಕು. ದಿನ 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 ನಾವ್ ಏನಾಗ್ಬೇಕ್ರಿ, ಅರಿಕೆಯನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ, ಯಾವಾಗ ಈ ಅರಿಕೆಯನ್ನ ಬಿಡ್ತೀವೋ ನೋಡ್ರಿ, ದಿನ ನಾವು ಒಂದು ವಾಕ್ಯ ಕೂಡ ಇದೆ, ಏನ್ ಅಂತ ಹೇಳಿದ್ರೆ ಕನ್ನಡ ತಮಿಳಲ್ಲಿ ಒಂದು ವಿಷಯ ಹೇಳ್ತಾರೆ, ಸಿಟ್ರಿನ್ ಬಮ್ ಅಂತ ಹೇಳ್ತಾರೆ. ಸಿಟ್ರಿನ್ ಬಮ್ ಅಂದ್ರೆ ಕನ್ನಡದಲ್ಲಿ ಏನ್ರಿ? ಸರಿ, ಸಿಟ್ರಿನ್ ಬಮ್ ಅಂದ್ರೆ ಕನ್ನಡದಲ್ಲಿ ಅಲ್ಪ ಸಂತೋಷ. ಕರೆಕ್ಟ್, ಅಲ್ಪ ಸಂತೋಷ ಅಲ್ವಾ? ಈ ಅಲ್ಪ ಸಂತೋಷ ಅಂತ ನೋಡುವಾಗ ಅಲ್ಲಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಈ ಅಲ್ಪ ಸಂತೋಷ ಒಂದು ವಾಕ್ಯ ಕೂಡ ಇದೆ, ನಾನು ತೋರಿಸ್ತೀನಿ. ಅಲ್ಪ ಸಂತೋಷ ಒಂದು ಏನು ಅಂತ ಹೇಳಿದ್ರೆ, ಫಸ್ಟ್ ವಾಕ್ಯ ಓದೋಣ, ಬಹಳ ಮುಖ್ಯ ಅದು. ಜ್ಞಾನೋಕ್ತಿಯಲ್ಲಿ ಇಪ್ಪತ್ತೊಂದು 17ನೇ ವಾಕ್ಯ. ಭೋಗಾಸಕ್ತನು ಕೊರತೆ ಪಡನು, ದ್ರಾಕ್ಷಾರಸವನ್ನು ಸುಗಂಧ ತೈಲವನ್ನು ಆಶಿಸುವವನು ನಿರ್ಭಾಗ್ಯನಾಗುವನು. ಸರ್, ಜ್ಞಾನೋಕ್ತಿ 21:17. 21:17 ತಮಿಳಲ್ಲಿ ಹೋದ್ರಿ ಯಾರಾದ್ರೆ? ಈ ಶಲ್ ಲವತ್ ಪ್ರೆಷರ್ ವಿಲ್ ಬಿ ಪುವರ್ ಮ್ಯಾನ್ ಅಂತ ಹೇಳ್ತಾರೆ. ಅದು ಅದು ಕನ್ನಡದಲ್ಲಿ ಒಂದು ವಾಕ್ಯ ಮೇಲೆ ಇದೆಯಾ ಏನೋ ಗೊತ್ತಿಲ್ಲ. ಅದೇ ಲೋಕಾಸಕ್ತನ್ ಅಂತ ಹೇಳಿದ್ರೆ ಅದಕ್ಕೆ ಇದೆಯಲ್ಲ, ಪ್ಲೆಷರ್ ಅಂತ ಹೇಳಿದ್ರೆ ಏನಂದೆ, ಆಸೆ ಪಡೋದು. ಏನ್ ಆಸೆ ಅಂತ ಹೇಳಿದ್ರೆ ಅದು ತಮಿಳಲ್ಲಿ ಕರೆಕ್ಟ್ ಆಗಿ ಬರ್ತಿದ್ದಾರೆ. ಅದರ ವಾಕ್ಯ ಹೋದ್ರೆ ಅದು ಸಿಟ್ರಿನ್ಬ ಪಿರಿಯನ್ ಅಂತ ಹೇಳ್ತಾರೆ. ಅಂದ್ರೆ ಸಿಟ್ರಿನ್ಬ ಪ್ರಿಯನ್ ಅಂದ್ರೆ ಏನರ್ಥ ಗೊತ್ತಾ? ಚಿಕ್ಕ ಚಿಕ್ಕ ವಿಷಯಕ್ಕೆ ಆಸೆ ಪಡೋನು, ಚಿಕ್ಕ ಚಿಕ್ಕ ವಿಷಯದಲ್ಲಿ ಸಂತೋಷ ಪಡುವನು, ಚಿಕ್ಕ ಚಿಕ್ಕ ವಿಷಯದಲ್ಲಿ ಏನ್ ಮಾಡ್ತಾನಂತೆ, ಸಂತೋಷ ಪಡುವನು ಏನಾಗ್ತಾನಂತೆ, ದರಿದ್ರನಾಗ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಗೊತ್ತಾ ಸಹೋದರ ಸಹೋದರಿಯರೇ? ಚಿಕ್ಕ ಚಿಕ್ಕ ವಿಷಯ ಅಂತ ಕೇಳಿದ್ರೆ ನಮ್ಮ ಈ ಕಾಲದಲ್ಲಿ ಉದಾಹರಣೆ ಏನು ಕೊಡ್ಬೋದು ಅಂತ ಕೇಳಿದ್ರೆ, ನೋಡ್ರಿ 1 ಅವರ್ ಸಬ್ಜೆಕ್ಟ್, ಇನ್ನು 12 ಗಂಟೆ ಆಗ್ಲಿಲ್ಲ, 12 ಗಂಟೆ ತನಕ ಸಬ್ಜೆಕ್ಟ್ ಮಾತಾಡ್ತೀನಿ ಅಂತ ಹೇಳಿದ್ರೆ ನೀವು ಯಾರಾದ್ರೂ ಒಪ್ಕೊಳ್ತೀರಾ? ಅಲ್ಲ, ಸಬ್ಜೆಕ್ಟ್ ಕೇಳ್ತೀವ 1-2 ಅವರ್ ಆನ್ಲೈನ್ ನಲ್ಲಿ ನಾವು ಕೇಳ್ತೀವಿ. ಅಷ್ಟಲ್ಲಿಗೆ ಎಲ್ಲ ಆನ್ ಮಾಡ್ಬಿಟ್ಟು ಎಲ್ಲ ನಿದ್ದೆ ಮಾಡ್ಬಿಡೋರು ಅಷ್ಟೇ. ಯಾರು ನೋಡ್ತಾರೆ? ಅದೇ ಹಂಗೆ ಅನ್ಕೊಂಡಿದೀವಿ, ಯಾರು ನೋಡ್ತಾರೆ ಅಂತ. ನಾನು ಇವಾಗ ಹೇಳ್ದ್ನಲ್ಲ, ಯಾರು ನೋಡ್ತಾರೆ ಅಂತ ಅನ್ಕೊಂಡಿದೀವಿ, ಆದ್ರೆ ಯಾರು ನೋಡ್ತಾ ಇದ್ದಾರೆ? ಸೈತಾನ್ ನೋಡ್ತಾ ಇದ್ದಾನೆ, ಸಂತೋಷ ಪಡ್ತಾನೆ. ನೋಡ್ಬಿಟ್ಟು ನೋಡ್ದ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಆನ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ನಿತ್ಯ ಮಾಡ್ತಾನೆ. ಸಹೋದರ ಸಹೋದರಿಯರೇ, ಇದು ಅದನ್ನ ಕೇಳಕ್ಕೆ ನಮ್ಗೆ ಇಷ್ಟ ಇಲ್ಲ, ಅಷ್ಟೊಂದು ಬೋರ್ ಹೊಡಿತದ ನೋಡಿ. ಮ್ಯಾಕ್ಸಿಮಮ್ 45 ಮಿನಿಟ್ಸೇ ಮಾತಾಡಬೇಕು ಅಂತ ನಮ್ಮಲ್ಲಿ ಒಂದು ಇದಿದೆ. 45 ಮಿನಿಟ್ಸ್ 50 ಮಿನಿಟ್ಸ್ ಆದ್ರ ಮೇಲೆ ಏನಾಗಲ್ಲ, ನಮಗೆ ಬಂದ್ಬಿಡ್ತದೆ. ಆದ್ರೆ ಒಂದು ರೀಲ್ಸು 30 ಸೆಕೆಂಡ್ ರೀಲ್ಸ್ ಅಂತ ಏನ್ ಗೊತ್ತಾ? ಒಂದು ಶಾರ್ಟ್, ಒಂದು ರೀಲ್ಸು 30 ಸೆಕೆಂಡ್ ಇಲ್ಲ 15 ಸೆಕೆಂಡ್. ಇದನ್ನ ತಲ್ಲಿ 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 ಆ ರೀಲ್ಸು 4 ಅವರ್ ಸ್ಪೆಂಡ್ ಮಾಡ್ತೀವ ಅಲ್ವಾ? ಇಲ್ಲ ಅಂತ ಯಾರಾದ್ರೂ ಹೇಳಿ ನೋಡಿ ನಾವು ಮನಸ್ಸಲ್ಲಿ. ಪಾಪ ವಯಸ್ಸಾದವರು ತಪ್ಸ್ಕೊಂಡ್ಬಿಟ್ರು. ಅವ್ರಿಗೆ ಯಾಕಂದ್ರೆ ಏನಾಗ್ಲಿಲ್ಲ, ಅದನ್ನ ಆಪರೇಟ್ ಮಾಡೋದಕ್ಕೆ ಗೊತ್ತಿಲ್ಲ, ಎಸ್ಕೇಪ್. ಆದ್ರೆ ನಾವ್ ಏನ್ ಮಾಡ್ತೀವಿ ಕೇಳಿದ್ರೆ, ರೀಲ್ಸ್ಗಳು ಆಗ್ತಾ 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 ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೀವಿ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಬಾತ್ರೂಮ್ ಅಲ್ಲಿ ಕೂಡ ಬಿಡಲ್ಲ ನಾವು ಅದನ್ನ. ನೈಟ್ ನಿದ್ದೆ ಮಾಡುವಾಗ ಮತ್ತೆ ಆ ರೀಲ್ಸ್ ಹಿಂಗ್ ಕೂತ್ಕೊಂಡು ಮಾಡೋದು, ಆಮೇಲೆ ಹಿಂಗ್ ಮಳ್ಕೊಂಡು ಏನ್ ಮಾಡ್ತೀರಾ? ಇದು ಸ್ವಲ್ಪ ಟೈಮಲ್ಲಿ ಕೊಡುವ ಪ್ಲೆಷರ್ ಅಂತ ಹೇಳ್ತಾರೆ. ಒಂದು ಸಂತೋಷ, ಬಹಳ ಸಂತೋಷ ಕೊಡುತ್ತೆ.
ಈ ಸಂತೋಷ ನಿನಗೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ನಿನ್ನನ್ನ ಮುಳ್ಳು ಚುಚ್ಚಂಗೆ ಚುಚ್ಚಿ. ಇದನ್ನೇ ಕ್ರಿಸ್ತನು ಹೇಳಿದ್ದು ಒಂದು ಮಾತು. ಓದೋಣ ವಾಕ್ಯ ಯಾವ್ದ್ರಲ್ಲಿ? ಲೂಕ 8ನೇ ಅಧ್ಯಾಯ 14ನೇ ವಾಕ್ಯ. ಬೇರೆ ಇವರೇ ಬಂಡೆಯ ನೆಲವಾಗಿರುವವರು. ಹ್ಮ್ ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಹ್ಮ್ ಬರಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವರು. ಏನಂತ ಕೇಳಿದ್ರೆ ಸಹೋದರ ಸಹೋದರಿ, ಕನ್ನಡದಲ್ಲಿ ಕೂಡ ಈ ವಾಕ್ಯ ಇದರಲ್ಲಿ ಬಂದಿಲ್ಲ, ತಮಿಳಲ್ಲಿ. கேட்கப்பட்டவர்கள் வசனத்தை இருக்கிறார்கள். கேட்டவுடனே போய் பிரபஞ்சத்துக்குரிய கவலைகளினாலும் ஐஸ்வர்யத்தினாலும் சிற்றின்பங்களினாலும் நெருக்கப்பட்டு பலன் கொள்ளலாம். ನೋಡಿ, ಕೇಳಿದ ತಕ್ಷಣ ವಾಕ್ಯವನ್ನ ಕೇಳ್ಕೊಂತೀವಿ, ಆದ್ರೆ ಮತ್ತೆ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಿದ್ರೆ ಲೋಕಕ್ಕೆ ಹೋಗಿ ಯಾವ್ದ್ರಲ್ಲಿ ನಾವು ಏನಾಗ್ತೀವಂತೆ? ಸಿಟ್ರಿನ್ಬಲ್ ಅಂತ ಹೇಳ್ತಾರೆ. ಸಿಟ್ರಿನ್ಬಮ್ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಸಿಕ್ಕಾಕೊಳ್ಳೋನೆ ಆ ಮುಳ್ಳಿಗೆ ಸಿಕ್ಕಾಕೊಂಡಿರೋರು ಅಂತ ವಾಕ್ಯ ಹೇಳ್ತದೆ. ದ ಪ್ಲೆಷರ್, ಆ ಪ್ಲೆಷರ್ ಅಲ್ಲಿ ಸಿಕ್ಕಾಕೊಂಡಿರೋರೆ ಅದರಲ್ಲಿ ವಾಕ್ಯದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ದಿನ ದಿನ ನಮ್ಮನ್ನ ಏನ್ ಮಾಡ್ತದೆ ಸಹೋದರ ಸಹೋದರಿಯರೇ? ನಮಗೆ ಸಿಕ್ಕಿರುವ ಆ ಪವಿತ್ರ ಆತ್ಮನ ತಿರಸ್ಕಾರ ಮಾಡ್ತಾ ಇದ್ದೀರಿ. ಕ್ರಿಸ್ತನ ಏನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಆತನ ಕೊಟ್ಟಿದ್ದ ಆ ಯಜ್ಞವನ್ನ, ಆತನ ಕುಮಾರನನ್ನು ನೀವು ತಿಳ್ಕೊಂಡು ಈಗ ನೀವೆಲ್ಲ ವಾಕ್ಯದಿಂದ ಏನಾಗಿದ್ದೀರಿ? ವಿಶ್ವಾಸದಿಂದ, ನಂಬಿಕೆದಿಂದ ನಾವೇನಾಗಿದ್ದೀವಿ? ನಂಬಿಕೆದಿಂದ ನಾವೇನಾಗಿದ್ದೀರಿ? ನಂಬಿಕೆದಿಂದ ನಾವೇನಾಗಿದ್ದೀರಿ? ನೀತಿವಂತರಾಗಿದ್ದೀರಿ. ನಂಬಿಕೆದಿಂದ ಏನಾಗಿದ್ದೀರಿ ನೀವು? ನೀತಿವಂತರ. ಇದು ಕೂಡ ನೀವು ಅರ್ಥ ಮಾಡ್ಕೋ. ವಿ ಆರ್ ಬೈ ಫೇತ್ ವಿ ಬಿಕಮ್ ವಿ ಆರ್ ಜಸ್ಟಿಫೈಡ್ ಅಂತ ಹೇಳ್ತಾರೆ. ನಂಬಿಕೆದಿಂದ ನಾವು ಏನಾಗಿ ನೀತಿವಂತರ. ಯಾವ ನಂಬಿಕೆದಿಂದ ನೀವು ನೀತಿವಂತರಾಗಿದ್ದೀರಿ ಅಂತ ಕೇಳಿದ್ರೆ ಹೆಂಗೆ ಅದು? ಹೌ ಇಟ್ ಈಸ್ ದಟ್ ಬೈ ಫೇತ್ ಯು ಬಿಕಮ್ ಜಸ್ಟಿಫೈಡ್? ಜಸ್ಟಿಫೈ ಅಂತಾರೆ ನೀತಿವಂತರ ಅಂತ ಹೇಳಿದ್ರೆ. ನೀತಿವಂತರ ಅಂತ ಹೇಳಿದ್ರೆ ಅರ್ಥ ಏನ್ ಗೊತ್ತಾ? ನಾವು ಎಲ್ಲಾ ನೀತಿ ಕಾರ್ಯಗಳನ್ನ ಮಾಡೋದಕ್ಕೆ ನೀತಿವಂತರ ಅಂತಾರೆ. ಜಸ್ಟಿಫೈ ಅಂತ ಹೇಳ್ತಾರೆ. ಜಸ್ಟಿಫೈ ಹ್ಯಾಸ್ ಅ ವೆರಿ ಬಿಗ್ ಮೀನಿಂಗ್. ಜಸ್ಟಿಫೈ ಏನಂದ್ರು? ಆದಾಮಿಂದ ಇಷ್ಟು ದಿನ ನೀನು ಆದಾಮನ ಅರ್ಥ ಮಾಡ್ಕೊಂಡ, ಆದಾಮ ಒಂದು ಇದರಲ್ಲಿ ನಾವು ನಡ್ಕೊಂಡ್ ಬಂದಿದೀವ, ಆತನ ಮಾರ್ಗದಲ್ಲಿ ನಡ್ಕೊಂಡ್ ಬಂದಿದ್ರು. ನಾವು ಕ್ರಿಸ್ತನ ಮಾರ್ಗವನ್ನು ಕೂಡ ನಮಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಆತನ ಈಡು ಬಲಿ ಮುಖಾಂತರ ನಮಗೇನ್ ಮಾಡಿದ್ರಿ? ತೋರ್ಸ್ಕೊಟ್ರು. ಫೋರ್ಸ್ ಮಾಡಿಲ್ಲ. ಯೇಸು ಕ್ರಿಸ್ತನ ಮಾರ್ಗ, ಆದಾಮನ ಮಾರ್ಗ ಅಂತ ಎರಡು ತೋರ್ಸ್ಕೊಂಡ್ರು. ಈಗ ನೀನ್ ತಗೊಂಡಿರೋ ಸ್ಟೆಪ್ ಏನು? ದೆನ್ ಯು ಆರ್ ಜಸ್ಟಿಫೈಡ್ ಅಂತ ಅರ್ತಾರೆ. ಹೌ ಯು ಆರ್ ಜಸ್ಟಿಫೈಡ್? ಯಾಕೆ ನೀತಿವಂತ? ನೀತಿಯಾದ ಕಾರ್ಯವನ್ನು ಯಾವ ಚೂಸ್ ಮಾಡಿ ಆ ಮಾರ್ಗವನ್ನು ಚೂಸ್ ಮಾಡ್ತೀಯೋ ದೆನ್ ಯು ಆರ್ ಚೂಸ್ ಇನ್ ದ ರೈಟ್ ಪ್ಲೇಸ್. ಯು ಆರ್ ಎ ಜಸ್ಟಿಫೈಡ್. ಇವಾಗ ಆ ಮಾರ್ಗದಲ್ಲಿ ನಡಿಬೇಕಂತ ನೀನೇನ್ ಮಾಡಿದ್ಯಾ? ಮುಂದೆ ಬಂದಿದ್ಯಾ. ಆದ್ರೆ ನೀನ್ ಮಾಡೋ ವಿಷಯಗಳು ಏನಂತ ಕೇಳಿದ್ರೆ ಸಹೋದರ ಸಹೋದರಿ, ಆ ನೀತಿವಂತ ಮುಖಾಂತರ ನಾವು ಏನಾಗ್ತೀವಿ ಅಂತ ಕೇಳಿದ್ರೆ ಜಸ್ಟಿಫೈ ಆಗಿ ಬರ್ತಾ ಇದೀವಿ. ಅದನ್ನ ಬೆಳೆಸ್ಕೊಬೇಕು. ದಿನ ದಿನ ನಾವು ಏನ್ ಮಾಡ್ಬೇಕ್ರಿ? ಅದನ್ನ ಬೆಳೆಸ್ಕೊಬೇಕು ಅಂತ ಹೇಳ್ತಾರೆ. ಸಹೋದರ ಸಹೋದರರೇ, ಈಗಿರುವಾಗ ನಾವು ಏನ್ ಮಾಡ್ಬೇಕು ಅಂತ ಹೇಳುವಾಗ, ಮತ್ತೆ ನಾವು ಸಹೋದರ ಸಹೋದರಿಯರೇ ನಾವು ಏನ್ ಮಾಡ್ಬೇಕು ಅಂತ ಹೇಳುವಾಗ ಮತ್ತೊಂದು ವಿಷಯದಲ್ಲಿ ಈಗ ಒಂದು ವಾಕ್ಯ ಓದೋಣ. 1 ಯೋಹನ 1ನೇ ಅಧ್ಯಾಯ 8ನೇ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ನೋಡಿ, ನಾವು ಪಾಪ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ಕೊಂತೀವಂತೆ? ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಅದರಿಂದ ರಕ್ತ ಎಷ್ಟು ಮುಖ್ಯ, ಬಹಳ ಮುಖ್ಯ. ನಮ್ಮನ್ನ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಅದು ಮತ್ತೆ ಮತ್ತೆ ಅದನ್ನ ನಾವು ಶುದ್ಧೀಕರಣೆ ಮಾಡ್ತಿದೆ ಅಂತ ಕೊಡೋದು ನೋಡ್ತೀವಿ. ಆದ್ರೆ 1ನೇ ಯೋಹನ 1ನೇ ಅಧ್ಯಾಯ 9ನೇ ವಾಕ್ಯ ಕೂಡ ಓದ್ರಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ. ನೋಡಿ, ಇದು ಬಹಳ ಮುಖ್ಯ. ನಮ್ಮ ಪಾಪಗಳನ್ನು ಏನ್ ಮಾಡ್ಬೇಕಂತೆ? ಒಪ್ಪಿಕೊಂಡು ನಾವ್ ಏನ್ ಮಾಡ್ಬೇಕು? ಅರಿಕೆ ಮಾಡ್ಬೇಕು. ಯಾರೇ ಇದ್ರೂ ಕೂಡ ಸರಿ. ನಾವು ಎಂತ ನೋಡ್ರಿ, ನಾವೆಲ್ಲ ವೀಕ್ ಪಾರ್ಟೆ ಅಲ್ವಾ? ವೀಕ್ ಪಾರ್ಟೆ. ಆತನ ರಕ್ತ ಏನಾಗುತ್ತೆ? ನಮ್ಮನ್ನ ಶುದ್ಧೀಕರಣೆ ಮಾಡುತ್ತೆ ಅಂತ ನೀನು ಕಾಮನ್ ಆಗಿ ಸಾಮಾನ್ಯವಾಗಿ ಎನ್ಬೇಡ್ರಿ. ಅದನ್ನ ಮಾಡಿದಿರ ಬಿಟ್ಬಿಟ್ರೇನೆ ಅರ್ಥ ಏನು ಅಂತ ಹೇಳ್ತಾರೆ ಅಂತ ಕೇಳಿದ್ರೆ, ನೀನು ಆ ರಕ್ತವನ್ನ ಏನ್ ಮಾಡಿದ್ಯಾ? ಸಾಧಾರಣವಾಗಿ ಏನು ಬಿಟ್ಟಿದ್ಯಾ? ಏನು ಬಿಟ್ಟು ನಿನ್ನ ಹಂಗೆ ಬಿಟ್ಟು ಬಿಟ್ಟಿದ್ಯಾ. ಆದ್ರಿಂದ ನಿನ್ನಲ್ಲಿ ಏನಾಗಿದೆ? ಜಾಸ್ತಿ ಪಾಪಗಳು. ಆಮೇಲೆ ಅದು ಓದ್ರಿ ಸಿಸ್ಟರ್.
ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ಹ್ಮ್ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಹ್ಮ್ ಸಕಲ ಅನೀತಿಯನ್ನು ಪರಿಹರಿಸಿ ಹ್ಮ್ ನಮ್ಮನ್ನು ಶುದ್ಧಿ ಮಾಡುವನು. ನೋಡ್ದ ಆತನ ಅರಿಕೆ ಇಟ್ರೆ ಇವಾಗ ಹೇಳ್ತಾರೆ ಎಂತಾದ್ರೂ ಟುಡೇ ಇಸ್ ದಿ ಸಾಲ್ವೇಶನ್. ಇವತ್ತು ರಕ್ಷಣೆ, ಇವತ್ತೇ ರಕ್ಷಣೆ ದಿನ. ನಾವು ಎಂತ ಮಾಡಿದ್ರು ಕೂಡ, ಎಂತ ಪಾಪಗಳು ಮಾಡಿದ್ರು ಕೂಡ ಸಹೋದರ ಸಹೋದರಿಯರೇ, ಯು ಕ್ಯಾನ್ ಟೇಕ್ ಎ ಡಿಸಿಷನ್ ಟುಡೇ. ಇವತ್ತು ನಾವು ಏನ್ ಮಾಡ್ಬೋದು? ಇವತ್ತಿಂದ ನಾವು ಇಟ್ ಸ್ಟಾರ್ಟ್ಸ್ ಟುಡೇ. ನಮ್ಮ ಸಾಲ್ವೇಶನ್ ಇವತ್ತು, ನಮ್ಮ ರಕ್ಷಣೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಶುದ್ಧೀಕರಣೆಯಲ್ಲಿ ಇರಬೇಕು. ನಮ್ಮ ಪಾಪಗಳು ಅಂತ ಕೇಳಿದ್ರೆ ನಮಗೊಂದು ಬರ್ತದೆ. ಪಾಪಗಳಂದ್ರೆ ಏನರ್ಥ? ಮಾಡದೆ ದುಷ್ಕೃಷ್ಟಗಳು ಮಾಡೋದಲ್ಲ ಪಾಪ. ಮಾಡ್ದಿರ ಇರೋದು ಕೂಡ ಪಾಪ ಅಲ್ಲ. ಕೆಲವು ವಿಷಯಗಳು ಮಾಡ್ದಿರ ಇರುವಾಗ್ಲೇ ಕೂಡ ಪಾಪ ಅಂತೆ. ಯಾವ್ದ್ರಿ? ಒಳ್ಳೇದಂತ ತಿಳಿದ ಮೇಲೆ ಅದನ್ನ ಮಾಡಿಲ್ಲ ಅಂದ್ರೆ ಕೂಡ ಏನಂತೆ? ಪಾಪ. ಎಲ್ಲಿದೆ? ಯಾಕೋಬ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ನೀವು ಒಳ್ಳೇದಂತ ಗೊತ್ತಾಗಿ ಕೂಡ ನಾವ್ ಏನ್ ಮಾಡಲ್ಲ. ನನಗೇನಪ್ಪ ಗೊತ್ತಿದೆ, ಹಿಂಗೆ ಬಿಟ್ಬಿಡೋಣ ಅಂತ ಬಿಟ್ಬಿಟ್ರೆ ಅದು ಪಾಪ ಆಗ್ಬಿಡ್ತದೆ. ಸಹೋದರ ಸಹೋದರಿ, ಓದೋಣ. ಇದಕ್ ಕೂಡ ನೀವು ಅರಿಕೆ ಇಡಬೇಕು. ಓದ್ರಿ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಹ್ಮ್ ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಹೌದಾ? ಒಳ್ಳೆದನ್ನ ಕೂತಿದ್ದು ಕೂಡ ನಾವು ಮಾಡ್ದಿರ ಹೋದ್ರೆ ಏನಾಗತ್ತಂತೆ? ಅದ್ರಲ್ಲಿ ಖಂಡಿತ ನಮ್ಮಲ್ಲಿ ಏನಿದೆ? ಒಂದು ವೇಳೆ ಪಾಪ ಮಾಡಿಲ್ಲ ಅಂದ್ರೆ ಕೂಡ ಒಳ್ಳೇದು ಕೂಡ ನಾವು ಏನ್ ಮಾಡಲ್ಲ, ಮಾಡೋದಿಲ್ಲ. ನಮ್ಮ ಮೇಲೆ ಪಾಪ ಯಾವಾಗಲೂ ಶುದ್ಧೀಕರಣೆ ಇರ್ತದೆ. ಯಾವಾಗ ಇದನ್ನ ನೀವು ಶುದ್ಧೀಕರಣೆ ಮಾಡೋದು, ಅರಿಕೆ ಮಾಡೋದು ಬಿಟ್ಟಿರ್ತೀಯೋ, ಆತನ ರಕ್ತವನ್ನು ಬಹಳ ಸಾಮಾನ್ಯವಾಗಿ ಎನ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಬಹಳ ಸಾಮಾನ್ಯವಾಗಿ ಎನ್ಕೊಂಡಿದ್ದೀರ ಸಹೋದರ ಸಹೋದರಿಯರೇ. ಆಮೇಲೆ ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಮತ್ತೊಂದು ಬಾರಿ ಕ್ರಿಸ್ತನ್ ಏನಾಗಲ್ಲ, ಸಾಯಕ್ಕಿಲ್ಲ. ಯಾಕಂತ ಕೇಳಿದ್ರೆ ನಾನು ಹೇಳ್ದಲ್ಲ, ಈ 3 ಒಡಂಬಡಿಕೆ ಬಹಳ ಮುಖ್ಯ. ಈ ಒಡಂಬಡಿಕೆದಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ, ಮತ್ತೊಂದು ಒಡಂಬಡಿಕೆ ಯಾರಿಗೂ ಏನ್ ಮಾಡಲ್ಲ, ಆತನ ರಕ್ತನೂ ಕೊಡಕ್ಕಿಲ್ಲ, ಆತನ ಶರೀರವನ್ನು ಇಟ್ಟುಕೊಂಡು ದೃಢವಾಗಿ ಯಾರಿಗೂ ಕವೆನೆಂಟ್ ಮಾಡಲ್ಲ ದೇವರು. ಆದ್ದರಿಂದ ಇನ್ನೊಂದು ಕ್ರಿಸ್ತನು ಬಂದು ಸಾಯಕ್ಕೆ ವಾಕ್ಯ ಓದೋಣ. ಎಬ್ರಿಯ 10ನೇ ಅಧ್ಯಾಯ 26ನೇ ವಾಕ್ಯ. ಯಾಕೆಂದರೆ ಯಾಕಂದ್ರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಹೌದಾ? ಈಗ ಹೇಳ್ತರು, ಸತ್ಯ ಮತ್ತೊಂದು ಯಜ್ಞ ನಿಮಗಿರೋದಿಲ್ಲ. ಸತ್ಯ ತಿಳಿದ ಮೇಲೆ ಮತ್ತೊಂದು ಬಾರಿ ನಾವು ಪಾಪ ಮಾಡೋರಾಗಿದ್ರೆ ನಮಗೆ ಇನ್ನೊಂದು ಯಜ್ಞವನ್ನು ಕೊಡೋದಕ್ಕೆ ಏನಿಲ್ಲಂತೆ, ಸಾಧ್ಯವೇ ಇಲ್ಲ. ಇಟ್ ಇಸ್ ನೋ ವೇ. ಇವಾಗ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಕ್ರಿಸ್ತನವೇ ನಾವು ಕಾಲಿನ ಕೈಕೀಲೆ ಏನ್ ಮಾಡ್ತೀವಿ, ನಾವು ತುಳಿತೀವಿ. ಆದ್ರಿಂದ ಸಹೋದರ ಸಹೋದರಿಯರೇ, ನಾವು ಏನ್ ಮಾಡ್ಬೇಕಂತ ಕೇಳಿದ್ರೆ, ಅದರಲ್ಲಿ 27 ಓದ್ರಿ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಈಗ ಇರುವಾಗ ನಾವು ಮನಸ್ಸಲ್ಲಿ ಇಟ್ಟುಕೊಬೇಕು. ಸಹೋದರ ಸಹೋದರಿ, ಸತ್ಯ ತಿಳ್ಕೊಂಡಿದ್ದೀವಿ ಅಲ್ವಾ? ನಾವು ಹೋಗ್ತೀವಿ ಕ್ರಿಸ್ತನ ಆ ಒಂದು ಭಾಗವಹಿಸೋದಕ್ಕೆ ಹೋಗ್ತಾ ಇದೀವಿ. ಯಾವ್ದ್ರಲ್ಲಿ ಭಾಗವಹಿಸ್ತೀವಿ ಅಂತ ಕೇಳಿದ್ರೆ, ಯಾವ್ದ್ರಿ? ಆ ರಕ್ತವು ಮತ್ತೆ ಆ ರೊಟ್ಟಿಯಲ್ಲಿ. ಏನ ಬರೀ ರೊಟ್ಟಿ ರಕ್ತ ಕುಡಿಯೋದು ಮಾತ್ರ ಅಲ್ರಿ. ನಮ್ಮ ಒಡಂಬಡಿಕೆ ತಂದೆಯ ದೇವರು ನಮ್ಮ ಮೇಲೆ ಕೊಟ್ಟಿರುವ ನಂಬಿಕೆ ಇಟ್ಟು ಒಡಂಬಡಿಕೆ ಮಾಡಿರುವ ಆ ಒಡಂಬಡಿಕೆಗೆ ನೀವು ಏನಾಗಿದ್ದೀರಾ ಅಂತ ಕೇಳಿದ್ರೆ, ಮಧ್ಯಸ್ಥರಾಗಿರುವ ನೀವು ನಿಮ್ಮ ಪಾಪವನ್ನ ಅರಿಕೆ ಇಟ್ಟು ಆ ರಕ್ತವನ್ನು ಸಾಮಾನ್ಯವಾಗಿ ಎಣ್ಣಿದೀರಾ. ದಿನ ದಿನ ನಮ್ಮನ್ನ ಪಾಪವನ್ನು ಏನ್ ಮಾಡ್ಬೇಕ್ರಿ? ಅರಿಕೆ ಇಡಬೇಕು. ಅನೇಕ ವಿಷಯಗಳಿದೆ, ಬಟ್ ಅದೆಲ್ಲ ನಾವು ಒಂದೇ ಇದರಲ್ಲಿ ಮಾತಾಡಕ್ಕೆ ಆಗಲ್ಲ ಅಲ್ವಾ? ಅದರಲ್ಲಿ ಯಾವ್ದ್ರಿ? ಜೂಡು ಯೂದ ಅದರಲ್ಲಿ ಯೂದಾನ ಜೂಡ್, ಒಂದು ನಿಮಿಷ. ಓಕೆ, 11, 12. ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬೀಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೊರಹನಂತೆ ಎದುರು ಮಾತನಾಡಿ ನಾಶವಾಗಿ ಹೋಗತಕ್ಕವರೂ ಆಗಿದ್ದಾರೆ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನೋಡಿ, ನಮ್ಮ ಪ್ರೇಮ ಭೋಜನದಲ್ಲಿ ಏನ್ ಮಾಡ್ತಾರಂತೆ? ತಿಂದು ಕುಡಿಯುತ್ತಾರೆ.
ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಹ್ಮ್ ಕುರುಬರಾಗಿದ್ದಾರೆ. ಹ್ಮ್ ಇವರು ಗಾಳಿಯಿಂದ ಹೊಡೆಸಿಕೊಂಡು ಹೋಗುವ ಹ್ಮ್ ನೀರಿಲ್ಲದ ಮೇಘಗಳು, ಎಲೆಗಳು ಉದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಹ್ಮ್ ಬೇರು ಸಹಿತ ಕಿತ್ತು ಬಿದ್ದ ಮರಗಳು, ಹ್ಮ್ ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹ್ಮ್. ಹುಚ್ಚು ತೆರೆಗಳು ಆಗಿದ್ದಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಹ್ಮ್ ಕಾರ್ಗತ್ತಲೆಯು ಸದಾ ಕಾಲ ಇಟ್ಟಿರುವುದು. ನೋಡ್ರ ಸಹೋದರ ಸಹೋದರಿ, ಆತನಲ್ಲಿ ಇದ್ದಿದ್ದಂತ ಆ ಭೋಜನದಲ್ಲಿ ನಾವು ಏನಾಗ್ತೀರಿ, ಪಾಲುಕೊಳ್ಳೋರು. ಈ ಎರಡು ತರ ಏನಂತ ಹೇಳಿದ್ರೆ, ಲೋಕಕ್ಕೂ ಕೂಡ ನಾವು ಏನಾಗ್ತೀರಿ ಅಂತೆ, ನಾವು ಲೋಕಕ್ಕೂ ಸಂತೋಷ ಪಡ್ತೀವಿ, ಆಮೇಲೆ ಯಾವ್ದ್ರಲ್ಲಿ ಕೂಡ ಕಾಲಿಡ್ತೀವಿ, ದೇವರದಲ್ಲಿ ಕೂಡ, ದೇವರ ಒಂದು ಯೆಹೋವದಲ್ಲಿ ಕ್ರಿಸ್ತನನ್ನ ಕೂಡ ನಾವು ಕೊಂಡಾಡ್ತೀವಿ ಅಂತ ಹೇಳಿದ್ರೆ ನಾವು ಎಂತವರಾಗಿದ್ದೀವಿ ಅಂತ ವಾಕ್ಯ ಹೇಳ್ತಾರೆ. ಕ್ರಿಸ್ತನ ನಾವು ಮತ್ತೆ ಮತ್ತೆ ತುಳಿತಾರೆ ಅಂತ. ಕೊನೆಗೆ ಒಂದು ವಾಕ್ಯ ಕೂಡ ಓದೋಣ, ಯಾವ್ದಂತ ಹೆಬ್ರಿಯದಲ್ಲಿ 6ನೇ ಅಧ್ಯಾಯ, ನಮ್ಗೆ ಗೊತ್ತಿದ್ದಂತ ವಾಕ್ಯ 6ನೇ ಅಧ್ಯಾಯ 4ನೇ ವಾಕ್ಯದಿಂದ. ಹೆಬ್ರಿಯರ್ಗೆ 6ನೇ ಅಧ್ಯಾಯ 4. ಒಂದೇ ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಹ್ಮ್ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಹ್ಮ್ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ಹ್ಮ್ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಹ್ಮ್ ಭ್ರಷ್ಟರಾದರೆ ಹ್ಮ್ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಹ್ಮ್. ಅಸಾಧ್ಯ. ನೋಡ್ದ, ಮತ್ತೆ ಇವೆಲ್ಲ ಗೊತ್ತಿದ್ದು ಮನಸ್ಸನ್ನು ಹುಟ್ಟಿಸುವುದು ಏನಂತೆ, ಅಸಾಧ್ಯ. ಸಾಧ್ಯ. ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್. ಅಸಾಧ್ಯ. ಯಾಕಂತ ಕೇಳಿದ್ರೆ ಹಂಗೆ, ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಹ್ಮ್ ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರೂ ಆಗಿದ್ದಾರೆ. ನೋಡ್ರ, ಆತನ ಮತ್ತೆ ತುಳಿಯೋದು ಅಂತ ಹೇಳ್ತಾರೆ. ಆತನ ಮತ್ತೆ ಏನ್ ಮಾಡ್ತೀವಿ, ಎಲ್ಲ ಗೊತ್ತಿದ್ದು ಎಲ್ಲ ಮಾಡಿ ಆ ನೀತಿಯ ಮಾರ್ಗವನ್ನು ತಿಳ್ಕೊಂಡ ಮೇಲೆ ಆತನನ್ನ ಮತ್ತೆ ಮತ್ತೆ ನೀವು ಇದು ಮಾಡೋದ್ರಿಂದ ಯಾರನ್ನ ನಾವು ತಿರಸ್ಕಾರ ಮಾಡ್ತೀರೋ ಗೊತ್ತಾ ಸಿಸ್ಟರ್ ಬ್ರದರ್ಸ್? ಯಾರಿಗೆ? ಯೇಸು ಕ್ರಿಸ್ತನ ಮತ್ತೆ ನೀನು ತುಳಿತೀಯ. ಆತನ ತಲೆಯಾಗಿದ್ದಂತ ಕ್ರಿಸ್ತನನ್ನು ನೀನು ಸ್ವೀಕರಿಸ್ಕೊಂಡು ಮತ್ತೆ ನೀನು ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಯೇಸು ಕ್ರಿಸ್ತನನ್ನು ತುಳಿತೀಯ. ಬಹಳ ಮುಖ್ಯ. ಆದ್ರಿಂದ ನಾವು ಅರಿಕೆ ಮಾಡಿರುವ ವಿಷಯಗಳಲ್ಲಿ ಹೇಳ್ತಾರಲ್ಲ, ಅರಿಕೆ ಯಾವುದು ಮಾಡಿದೀವೋ ಅದರಲ್ಲಿ ನೀವು ಏನ್ ಮಾಡಬೇಡ್ರಿ ಅಂತ ಕೇಳಿದ್ರೆ, ಇನ್ನ ಎಷ್ಟೊತ್ತಿದೆ ಬದರ್? ನಾ 5 minutes ಅಲ್ಲಿ ಮುಗಿಸ್ತೀನಿ. ಇಲ್ಲ 5 ಲಾಸ್ಟ್ ಇನ್ನ 2 ವಾಕ್ಯ ಸಾಕಷ್ಟೇ. ಓದನ ಪ್ರಸಂಗಿ 5ನೇ ಅಧ್ಯಾಯ 4ನೇ ವಾಕ್ಯ. ಮೂಢನು 5ನೇ ಪ್ರಸಂಗಿ 5:4. 5:4 ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಹ್ಮ್ ಅದನ್ನು ತೀರಿಸಲು ತಡ ಮಾಡಬೇಡ. ಹ್ಮ್ ಆತನು ಮೂಢರಿಗೆ ಒಲಿಯನು. ಹ್ಮ್ ನಿನ್ನ ಹರಕೆಯನ್ನು ಒಪ್ಪಿಸು. ನೋಡಿ, ಹೇಳ್ತಾನೆ, ನೀನು ದೇವರಿಗೆ ಒಂದು ಹರಿಕೆಯನ್ನು ಮಾಡಿ ಕಟ್ಟಿದ್ರೆ, ಹರಿಕೆಯನ್ನ ತೀರಿಸ್ಬೇಕು. ಕಟ್ಟಿದ್ರೆ ಅದನ್ನ ಏನ್ ತೀರಿಸಲು ತಡ ತೀರಿಸಿದ್ರೆ ಮಾಡಬೇಡ. ತಡ ಮಾಡಬೇಡ. ಅದನ್ನ ಏನ್ ಮಾಡ್ರಿ? ಹರಕೆಯನ್ನು ನೀನು ಒಪ್ಪಿಸು. ಅರಿಕೆಯನ್ನು ಒಪ್ಪಿಸು. ಒಪ್ಪಿಸು ಅಂತ. ಈಗ ತಡೆ ಮಾಡಬೇಡ ಅಂತ ಹೇಳಿದ್ಯಲ್ಲ ಇಲ್ಲಿಗೆ, ಅದು ತಡೆ ಅಲ್ಲ. ತಡೆ ಅಲ್ಲ. ಆಕ್ಚುಲಿ ಅದು ಕೂಡ ರಾಂಗ್ ಟ್ರಾನ್ಸ್ಲೇಷನ್. ಇಟ್ ಇಸ್ ಸೇಯಿಂಗ್ ಡಿಲೇ ಮಾಡಬೇಡ, ವಿಳಂಬವಿಲ್ಲ ಅಂತ ಹೇಳ್ತಾ. ಕರೆಕ್ಟಾ? Correct. ಕನ್ನಡದಲ್ಲಿ ಏನರ್ಥ? ಅದೇ ಅರ್ಥ. ನಿಧಾನ ಮಾಡಬೇಡ. ಸಹೋದರ ಸಹೋದರಿಯರೇ, ನಿಧಾನ ಮಾಡ್ಬೇಕು. ನೋಡ್ರಿ, ಆಕ್ಚುಲಿ ನಾವು ಮಾಡೋ ತಪ್ಪು, ನಾನು ಹೇಳ್ತೀನಿ, ನಾವು ಮಾಡೋ ತಪ್ಪು ಏನಂತ ಕೇಳಿದ್ರೆ, ನಾವು ಖಂಡಿತ ಎಲ್ಲರೂ ಹೆಂಗೋ ಒಂದು ಅದನ್ನ ರೀಚ್ ಆಗ್ಬೇಕು ಅಂತ ನೋಡ್ತೀವಿ. ಆದ್ರೆ ನಮ್ಮಲ್ಲಿ ಇರುವ ದೊಡ್ಡ ತಪ್ಪು ಏನಂತ ಕೇಳಿದ್ರೆ, ವಿ ಆರ್ ಡಿಲೇಯಿಂಗ್ ಇಟ್ ಅಂತ ಹೇಳ್ತಾರೆ. ಡಿಲೇ ಮಾಡೋದು. ಯಾವ್ದನ್ನ ಮಾಡಬೇಡ ಅಂತ ಹೇಳ್ತೀವೋ ಅದನ್ನ ನಾವು ಏನ್ ಮಾಡ್ತೀರಿ? ಖಂಡಿತ ಮಾಡ್ತೀವಿ. ಅದು ನಮ್ಮ ಒಂದು ಶರೀರದ, ಹೌದು, ಇಟ್ ಇಸ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಅಲ್ಲಿ ನೋಡ್ಬೇಡ ಅಂತ ಹೇಳಿ, ನೋಡ್ರಿ, ಅಲ್ಲಿ ನೋಡ್ಬೇಡ್ರಿ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸು ಎಲ್ಲಿ ಹೋಗುತ್ತೆ? ಹೌದು, ಒಂದು ಬಿಲ್ಡಿಂಗ್ ಅಲ್ಲಿ ಹಾಕಿರ್ತಾರೆ, ಇಲ್ಲಿಗೆ ನೋಡ್ಬೇಡ್ರಿ ಅಂತ ಹೇಳಿದ್ರೆ ಅದನ್ನ ಏನಿದೆ ಅಂತ ಎತ್ತು. ಇಂದ್ರಾನಗರಲ್ಲಿ ಒಂದು ಅಂಗಡಿ ಇತ್ತು, ಹೊಸ ಅಂಗಡಿ ಓಪನ್ ಮಾಡಿದ್ರು. ನಿಮ್ಗೆಲ್ಲ ಪಾಲ್ತಂಗೆ ಚರ್ಚ್ ಗೊತ್ತಿರಬೇಕು ಮೋಸ್ಟ್ಲಿ ಕೆಲವರಿಗೆ. ಅದಕ್ಕೆ ಮುಂಚೆ ಒಂದು ಅಂಗಡಿ ಹಾಕಿದ್ರು, ಹೊಸದಾಗಿ ಓಪನ್ ಮಾಡಿ, ಸ್ವಲ್ಪ ಒಳಗೆ ಇತ್ತು ಅಂಗಡಿ. ಹೊರಗಡೆ ಬೋರ್ಡ್ ಹಾಕಿದ್ದಾನೆ, ಡೋಂಟ್ ಲುಕ್ ಲೆಫ್ಟ್ ಸೈಡ್ ಅಂತ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದಾನೆ. ಮೈನ್ ರೋಡ್ ಅಲ್ಲಿ ಡೋಂಟ್ ಲುಕ್ ಲೆಫ್ಟ್ ಸೈಡ್ ಅಂತ ಹಾಕ್ಬಿಟ್ಟಿದ್ದಾನೆ. ಹೋಗೋವರು ಒಬ್ರು ಕೂಡ ತಪ್ಪಿಸಿಲ್ಲ, ಎಲ್ಲರೂ ಏನ್ ಮಾಡಿದ್ದಾರೆ ಅದನ್ನ. ಅವನು ಎಷ್ಟು ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾ ಗೊತ್ತಾ?
ಅಡ್ವರ್ಟೈಸ್ಮೆಂಟ್ ಡೋಂಟ್ ಲುಕ್ ಲೆಫ್ಟ್ ಸೈಡ್ ಅಂತ ಕೊಟ್ಟಿದ್ದಾನೆ. ಹೋಗೋರೆಲ್ಲ ಏನ್ ಡೋಂಟ್ ಲುಕ್ ಲೆಫ್ಟ್ ಸೈಡ್ ಅಂತ ಹೇಳಿದಾನಲ್ಲ, ಎಲ್ಲ ತಿರುಗಿ ಅಲ್ಲಿಗೆ ಏನ್ ಮಾಡ್ತಾರೆ, ನೋಡಿದ್ರು ಅದು. ಸೋದರರೇ, ಆ ತರ ವೀಕ್ನೆಸ್ ಇದ್ರಿ. ಅದಕ್ಕೆ ನಮಗೇನ್ ಹೇಳ್ತಾರೆ ಅಂತ ಕೇಳಿದ್ರೆ, ಡೋಂಟ್ ಡಿಲೇ. ನಿಮ್ಮ ಒಂದು ತಿರಸ್ಕಾರ ಏನ್ ಮಾಡ್ಬಿಡ್ರಿ, ತಡೆ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಬಿಕಾಸ್ ಗಾಡ್ ಇಸ್ ಎ ಗಾಡ್ ಆಫ್ ಏನ್ರಿ, ಡಿಸಿಪ್ಲಿನ್. ನಾವು ಮಾಡಿರೋದು ನಮಗೂ ಗ್ರೇಟ್ ಮಲ್ಟಿಟ್ಯೂಡ್ ಅಂತ ಕೇಳಿದ್ರೆ ಮಹಾಸಮೂಹಗೂ ಏನು ವ್ಯತ್ಯಾಸ ಗೊತ್ತಾ? ಏನು ವ್ಯತ್ಯಾಸ? ಡಿಲೇಯಿಂಗ್ ಇಟ್. ನಾವೇನ್ ಮಾಡ್ತೀರಿ, ಮಾಡೋದನ್ನ ಡಿಲೇ ಮಾಡ್ತೀರಿ. ಡಿಲೇ ಮಾಡೋದಿಂದಾನೆ ವಿ ಸ್ಲಿಪ್ ಇಟ್. ಮಹಾಸಮೂಹಕ್ಕೆ ಏನಾಗ್ತೀರಿ, ಸ್ಲಿಪ್ ಆಗ್ತೀರಿ. ನಾವು ಮಾಡ್ಬೇಕಾಗಿರೋದನ್ನ ಯೇಸು ತಂದೆ ದೇವ್ರು ಯಾವ ತರ ಅಂತ ಹೇಳಿದ್ರೆ, ಎರಡು ವಾಕ್ಯ ಓದ್ರಿ. 1 ಕೊರಿಂಥಿಯ 14ನೇ ಅಧ್ಯಾಯ 40ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ 14:40. ಇದಲ್ಲದೆ ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ ಅಂತ ಹೇಳ್ತಾರೆ. ಎಲ್ಲರೂ ಏನ್ ಮಾಡ್ಬೇಕಂತೆ, ಮರ್ಯಾದೆಯಿಂದಲೂ ಕ್ರಮ. ಅಂದ್ರೆ ಅರ್ಥ ಏನಂತ ಕೇಳಿದ್ರೆ, ಬಟ್ ಲೆಟ್ ಆಲ್ ಥಿಂಗ್ಸ್ ಬಿ ಡನ್ ಡೀಸೆಂಟ್ಲಿ ಅಂಡ್ ಇನ್ ಆರ್ಡರ್. ಯಾಕಂತ ಕೇಳಿದ್ರೆ ತಂದೆ ದೇವ್ರು ಎಂತವ್ರಂತೆ, ವಾಕ್ಯ ಓದೋಣ ಕೊನೆಗೆ. ಪ್ರಸಂಗಿ 3:11. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಮತ್ತೆ ಅದನ್ನ ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಇದೇ ನಮ್ಮಲ್ಲಿ ಎದುರು ನೋಡ್ತಾ ಇರೋದು. ಒಂದೊಂದು ವಿಷಯಗಳು ಏನ್ ಮಾಡಿದ್ರಂತೆ, ಸಮಯ ತಕ್ಕದಾಗಿ ಅಂತ. ನಮಗ್ ಕೂಡ ಏನ್ ಕೊಟ್ಟಿದ್ದ ಅಂತ ಕೇಳಿದ್ರೆ, ಒಂದು ಸಮಯ ಇದೆ, ಆ ಸಮಯದಲ್ಲಿ ಮುಗಿಸ್ಕೊಳ್ಳೋದಕ್ಕೆ ನಮ್ಗೆ ಏನ್ ಮಾಡಿದ್ದಾರೆ, ಆ ಸಮಯದಲ್ಲೇ ಮುಗಿಸ್ಬೇಕು. ಗಾಡ್ ಹಸ್ ಗಿವನ್ ಎ ಟೈಮ್ ಅಲ್ವಾ? ಆ ಟೈಮ್ ಒಳಗೆ ಏನಾಗ್ಬೇಕು, ನಮಗೆ ಮುಗಿಸ್ಬೇಕು. ನನ್ನ ಸಬ್ಜೆಕ್ಟ್ ಮುಗಿಸ್ಲಿಲ್ಲ ಅಂತ ಕೇಳ್ಬೇಡ್ರಿ, ನಮ್ಮ ಓಟ. ಓಕೆ, ನಮ್ಮ ಓಟ ಸಮಯ ತಕ್ಕದಾಗಿ, ಕೊಟ್ಟಿರುವ ಸಮಯ ತಕ್ಕದಾಗ ಏನ್ ಮಾಡ್ಬೇಕ್ರಿ, ಓಡಿ ಮುಗಿಸ್ಬೇಕು. ಆತನ ರಕ್ತದಲ್ಲಿ ಭಾಗವಹಿಸ್ಕೊಳ್ಳುವಾಗ ಆ ಒಂದು ಐಕ್ಯದಲ್ಲಿ ವಿ ಆರ್ ಎ ಪಾರ್ಟ್ ಆಫ್. ಅವಾಗ ಇನ್ನ ಜಾಸ್ತಿ ಸಹೋದರರುಗಳ ಮಾತಾಡ್ತಾರೆ, ಅವೆಲ್ಲ ಇವರಲ್ಲಿ ಮಾತಾಡೋಕ್ಕಾಗೋದಲ್ಲ. ಯಾಕಂತ ಕೇಳಿದ್ರೆ ಆತನ ರಕ್ತದಲ್ಲಿ ಭಾಗವಹಿಸೋದು ಅನ್ನೋದು ಆತನ ಬಾಧೆಯಲ್ಲಿ ಏನಾಗ್ತಿರ್ರಿ, ಆಳ್ಕೊಳ್ಳೋದು. ವೈ ಅಂತ ಹೇಳಿದ್ರೆ, ಹೊಸ ಒಡಂಬಡಿಕೆ ನಾನು ಮಾಡ್ತೀನಲ್ಲ, ಅದರಲ್ಲಿ ನೀವ್ ಏನಾಗಿರ್ತೀರ, ನನ್ನಲ್ಲಿ ಯು ಆರ್ ದ ಪಾರ್ಟ್ನರ್ ಅಂತ ಹೇಳ್ತಾರೆ. ಪಾರ್ಟ್ನರ್, ನಾನು ಆ ಪಾರ್ಟ್ನರ್ಗೆ ಏನ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು, ಆತನ ನೀವು ಹೆಂಗ್ ಡೆವಲಪ್ ಮಾಡ್ಬೇಕು ಅಂತ ಆ ಕ್ರಿಸ್ತನಿಗೆ ಗೊತ್ತು. ಬಿಕಾಸ್ ಐ ಹ್ಯಾವ್ ಪರ್ಚೇಸ್ಡ್ ಯು ಅಂತಾರೆ. ನಾಟ್ ಯು ಮೇಡ್ ಅನ್ ಒಡಂಬಡಿಕೆ ನನ್ನ ಹತ್ರ, ನಾನು ಕಾಂಟ್ರಾಕ್ಟ್ ಮಾಡಿದ್ಯಾ. ಆತನನ್ನ ತಗೊಂಡು ಆತನ ರೆಡಿ ಮಾಡಿಸೋದು ಯಾರು ಅಂತ ಕೇಳಿದ್ರೆ ಕ್ರಿಸ್ತನ. ಅನೇಕ ಸಹೋದರರು ಈ ಕ್ಯಾರೆಕ್ಟರ್ಗಳು ಮಾಡ್ತಾರೆ. ಈ ವಾಕ್ಯಗಳ ಮನಸ್ಸಲ್ಲಿ ಇಟ್ಕೊಡ್ರಿ. ಕ್ರಿಸ್ತನನ್ನ, ಆ ರಕ್ತವನ್ನು ನೀವು ಹೊಂದಿಕೊಂಡುವಾಗ ದಿನ ದಿನ ನೀವೇನ್ ಮಾಡ್ರಿ, ಅರಿಕೆಡ್ರಿ, ನಿಮ್ಮನ್ನ ಶುದ್ಧೀಕರಣೆ ಮಾಡ್ಕೊಳ್ರಿ. ಇನ್ನೊಂದು ವಿಷಯ ಏನಂತ ಕೇಳಿದ್ರೆ, ದೃಢವಾಗಿ ಕರ್ತನು ಆತನ ಕೊಡೋದು ದೃಢ. ಇಟ್ ಈಸ್ 100% ನಿಜ ಅಂತ ಅದರಲ್ಲಿ ಯಾವ ಒಂದು ಸಂದೇಹನ ಇಲ್ಲ. ಅದಕ್ಕೆ ಆತನ ಒಂದು ರಕ್ತದಿಂದ ಮಾಡಿದಂತ ಒಡಂಬಡಿಕೆ. ಓಕೆ, ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಅನೇಕ ವಿಷಯಗಳು ಮಾತಾಡಕ್ಕಾಗಲ್ಲ, ಆದ್ರೆ ಕೂಡ ಈ ಒಂದು ವಿಷಯ ಸಾಕು ಅಂತ ನಾನು ನೋಡ್ತಾ ಇದ್ದೀನಿ. ಇದನ್ನ ಇಟ್ಟುಕೊಂಡು ಸಹೋದರ ನಮ್ಮನ್ನ ನಾವು ಶುದ್ಧೀಕರಣ ಮಾಡಕ್ಕೆ ದೇವರು ನಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರೇ, ನಮ್ಮ ನಡುವೆ ಸ್ವಂತ ಜಾನ್ ಬದರು ಯೇಸು ಕ್ರಿಸ್ತನ ರಕ್ತವನ್ನು ಸಾಮಾನ್ಯವಾಗಿ ಎಣಿಸೋದು ಅಂತಂದ್ಬಿಟ್ಟು ಹೇಗೆ ಅಂತಂದ್ಬಿಟ್ಟು ಏನ್ ಮಾಡೋದು, ಅನೇಕ ವಿಚಾರಗಳನ್ನ ಮಾತಾಡಿದ್ರು ಅಲ್ವರ. ಸತಿ ನೋಡ್ಬೇಕಾದ್ರೆ ಮೊದಲು ಆ ವಾಕ್ಯದ ಹೇಳ್ಬೇಕಾದ್ರೆ ಒಡಂಬಡಿಕೆಯನ್ನ ಸ್ಥಿರಪಡಿಸಿದಂತ ರಕ್ತ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಲ್ವರ. ಸೊ ಯೇಸು ಕ್ರಿಸ್ತನ ರಕ್ತದಿಂದ ಯಾವ ತರ ದೇವರು ಒಡಂಬಡಿಕೆನ ಸ್ಥಿರಪಡಿಸರು ಅಂತಂದ್ಬಿಟ್ಟು ಹಳೆ ಒಡಂಬಡಿಕೆ ಅನೇಕ ಎಕ್ಸಾಂಪಲ್ಸ್ ಏನ್ ಮಾಡಿದ್ರು, ಕೊಟ್ರು ಅಲ್ವರ. ನೋಡ್ಬೇಕಾದ್ರೆ ಈ ಒಡಂಬಡಿಕೆನ ಸ್ಥಾಪನೆ, ಒಡಂಬಡಿಕೆನ ಅಗ್ರಿಮೆಂಟ್, ಆ ಕಾಲದಲ್ಲಿ ಪತ್ರಗಳೇನು ಇರ್ತಾ ಇರಲಿಲ್ಲ. ಸೊ ಈ ರೈಟಿಂಗ್ ಅಗ್ರಿಮೆಂಟ್ ಇಲ್ಲ. ಸೊ ಇದನ್ನ ಸ್ಥಾಪನೆ ಮಾಡಕ್ ಹಳೆ ಕಾಲದಲ್ಲಿ ಏನ್ ಮಾಡಿದ್ರು, ಇಬ್ರು ಮಾತುಕತೆ ಒಪ್ಪಂದ ಮಾಡ್ಕೊಂಡ್ರೆ ಆ ಒಪ್ಪಂದಗೆ ಎಂತಾರೆ ದೃಢವಾಗಿರೋದಕ್ಕೆ ಒಂದು ಬಲಿನ ಏನ್ ಮಾಡೋರು,
ಒಂದು ಕೊಡೋರು ಅದರ. ಸೊ ಬಲಿನ ಕೊಟ್ಟಿದ್ಮೇಲೆ ಇದು ನಮ್ಮ ಒಡಂಬಡಿಕೆಗೆ ಏನಂತ ಒಂದು ಸೂಚನೆ. ಸೊ ನಾವು ಒಡಂಬಡಿಕೆ ಮೀರ್ ನಡೆದ್ರೆ ಈ ಒಂದು ಬಲಿಗೆ ಏನೋ ಒಂದು ಸಂಭಾವನೆ ಆಯ್ತು, ಇದೇ ತರ ನಮ್ಗೇನಾಗ್ಲಿ, ನಮಗೂ ಕೂಡ ಆಗ್ಲಿ ಅಂದ್ಬಿಟ್ಟು. ಹಂಗಂದ್ರೆ ಅಂದ್ರೆ ಇದು ಮರಣ ಶಾಸನ ಅಂತ ಅಂದ್ಬಿಟ್ಟು ಅದರ ಅಂದ್ರೆ ಡೆತ್ ಕವನೆಂಟ್ ತರ ಅಂದ್ಬಿಟ್ಟು ಏನ್ ಮಾಡೋರು ಅದರ. ಸೊ ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡೋದಂತಂದ್ರೆ ಅಬ್ರಹಾಮ್ ಕೇಳ್ತಾ ದೇವ್ರೇ ನೀನ್ ವಾಗ್ದಾನ ಮಾಡಿದ್ದೀರಾ, ನೀ ನನ್ಗೆ ನಿಜವಾಗ್ಲೂ ಕೊಡ್ತೀಯ ಅಂದ್ಬಿಟ್ಟು ಏನ್ ಗ್ಯಾರಂಟಿ ಅಂತ ಹೇಳ್ಬೇಕಾರೆ ಅವಾಗ ಏನ್ ಮಾಡ್ತಾರೆ ದೇವರು, ಅನೇಕ ಬಲಿಗಳನ್ನ ಕೊಟ್ಬಿಟ್ಟು ಅದನ್ನ ಅರ್ಧ ತುಂಡು ಮಾಡಿ ಏನೋ 2 ಭಾಗವಾಗಿ ಇಡಿ ಅಂತ ಹೇಳ್ತಾರೆ ಅದರ. ಸೊ ಆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಸಂಜೆ ಸೂರ್ಯ ಮುಳುಗ್ಬೇಕಾರೆ ಅಲ್ಲಿ ಬೆಂಕಿ ಮತ್ತೆ ಇದನ್ನ ಮುಖಾಂತರ ಏನ್ ಮಾಡ್ತಾರೆ ಹಾದು ಹೋಗೋದು ನೋಡ್ತೀರಿ. ಯಾಕೆ ಬೆಂಕಿ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು, ಇಸ್ರೇಲ್ ಜನಗಳನ್ನ ಐಗುಪ್ತ ದೇಶ ಹೊರಗಡೆ ನಡ್ಸ್ಬೇಕಾದ್ರೆ ದೇವ್ ಹೆಂಗ್ ನಡ್ಸ್ಕೊಂಡ್ ಬಂದ್ರು ಅಂದ್ರೆ ಅಗ್ನಿ ಸ್ತಂಭ, ಆಮೇಲೆ ರಾತ್ರಿ ಹೊತ್ತೇನ್ರಿ ಮೇಘಸ್ತಂಭ. ಸೊ ದೇವರ ಪ್ರೆಸೆನ್ಸ್ ಆ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಈ ತರ ಇರ್ತದೆ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಡಂಬಡಿಕೆನ ಅಬ್ರಹಾಮ್ ಹತ್ರ ಸ್ಥಿರಪಡಿಸ್ಕೊಳಕ್ಕೆ ದೇವ್ರು ಏನ್ ಮಾಡಿದ್ರು, ಇದೊಂದು ಶ್ಯೂರಿಟಿ ಆಗಿ ಏನ್ ಮಾಡಿದ್ರು ಕೊಟ್ರು ಅದರ, ಒಂದು ಗ್ಯಾರಂಟಿ ಆಗಿ ಅದರ. ಅದೇ ತರ ನೆಕ್ಸ್ಟ್ ಜಾನ್ ದ ಬ್ಯಾಪ್ಟಿಸ್ಟ್ ಕೂಡ ಏನ್ ಮಾಡಿದ್ರಿ ನೋಡಿದ್ರಿ ಅದರ. ಸೊ ಜಾನ್ ದ ಬ್ಯಾಪ್ಟಿಸ್ಟ್ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳ್ದ. ಸೊ ಅರ್ಧ ರಾಜ್ಯವನ್ನು ಕೊಡ್ತೀವಿ ಅಂದ್ಬಿಟ್ಟು ಏನ್ ಗ್ಯಾರಂಟಿ, ನೀನ್ ಹೇಳಿದ ಕವನೆಂಟ್ ಅಗ್ರಿಮೆಂಟ್ ಹೇಳಿದೆಯಲ್ಲ, ಇದು ಏನಪ್ಪ ಶ್ಯೂರಿಟಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸ್ನಾನಿಕಾದ ಯೋಹಾನನ ತಲೆ ಏನ್ ಮಾಡ್ತಾರೆ ಕೇಳ್ತಾರೆ. ಸೊ ಅಲ್ಲಿ ರಕ್ತ ಶಿರಸೇದನ ಆಗ್ಬೇಕಾದ್ರೆ ಈ ಒಡಂಬಡಿಕೆ ಏನಾದಂಗೆ ಆಯ್ತಲ್ಲಿ ಸ್ಥಿರ ಆದಂಗೆ ಆಯ್ತು ಅಂತಾರ. ಸೊ ಇದೇ ರೀತಿ ನಾವು ಸತ್ಯವೇದದಲ್ಲಿ ನೋಡ್ದ ಅಂತಂದ್ರೆ ಈ ಒಂದು ದೇವರು ಕ್ರಿಸ್ತನ ಮುಖಾಂತರ ಹೊಸ ಒಡಂಬಡಿಕೆ ಏನ್ ಮಾಡ್ಕೊಂತಾರೆ, ಇಡೀ ಜಗತ್ತಿಗೆ ಎಲ್ಲಾರ್ಗು ಆಶೀರ್ವಾದ ಮಾಡ್ತೀನಿ, ನಾನು ಎಲ್ಲಾರನ್ನೂ ಪುನರ್ತನ ಮಾಡ್ತೀನಿ, ಈ ಭೂಲೋಕಕ್ಕೆ ವಾಪಸ್ ಕರ್ಕೊಂಡ್ ಬರ್ತೀನಿ, ಸೇತನ ಕಟ್ಟಾಕ್ತೀನಿ, ಅವ್ರಿಗೆಲ್ಲ ಸತ್ಯ ಜ್ಞಾನ ಕೊಡ್ತೀನಿ ಅಂದ್ಬಿಟ್ಟು ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ ಅಂದ್ರೆ ನೋಡಪ್ಪ, ಇದಕ್ಕೆ ನಿಂಗೆ ಸಂದೇಹನ ಬೇಡ, ನನ್ನ ಮಗನ್ನೇ ಏನ್ ಮಾಡಿದೀನಿ ನಿಂಗೆ ಬಲಿಯಾಗಿ ಕೊಟ್ಟಿದ್ದೀನಿ, ಆತನ ಒಂದು ಬಲಿಯ ಮುಖಾಂತರ ಇದನ್ನ ಖಂಡಿತವಾಗಿ ಏನ್ ಮಾಡ್ತೀನಿ ನಾನು ನೆರವೇರಿಸಿ ಅಂದ್ಬಿಟ್ಟು ದೇವರು ನಮ್ಗೆ ಕೊಟ್ಟಿರೋಂಥ ಒಂದು ಶ್ಯೂರಿಟಿ, ವಾಗ್ದಾನ ಅಲ್ವರ. ಅದಕ್ಕೆ ನೋಡಿ ಈ ವಾಗ್ದಾನ ಏನಕ್ಕೆ ಮಾಡ್ಕೊಂತಾರೆ ಅಂತ ಅನ್ಬೇಕಾದ್ರೆ ಬೈಬಲ್ ಒಂದು ವಾಕ್ಯದ ಓದನ, ಹಿಬ್ರೇಯರ್ ಬರೆದ ಪತ್ರಿಕೆಯಲ್ಲಿ ವಾಕ್ಯ 8ನೇ ಅಧ್ಯಾಯ 1 ನಿಮಿಷ. ಕ್ಷಮಿಸಿ, 6ನೇ ಅಧ್ಯಾಯ ಬನ್ನಿ, 13th verse, 14th verse, ಅಲ್ಲಿಂದ 16th verse. ಮೊದಲು 16th verse ಓದಿ. ಮನುಷ್ಯರು ಹ್ಮ್. ತಮಗಿಂತ ಹೆಚ್ಚಿನವನ ಆಣೆ ಮಾಡುತ್ತಾರಷ್ಟೇ, ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನೂ ಇರುವುದಿಲ್ಲ. ನೋಡ್ರ, ಸೊ ಏನಕ್ಕೆ ಈ ಆಣೆ ಇಟ್ಬಿಟ್ಟು ಸ್ಥಿರಪಡಿಸೋದು ಅಂದ್ರೆ ಇದು ಅಗ್ರಿಮೆಂಟ್. ಬಂದ್ಬಿಟ್ಟು ಹಳೆ ಕಾಲದಲ್ಲಿ ಆಣೆ ಇಡೋರು ಅದರ. ಹೆಂಗೆ ಅಂದ್ರೆ ಇವಾಗ ಏನೋ ಆಣೆ ಇಡ್ತಾರೆ ಗೊತ್ತಾ, ನಾವೆಲ್ಲ ಆಣೆ ಇಡಕ್ ಹೋಗಲ್ಲ. ಅದರ ಏನ್ ಹೇಳ್ತಾರೆ, ಯೋ ಮದರ್ ಪ್ರಾಮಿಸ್ ಫಾದರ್ ಪ್ರಾಮಿಸ್ ಅಂತ ಹೇಳ್ತಾರೆ. ಏನಕ್ಕೆ ಅವ್ರಿಗೆ ದುಡ್ವಾಗ್ಲಿ ಅಂತ. ಇವಾಗ ನಾನು ಹೇಳೋ ಮಾತ್ರ ಡೌಟ್ ಇತ್ತು ಅಂದ್ರೆ ಏನಪ್ಪ ಗ್ಯಾರಂಟಿ ನೆರವೇರಿಸಿ ಅಂದ್ರೆ, ಅಯ್ಯೋ ಮದರ್ ಪ್ರಾಮಿಸ್ ಕೂಡ ನಾನು ಖಂಡಿತವಾಗಿ ಏನ್ ಮಾಡ್ತೀನಿ ಅವಾಗ ಹೇಳ್ಬಿಟ್ರೆ ಏನೋ ತರ ಮನ್ಸಲ್ಲಿ ಕಾನ್ಫಿಡೆನ್ಸ್ ಅದೆಲ್ಲ ಇವಾಗೆಲ್ಲ ಯಾರು ಕೈಗೊಂಡು ನಡೆಯಲ್ಲ. ಆದ್ರೆ ಹಳೆ ಕಾಲದಲ್ಲಿ ಈ ತರ ಇತ್ತು. ಅದಕ್ಕೆ ದೇವ್ರೇ ಅಂತಂದ್ರೆ ಅಬ್ರಾಹ್ಮಗಾಗ್ಲಿ ಮನುಷ್ಯನ್ಗಾಗ್ಲಿ ಯಾವ್ದು ಡೌಟ್ ಬೇಡಪ್ಪ, ಇದು ನಾನು ನಡೆಸ್ತೀನಿ ಅಂತ ಅಂದ್ಬಿಟ್ಟು ದೇವ್ರ ಏನ್ ಮಾಡಿದ್ರು, ತನ್ ಮೇಲೆ ಏನ್ ಮಾಡಿದ್ರು ಆಣೆ ಇಟ್ಕೊಂಡ್ರು. ಅದರ ಇಲ್ಲೇನು ವಾಕ್ಯದಲ್ಲಿ ನೋಡ್ತೀರಿ, ಆಣೆ ಇಡೋದು ಎಲ್ಲಾ ಸಂದೇಹಗಳಿಗೆ ಏನಂತೆ ಅದು ಫುಲ್ ಸ್ಟಾಪ್ ಅದರ. ಸೊ ಆಣೆ ಇಡ್ಬೇಕಾದ್ರೆ ಯಾವಾಗ ಯಾರ ಮೇಲೆ ಇಡ್ತಾರೆ, ಚಿಕ್ಕವ್ರ ಮೇಲೆ ಇಡ್ತಾರ ದೊಡ್ಡವ್ರ ಮೇಲೆ ಇಡ್ತಾರ? ದೊಡ್ಡವ್ರ ಮೇಲೆ ಅಲ್ವರ. ಸರಿ, ದೇವ್ರು ತನ್ ಮೇಲೆ ಏನಕ್ಕೆ ಆಣೆ ಇಟ್ಕೊಂಡ್ರು? ಅವ್ರಕ್ಕಿಂತ ದೊಡ್ಡವ್ರು ಯಾರು ಇಲ್ವಾ? ಯಾರು ಇಲ್ಲ. ಅದರಿಂದ ತನ್ ಮೇಲೆ ಏನ್ ಮಾಡಿದ್ರು ಇವಾಗ ಆಣೆನ ಇಟ್ಕೊಂಡ್ರು. ಏನಕ್ಕೆ ಇಟ್ಕೊಂಡಿದ್ದು ಅಂತಂದ್ರೆ 18th verse ಓದಿ, ಯಾರಿಗೋಸ್ಕರ ಅಂತೆ. 1 ನಿಮಿಷ, 17th verse ಸಿಸ್ಟರ್. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕು. ನೋಡ್ರ, ಯಾರಿಗಂತೆ ಪ್ರಾಮಿಸ್ ಮಾಡಿದ್ದು? ಅಬ್ರಾಮ್ ತಲೆ ಮೇಲೆ ಇಟ್ಕೊಂಡು ಪ್ರಾಮಿಸ್ ಮಾಡೋಲ್ಲ. ಯಾವಾಗ? ಅಬ್ರಾಮ್ಗೆ ದೇವ್ರು ನಾನು ಏನ್ ಮಾಡ್ತೀನಿ, ಎಲ್ಲರನ್ನು ಆಶೀರ್ವಾದ ಮಾಡ್ತೀನಿ ಅಂದ್ಬಿಟ್ಟು. ಇದು ಯಾರಿಗ್ ಮಾಡಿದ್ದು? ವಾಗ್ದಾನಕ್ಕೆ ಬಾಧ್ಯರಾಗೋದಿಕ್ಕೆ. ಅದರ ವಾಗ್ದಾನಕ್ಕೆ ಬಾಧ್ಯರಾಗ್ತಿರೋದು ಯಾರು? ನಾವು. ನೋಡ್ರ, ನಾವು ಹುಟ್ಟಕ್ಕಿಂತ ಮುಂಚೆನೆ ನಮ್ಮಲ್ಲಿ ಯಾವ್ದೇ ರೀತಿ ಡೌಟ್ ಇರ್ಬಾರ್ದು ಅಂದ್ಬಿಟ್ಟು ದೇವ್ರೇ ಮಾಡಿದ್ರೆ ಈ ಒಡಂಬಡಿಕೆನ ಸ್ಥಿರಪಡಿಸಿದ್ರೆ. ಇದಕ್ಕೆ ಕಂಪ್ಲೀಟ್ ಪ್ರೂಫ್ ಏನಪ್ಪಾ ಅಂದ್ರೆ ಕ್ರಿಸ್ತನೇ ಮಾಡಿದ ಬಲಿಯಾಗೆ ಕೊಟ್ಟವ್ರೆ. ಅದರ ಅಲ್ಲಿ ಏನ್ ಮಾಡಿದ್ರು, ಬಲಿನೇ ಮಾಡಿದ ತುಂಡು ಮಾಡಿ ಭಾಗ ಆಗ್ಬೇಕೈತಿ. ಯೇಸು ಕ್ರಿಸ್ತನ ತುಂಡು ಮಾಡಿದ್ರ? Hebrews 10th chapter verse 20 ಓದಿ ನೋಡೋಣ, ಅಲ್ಲಿ ಏನ್ ಬರ್ತಾರೆ ನೋಡೋಣ. ಹೀಗಿರುವಲ್ಲಿ
ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹಾ. ಹೊಸ ದಾರಿಯಲ್ಲಿ ಹಾ. ಆತನ ರಕ್ತದ ಮೂಲಕ ಹಾ. ಆತನ ಶರೀರವೆಂಬ ತೆರೆಯ ಮುಖಾಂತರ ಹಾ. ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ಹಾ. ನಮಗೆ ಧೈರ್ಯ ಉಂಟಾಯಿತು. ಏನಾಯ್ತಂತೆ? ಯೇಸು ಕ್ರಿಸ್ತನ ರಕ್ತ, ಶರೀರ, ಆಮೇಲೆ ಆತನ ಆತನ ರಕ್ತದ ಶರೀರ ಮೂಲಕ ಎಂಬಂತ ತೆರೆ ಮುಖಾಂತರ ತೆರೆ- ದೇವ್ರ ಹತ್ರಕ್ಕೆ ಹೋಗೋದಕ್ಕೆ ಏನಾಯ್ತು? ಒಂದ್ ಧೈರ್ಯ ಆಯ್ತು ಅಲ್ವರ. ಸೊ ರಕ್ತ ಅನ್ಸೋರು ಆ ತೆರೆ ಮುಖಾಂತರ ಹೋಗೋದಕ್ಕೆ ಏನಾಯ್ತಂತೆ? ಸರಿ, ಯೇಸು ಕ್ರಿಸ್ತ ಸಾಯ್ಬೇಕಾರೆ ತೆರೆ ಏನಾಯ್ತು? ಅಲ್ವರ. ಹಾಗಾದ್ರೆ ಏನಪ್ಪ ಅರ್ಥ ಅಂತಂದ್ರೆ, ಅಲ್ಲಿ ಕ್ರಿಸ್ತನ ದೇಹನ ಸೀಳಿಲ್ಲ ದೇವ್ರು ಡೈರೆಕ್ಟ್ ಆಗಿ. ಯಾಕಂದ್ರೆ ಆತನ ಪರಿಶುದ್ಧನು, ನಿಷ್ಕಳಂಕನು, ನಿರ್ದೋಷಿ. ಆತನ ದೇಹಕ್ಕೆ ಯಾವುದೇ ರೀತಿ ಒಂದು ಹಾನಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದು ದೇಹನ ದೇವ್ರ ಪೂಜೆ ಮಾಡಿರ್ತಾರೆ. ಆದ್ರೆ ಆ ದೇಹನ ಸೂಚನೆ ಮಾಡಿರುವಂತ ತೆರೆನ ದೇವ್ರ ಆಲಯದಲ್ಲಿ ಏನ್ ಮಾಡಿದ್ರು? ತೆರೆದ್ರು. ಹಂಗಾರೆ ಒಡಂಬಡಿಕೆ ಏನಾಯ್ತು? ಅಲ್ಲಿ ಸ್ಥಿರವಾಯ್ತು ಅಲ್ವರ. ಹಂಗಾರೆ ಈ ಒಂದು ಶ್ರೇಷ್ಠವಾದಂತ ಯೇಸು ಕ್ರಿಸ್ತನ ರಕ್ತನ ಕೇರ್ಲೆಸ್ ಆಗಿ ಏನ್ ಮಾಡ್ಬಾರ್ದು? ಹೇಳ್ಬಾರ್ದು. ಕೇರ್ಲೆಸ್ ಆಗಿ ಎಣಿಸ್ಬಾರ್ದು ಅಂತ ಏನ್ ಹೇಳಿದ್ರು ಬರ್ದರ್ ಪಾಯಿಂಟ್ಸ್ಗಳು. ಅದಕ್ಕೆ ಎಕ್ಸಾಂಪಲ್ ಕೊಟ್ರು. ಮೊದಲನೇ ಎಕ್ಸಾಂಪಲ್ ಕೊಟ್ಟಿದ್ದು ಯಾವ್ದು? ಮೊದಲನೇ ಎಕ್ಸಾಂಪಲ್ ಕೊಟ್ರಲ್ಲ, ತುಂಬಾ ಆಲಸ್ಯವಾಗಿ ದೇವ್ರ ಆಜ್ಞೆಗಳನ್ನ ಆಲಸ್ಯವಾಗಿ ಎಣಿಸೋದು ಉದಾಹರಣೆ ಯಾವ್ದು? ಯಾವ್ದು? ಎಲ್ಲ ಮರ್ತೋಗ್ಬಿಟ್ರಿ. ಪರವಾಗಿಲ್ಲ ಬಿಡ್ರಿ. ಆಯ್ತಾರ? ಯಾವ್ದು? ನೋಡ್ರ, ಆನ್ಲೈನ್ ಎಚ್ಚರಿಕೆ ಆಗೋರೆ, ಆಫ್ಲೈನ್ ಎಲ್ಲ ಟುಸ್ ಆಗ್ಬಿಟ್ಟವ್ರೆ. ಸರಿ ಅಲ್ವರ. ನೋಡ್ಬೇಕಾರೆ ಕಟ್ಟಿಗೆ ಅಲ್ವರ. ಸಬ್ಬತ್ ದಿನದಲ್ಲಿ ಅವ್ನು ಏನ್ ಮಾಡ್ತಾನೆ? ಕಟ್ಟಿಗೆನ ಇಕೊಂಡ್ ಬರ್ತಾನೆ. ಇದನ್ನ ನೋಡ್ಬಿಟ್ಟು ಬೇರೆಯವ್ರು ಏನ್ ಮಾಡ್ಬಿಟ್ರು? ಕಂಪ್ಲೇಂಟ್ ಮಾಡ್ಬಿಟ್ರು ಅಲ್ವರ. ಅವ್ನ್ ಮೋಸಸ್ ಏನ್ ಮಾಡ್ಬೇಕಾಯ್ತು? ನೀನ್ ಯಾಕೆ ಕಂಪ್ಲೇಂಟ್ ಮಾಡ್ತಿದ್ಯಾ, ಚಾಟಿ ಸುಸ್ತಿದ್ಯಾ ಅಂತ ಹೇಳ್ಬೋದಾಯ್ತು. ಯಾಕೆ ಹೇಳಲಿಲ್ಲ ಅಂದ್ರೆ, ಅವ್ನ್ ಕಟ್ಟಿಗೆ ತೊಗೊಂಡಿದ್ದಲ್ಲಿ ಏನ್ ಪ್ರಾಬ್ಲಮ್? ಅದೇ ಮ್ಯಾಟ್ರ್. ಏನಪ್ಪಾ ಅಂದ್ರೆ, ಅವನು ಕಟ್ಟಿಗೆ ತೊಗೊಂಡಿದ್ ಏನಂತಂದ್ರೆ, ಅವನದು ದಿನನಿತ್ಯ ಕೆಲಸನೇ ಏನೋ ಕಟ್ಕೆ ಅಂತಾರಂಥದ್ದು ಅಲ್ವರ. ಸೊ ಅದನ್ನ 6 ದಿವಸ ಮಾಡ್ಬೇಕಾಯ್ತು, 7ನೇ ದಿನ ಅಟ್ಲೀಸ್ಟ್ ಏನ್ ಮಾಡ್ಬೇಕಾಯ್ತು. ಆದ್ರೆ 7ನೇ ದಿವಸ ಕೂಡ 6 ದಿವಸದ ಮಾಡ್ತಾರೆ ಕೆಲಸ, ತಿರ್ಗಾ ಏನ್ ಮಾಡ್ತಾನೆ? ಮಾಡ್ತಾನೆ. ಅದಕ್ಕೆ ದೇವ್ರ ಏನ್ ಮಾಡಿದ? ಅವನ್ಗೆ ಶಿಕ್ಷೆ ಕೊಟ್ಟಿದ್ದು. ಹಂಗಾರೆ ಏನಪ್ಪಾ ಅರ್ಥ ಅಂದ್ರೆ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀದಕ್ಕೆ ಅಂತ ಒಂದು ಟೈಮ್ ಏನ್ ಮಾಡೋರೆ? ಫಿಕ್ಸ್ ಮಾಡೋರೆ. ಅದಕ್ಕೆ ನಿಬಂಧನೆಗಳನ್ನ ಫಿಕ್ಸ್ ಮಾಡೋರೆ. ಅದನ್ನ ಸರಿಯಾದ ರೀತಿ ಪಾಲನೆ ಮಾಡಿದಿರಾ, ಅದನ್ನ ಕೇರ್ಲೆಸ್ ಆಗಿ ಎಣಿಸಿರಿ ಏನ್ ಮಾಡ್ದಂಗೆ ಅಂತಂದ್ರೆ, ಯೇಸು ಕ್ರಿಸ್ತನ ಒಂದು ಆಜ್ಞೆಗಳಿಗೆ, ದೇವ್ರ ಆಜ್ಞೆಗಳಿಗೆ ಏನ್ ಮಾಡ್ದಂಗೆ? ನಾವು ಅಲಕ್ಷ್ಯ ಮಾಡ್ದಂಗೆ ಅದರ. ದೇವ್ರ ಆಜ್ಞೆಗಳನ್ನ ಅಲಕ್ಷ್ಯ ಮಾಡಿದ್ರೆ ದೇವ್ರು ಇಷ್ಟಪಡ್ತಾರ ಅಂದ್ರೆ ಅದನ್ನ ಇಷ್ಟಪಡೋದಿಲ್ಲ ಅದರ. ಸೊ ಅದನ್ನೇ ನಮ್ ಬರ್ದರ್ ಏನ್ ಮಾಡಿದ್ರು? ಎಕ್ಸಾಂಪಲ್ಸ್ ಕೊಟ್ರು. ಏನಪ್ಪಾ, ನಾವು ಯಾವ ರೀತಿ ದೇವ್ರ ಆಜ್ಞೆಗಳನ್ನ ಅಲಕ್ಷ್ಯ ಮಾಡ್ತೀರಿ? ಯಾವ ರೀತಿ ಮಾಡ್ತೀರಿ ಏನ್ರಿ? ಪಾಪಗಳ ಎಕ್ಸಾಂಪಲ್ ಕೊಟ್ರು ಅದರ. ಇದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ರು ವಾಕ್ಯದಲ್ಲಿ. ಪಾಪ ಇಲ್ಲಿಂದ ಬರ್ತದೆ ಅದರ, ನಮ್ಮಲ್ಲೇ ಬರೋದು ಪಾಪ ಹೊರತು ನಮ್ಗೆ ಔಟ್ಸೈಡ್ ಇನ್ಫ್ಲೂಯೆನ್ಸ್ಗಳು ತುಂಬಾ ಕಮ್ಮಿ. ಅದು ಇರ್ತದೆ. ಅದು ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಲ್ಟಿಮೇಟ್ ಆಗಿ ನಮ್ಮಿಂದ ಬರೋದು ಏನಾಗುತ್ತೆ? ಎಫೆಕ್ಟ್ ಆಗೋದು ಅಲ್ವರ. ಬರ್ದರ ವಾಕ್ಯದ ತುಂಬಾ ಚೆನ್ನಾಗಿ ಹೇಳಿದ್ರು ಅದರ. ಮನುಷ್ಯ ಏನ್ ತಿಂತಾನೋ ಅದನ್ನೇನ್ ಮಾಡಲ್ಲ, ಅದನ್ನ ಅವನ ಕೆಡ್ಸೋದಿಲ್ಲ ಅದರ. ಆದ್ರೆ ಒಳಗಡೆಯಿಂದ ಬರೋಂಥದ್ದು ಏನ್ ಮಾಡ್ತಾನೆ ಅದರ? ದುಷ್ಟ ಆಲೋಚನೆಗಳು, ಹೊಟ್ಟೆ ಕಿಚ್ಚು, ದ್ವೇಷ, ಹಗೆತನ ಅಲ್ವರ, ವ್ಯಭಿಚಾರ ಅದರ. ಇವೆಲ್ಲ ಬಂದ್ಬಿಟ್ಟು ಎಲ್ಲಿಂದ ಬರೋದು? ಮನುಷ್ಯರ ಮನ್ಸೊಳಗೆ ಬರೋದು ಅದರ. ಇದನ್ನ ಬಂದ್ಬಿಟ್ಟು ಉತ್ಪತ್ತಿ ಮಾಡಕ್ಕಾಗ್ಲಿ, ನಮ್ನ ಮೋಟಿವೇಟ್ ಮಾಡಕ್ ಯಾರು ಇಲ್ಲ. ನಮ್ಮ ನಾಡು ಏನಾಗಿದೆಯವಲ್ಲ ಇದೆ. ಸೊ ನ್ಯಾಚುರಲ್ ಆಗಿ ಬರೋಂಥ ವಿಚಾರಗಳನ್ನ ಇದನ್ನ ನಾವೇನ್ ಮಾಡ್ಬೇಕು? ತಡಿಬೇಕು. ಇದನ್ನ ತಡಿಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತಾ ಇದೀರಪ್ಪ? ಕ್ರಿಸ್ತನ ಒಂದು ರಕ್ತವನ್ನು ಏನ್ ಮಾಡ್ತಾ ಇದೀರಿ? ಅದ್ರ ಸ್ಯಾಕ್ರಿಫೈಸ್ ಮಾಡಲ್ಲ. ಸ್ಯಾಕ್ರಿಫೈಸ್ ನನಗೆ ಪಾಪ ಕ್ಷಮಾಪಣೆ ಸಿಕ್ತಲ್ಲ. ಅಯ್ಯೋ, ಪಾಪ ಕ್ಷಮಾಪಣೆ ಸಿಕ್ಕರು ಸರಿ, ನಾನು ಪಾಪದಲ್ಲೇ ಇರ್ತೀನಿ ಅಂತ ಹೇಳ್ಬೇಕಾರೆ ಆತನ ರಕ್ತನ ಏನ್ ಮಾಡ್ದಂಗೆ? ಸಾಮಾನ್ಯವಾಗಿ ಎಣಿಸ್ತಂತೆ ಅಲ್ವರ. ಸದಿ ನೋಡ್ಬೇಕಾದ್ರೆ ಇದನ್ನ ಸಾಮಾನ್ಯವಾಗಿ ಎಣಿಸುತ್ತೆ. ನಾವೇನಾಗಿರ್ಬೇಕು? ತುಂಬಾ ಕೇರ್ಫುಲ್ ಆಗಿ ಏನಾಗಿರ್ಬೇಕು? ಇರ್ಬೇಕು ಅಲ್ವರ. ಇದಕ್ಕೆ ನಮ್ಮ ಬ್ರದರ್ ಏನ್ ಮಾಡಿದ್ರು? ಇದಕ್ಕೆ ಒಂದು ಟ್ರೀಟ್ಮೆಂಟ್ ಕೂಡ ಕೊಟ್ರು ಅದರ. ಇದೊಂದು ಕಾಯಿಲೆ ನಮ್ಗಿರೋದು, ಕರೆಕ್ಟಾ? ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಏನೋ? ಅರಿಕೆ ಮಾಡಿ ಏನ್ ಮಾಡ್ಬೇಕು? ಬಿಡ್ಬೇಕು ಅದರ. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನ ಏನ್ ಮಾಡ್ತಾರೆ? ತೊಳಿತಾರೆ ಅದರ. ತೊಳಿತಾರೆ ಅಂದ್ಬಿಟ್ಟು ದಿನ ಹೋಗ್ಬಿಟ್ಟು ಅದನ್ನೇ ಡುಬ್ಕಿ ಹೊಡ್ಕೊಂಡ್ ಬರ್ತಾ ಇದ್ರೆ ಅವಾಗ ಏನ್ ಮಾಡ್ದಂಗೆ? ತಿರ್ಗಾ ಸಾಮಾನ್ಯವಾಗಿ ಏನ್ ಮಾಡ್ದಂಗೆ? ಎಣಿಸ್ತಂತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ನೋಡ್ರಿ, ಅನೇಕ ಬಲಹೀನತೆ ನಾವೇನ್ ಮಿಸ್ಟೇಕ್ಸ್ ಏನ್ ಮಾಡ್ತೀರಿ ಅದರ. ಆದ್ರೆ ಬೇಕು ಅಂತ ಮಾಡಂತ ಮಿಸ್ಟೇಕ್ಸ್ಗಳನ್ನ ಏನ್ ಮಾಡಕೋ? ಪಾಸಿಬಲ್ ಇಲ್ಲ, ನನಗೆ ಓವರ್ಕಮ್ ಮಾಡಕ್ಕೆ ಸಾಧ್ಯತೆ ಇದೆ, ತಡೆಗಟ್ಟೋದಕ್ಕೇನಿದೆ ಸಾಧ್ಯತೆ ಇರ್ಬೇಕಾರೆ ಅದನ್ನ ಆದಷ್ಟು ನಾವೇನ್ ಮಾಡ್ಬೇಕು? ತಡಿಬೇಕು, ಜಯಿಸ್ಬೇಕು. ಕಿರೀಟ ಯಾರು ಕೊಡ್ತಾರೆ? ಜಯಿಸೋರಿಗೆ ಅಲ್ವರ. ನಾನ್ ಯಾವ ರೀತಿ ಜಯ ಹೊಂದಿ ತಂದೆ ಸಿಂಹಾಸನ ಕೂತಿದ್ದೀನೋ ಹಾಗೇ ಜಯ ಒಂದೊಂದಿಗೆ ಸಿಂಹಾಸನ ಕೂತ್ಕೊಳಕ್ಕೆ ಮಾಡ್ತೀವಿ, ಅವಕಾಶ ಕೊಡ್ತೀವಿ. ಹಂಗಾರೆ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿರೋಂಥ ವೀಕ್ನೆಸ್ಗಳನ್ನ ಓವರ್ಕಮ್ ಮಾಡೋದಕ್ಕೆ ಏನ್ ಮಾಡಬೇಕು? ಪ್ರಯತ್ನ ಮಾಡ್ಬೇಕು ಅಲ್ವರ. ಯೋಚನೆ ಮಾಡಿ, ಇವತ್ತು ನಾವೆಲ್ಲ ಸೇರ್ತಾ ಇರೋದು, ವಾಕ್ಯ ಕೇಳ್ತಾ ಇರೋದು, ಇಷ್ಟೆಲ್ಲ ನಾವು ಪ್ರಯಾಸ ಪಡ್ತದ ಏನಕ್ಕಪ್ಪ? ಎಲ್ಗೋಬೇಕು ಅಂತ? ದೇವರಾಜ್ಯದಲ್ಲಿ ಚಿಕ್ಕ ಗಂಟಲ್ಲಿ ಏನಾಗಬೇಕು?
ಒಬ್ರಾಗಬೇಕು. ಚಿಕ್ಕ ಎಂಡಲ್ಲಿ ಒಬ್ರು ಆಗ್ಬೇಕು ಅಂತಂದ್ರೆ ನಾವು ಪೂರ್ಣ ಜಯಶಾಲಿ ಆಗ್ಲೇಬೇಕು. ಪೂರ್ಣ ಜಯಶಾಲಿ ಆಗಿಲ್ಲ ಅಂದ್ರೆ ಕಿರೀಟ ಸಿಕ್ಕೋದಿಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಬರ್ತಾರೆ ಹೇಳೋದು ಲಾಸ್ಟಲ್ಲಿ, ದೊಡ್ಡ ಸಮೂಹ, ಆಮೇಲೆ ಚಿಕ್ಕ ಹಿಂಡು. ಅದರ ಚಿಕ್ಕ ಹಿಂಡು ಎಷ್ಟು ಜನ? 1,44,000. ಅದರ ಈಕ್ವಲ್ ಟು ಗಾಡ್, ಈಕ್ವಲ್ ಟು ಕ್ರೈಸ್ಟ್. ಅದರ ನಮ್ಮ ಗೋಲು, ನಮ್ಮ ಟಾರ್ಗೆಟ್ ಜೀವನದಲ್ಲಿ ಏನಂತೆ ಅದು. ಅದರ ಈ ಗೋಲು, ಈ ಟಾರ್ಗೆಟ್ನ ರೀಚ್ ಆಗದ ರೀತಿಯಲ್ಲಿ ಸೇತಾನ್ ಎಲ್ಲ ಕುತಂತ್ರ ಏನ್ ಮಾಡ್ತಾನೆ. ಅದರ ಅದಕ್ಕೆ ನಮ್ಮ ಹೊಡೆದ ಹೇಳಿದ ಲೂಕನ ಸುವಾರ್ತೆಯಲ್ಲಿ ಬಿತ್ತುವನ ಸಾಮ್ಯದಲ್ಲಿ ಈ ಒಂದು ಗಿಡ ಫಲ ಕೊಡದಿತ್ತಲ್ಲಿ ಏನ್ ತಡಿತಂತದ್ದ? ಮುಳ್ಳುಗಳನ್ನೇನೋ ಪ್ರಪಂಚದ ಚಿಂತೆಗಳು, ಆಮೇಲೆ ಲೋಕದ ಆಸೆಗಳು ಅಲ್ವರ. ನೋಡೈತಿ ಲೋಕ ನೋಡ್ಬೇಕಾದ್ರೆ ನಮ್ಗೆ ಏನಾಗ್ತದೆ ಇವಾಗ ಇರೋಂಥ ಟ್ರೆಂಡು, ಏನ್ ನೋಡಿದ್ರೆ ಏನ್ರಿ ಒಂಥರ ಎಲ್ಲ ಐಫೈ ಲೈಫ್. ಅದರ ಹಸ ನೋಡ್ಬೇಕಾದ್ರೆ ನಮ್ಗೇನಾಗ್ತಾರೆ ಈ ತರ ಇರ್ಬೇಕು ಅಂತ ಆಸೆ ಏನಾಗ್ತದೆ ತುಂಬಾ ಬರ್ತದೆ. ಆದ್ರೆ ದೇವ್ರ ಮಕ್ಕಳಾಗಿರೋರು ವಾಕ್ಯ ಜ್ಞಾಪನ ಇಟ್ಕೊಬೇಕು. ಯಾರು ಲೋಕನ ಪ್ರೀತಿ ಮಾಡ್ತಾರೋ ಅವರಲ್ಲಿ ದೇವ್ರ ಪ್ರೀತಿ ಏನಾಗಿಲ್ಲ, ನೆಲೆಗೊಂಡಿಲ್ಲ ಅಂತ ವಾಕ್ಯ ನಮ್ಮ ಮನಸ್ಸಲ್ಲಿ ಏನಾಗಿರ್ಬೇಕು ಯಾವತ್ತೂ ಇರಬೇಕು ಅಲ್ವರ. ಆಮೇಲೆ ಪ್ರಪಂಚದ ಚಿಂತೆಗಳು. ಅದರ ಪ್ರಪಂಚದಲ್ಲಿ ಏನ್ ಚಿಂತೆ ಮಾಡ್ತಾರೆ? ಚೆನ್ನಾಗಿ ಬಿಲ್ಡಿಂಗ್ ಕಟ್ಬೇಕು, ಮದುವೆ ಮಾಡ್ಕೊಬೇಕು, ಎಜುಕೇಶನ್, ಇವೆಲ್ಲ ಏನಿಲ್ಲ ಲೋಕದಲ್ಲಿ ಇರೋಂಥ ಚಿಂತೆ. ಸತ್ಯವೇದಲ್ಲಿ ನಾವೇನ್ ಚಿಂತೆ ಮಾಡ್ತೀರಿ? ಸತ್ಯವೇದ ಮಕ್ಳು ಏನ್ ಚಿಂತೆ ಮಾಡ್ತೀರಿ? ಅಯ್ಯೋ ನಾವು ಸತ್ರೆ ಏನ್ ಮಾಡ್ತಾರ, ಅದರ ಆ ಸಭೆ ಬಿಟ್ಟು ಬಂದ್ರೆ ಏನ್ ಮಾಡ್ತಾರ, ಇದೇ ತರ ಚಿಂತೆಗಳು. ಅದರ ಇವೆಲ್ಲ ಚಿಂತೆಗಳನ್ನ ನಾವೇನ್ ಮಾಡ್ಬೇಕು? ಜಯಿಸ್ಬೇಕು ಅದರ. ಯಾಕಂದ್ರೆ ದೇವ್ರ ಮಕ್ಳನ್ನ ದೇವ್ರು ಯಾವತ್ತೂ ಕೈ ಬಿಟ್ಟಿರೋ ರೆಕಾರ್ಡ್ ಏನಾಗಿಲ್ಲ ಬೈಬಲಲ್ಲಿ ಇಲ್ಲ. ಅದರ ಅದಕ್ಕೆ ನೋಡ್ಬೇಕು, ಬೈಬಲ್ ಹೇಳ್ತಾರಲ್ಲ, ಯಾರು ಕೈ ಬಿಟ್ರು ನಾನ್ ನಿನ್ನ ಕೈ ಬಿಡಲ್ಲ. ಇದನ್ನ ನಾವು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ ಪರೀಕ್ಷೆ ಮಾಡಿದವಾಗ ದೇವ್ರು ಖಂಡಿತವಾಗೂ ಪ್ರತಿಫಲ ನಮ್ಗೆ ಏನ್ ಮಾಡ್ತಾರೆ? ಕೊಡ್ತಾರೆ ಅಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವೆಲ್ಲವನ್ನು ನಾವೇನ್ ಮಾಡೋಣ ಅಂತಾರೆ ಮನ್ಸಲ್ಲಿ ಇಟ್ಕೊಂಡು ಏನ್ರಿ ನಾವು ಇದನ್ನೆಲ್ಲ ಜಯಿಸೋದಿಕ್ ನಾವೇನ್ ಮಾಡೋಣ? ಪ್ರಯತ್ನ ಮಾಡೋಣ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ನಮ್ಮ ಓಟನ ಏನ್ರಿ ಸ್ಥಿರಚಿತ್ತವಾಗಿ ಏನ್ ಮಾಡ್ಬೇಕು? ಓಡಿ ಮುಗಿಸ್ಬೇಕು. ಅದರಿಂದ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕೆ ದೇವರು ಸ್ತೋತ್ರ ಉಳ್ಳವರಾಗನ. ಆಯ್ತರ ಸೋದರಿನ ಹೆಚ್ಚಿನಾಗಿ ರೀತಿಯಲ್ಲಿ ಆಶೀರ್ವದಿಸಿ ನಾವು ಒಳ್ಳೆ ವಾಕ್ಯಗಳನ್ನ ಕೊಡುವಂತೆ ಕೃಪೆ ನೀಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋರಾಗನ. ಕೆಲವೊಂದು ಅನೌನ್ಸ್ಮೆಂಟ್ಗಳು. ಓಕೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಮ್ದು ಕನ್ವೆನ್ಷನ್ ಇರ್ತಾರೆ ಏಪ್ರಿಲ್ 19ಗೆ. ದಯವಿಟ್ಟು ಅವತ್ತು ಎಲ್ಲ ಸಹೋದರಿಗಳು ಈ ಕನ್ವೆನ್ಷನ್ಗೆ ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗಿ ಕೇಳ್ಕೊತೀನಿ. ಅದಾಗಿದ ನಂತರ ಈ ಕನ್ವೆನ್ಷನ್ಗೆ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ವಾಲಂಟಿಯರ್ಗೆ ನಿಮ್ಮ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ದೇವ್ರ ನಿಮ್ಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ಅದನ್ನ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿ ಕೇಳ್ತೀನಿ. ಅದಾಗಿದ ನಂತರ ಅವತ್ತಿನ ದಿನ ಅನೇಕ ಕೆಲಸಗಳಿರ್ತಾರೆ, ಅದನ್ನೆಲ್ಲ ನಾವು ಪಾಸ್ ಓವರ್ ನಂತರ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಇದಾಗಿದ ನಂತರ ಇನ್ನ ಕೆಲವಾಗಿರೋಂಥ ಮುಖ್ಯವಾದ ಅನೌನ್ಸ್ಮೆಂಟ್ಸ್ಗಳೇನಾಗಿದೆ ಇದೆ ಅಂದ್ರೆ ಈ ಕನ್ವೆನ್ಷನ್ YMCA ಹಾಲ್ ಅಲ್ಲಿ ಇರ್ತಾರೆ. ಸೇಮ್ ಟೈಮಿಂಗ್ಸು, ಸೇಮ್ ಸ್ಥಳನೇ ಇರ್ತದೆ. ಓಕೆ, ಇನ್ನೊಂದು ಕೆಲವೊಂದು ಅನೌನ್ಸ್ಮೆಂಟ್ಗಳು. ಅಸ್ವಸ್ಥವಾಗಿರೋಂಥ ಸೋದರಿಗಳನ್ನ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಮುಖ್ಯವಾಗಿ ಸೋದರಿ ಅಂತ ನಿರ್ಮಲಾ ಅವರು, ಆಮೇಲೆ ಸೋದರಿ ಅಂತ ರೇಷ್ಮಾ ಅವರು, ಸೋದರಿ ಅಂತ ವಿಮಲಾ ಮತ್ತೆ ಅವ್ರ ಮಕ್ಳುಗಳಿಗೆ, ಆಮೇಲೆ ಸೋದರಿ ಅಂತ ವೈಲೆಟ್ ಜಾನ್, ಆಮೇಲೆ ಸೋದರ ಅಂತ ಕ್ರಿಸ್ಟೋಫರ್ ಮಂಗಳೂರವರು, ಆಮೇಲೆ ಸೋದಂತ ಲಾರೆನ್ಸ್ ಅವರು, ಸೋದಂತ ಕ್ಲಿಂಟನ್ ಅವ್ರ ಫ್ಯಾಮಿಲಿ ಕೂಡ, ಆಮೇಲೆ ಸೋದಂತ ದಾಸ್ ಅವ್ರ ಕುಟುಂಬನ ಕೂಡ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಕರ್ತನಲ್ಲಿ ಪ್ರೀತಿ ನೆನೆಸ್ಕೊಳ್ಳಿ. ಮುಖ್ಯವಾಗಿ ಸೋದಂತ ರೇಷ್ಮಾನ ಪ್ರಾರ್ಥನೆ ನೆನೆಸ್ಕೊಳ್ಳಿ. ದಿನ ಅವರು ವೀಕ್ ಆಗ್ತಾರಿಂದ ದೇವರಿಗೆ ಬಲ ಕೊಡ್ಲಿ, ಕೃಪೆ ಕೊಡ್ಲಿ ಅಂತ ನೀವು ಪ್ರಾರ್ಥನೆ ನೆನೆಸ್ಕೊಳ್ಳಿ.
ಆಮೇಲೆ ಮಾರ್ಚ್ 8ನೇ ತಾರೀಕು ಅಂದ್ರೆ ಸೆಕೆಂಡ್ ವೀಕು ಮನೆಯಲ್ಲಿ ಬ್ಯಾಪ್ಟಿಸಮ್ ಸರ್ವಿಸ್ ಇರ್ತಾರೆ. ಅನೇಕ ಜನಗಳು ಸೋದರು ಬ್ಯಾಪ್ಟಿಸಮ್ ತೊಗೊಂತಾರೆ. ಅವತ್ತಿನ ದಿನ ಎಲ್ಲ ಸೋದರಸುಗಳು ಯಾರು ಮಿಸ್ ಮಾಡಿದಿರ ದಯವಿಟ್ಟು ಎಕ್ಲಿಷಾಗಿ ಬರ್ಬೇಕಾಗಿ ಕೇಳ್ಕೊತೀನಿ ಸರಿಯಾಗಿ ಸಮಯಕ್ಕೆ. ಆಮೇಲೆ ಅದೇ ತರ ಮಾರ್ಚ್ 1ನೇ ತಾರೀಕು ತಿರುಪತಿರಲ್ಲಿ ಬ್ಯಾಪ್ಟಿಸಮ್ ಇರ್ತಾರೆ. ಸೊ ಸೋದರಿಗಳನ್ನ ತಮ್ಮ ಪ್ರಾರ್ಥನೆ ನೆನೆಸ್ಕೊಬೇಕಾಗಿ ನನಗೆ ಕೇಳ್ಕೊತೀನಿ. ಕೊನೆಯದಾಗಿ ಈ ಕೂಟನ ಅಂತ್ಯ ಮಾಡುವ ಹಾಗೆ ಕಲ್ವಾರಿ ಶಿಲ್ವೆಯಲ್ಲಿ 78ನೇ ಸಂಗೀತನ ಹಾಡಿಕೊಂಡು ನಾವು ಕೂಟನ ಮುಕ್ತಾಯ ಮಾಡೋಣ. ಅಂತ್ಯ